ಇತ್ತೀಚೆಗೆ ನಾನು ಸುಮಾರು ಫೋಟೋಗಳನ್ನ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. This was me 5 years ago and this is me now. ಹುಡುಗಿನೂ ಕೂಡ ಬ್ರಷ್ನ ತಗ್ಗಿಸಿ ಹುಡುಗ ಆಗ್ತಾ ಇದ್ದಾರೆ. ವಾಟ್ ಈಸ್ ದ್ಯಾಟ್? ದ ಕ್ರೇಜಿನೆಸ್ ಅಬೌಟ್ ದ ಮೆನ್. ವೈ ಪೀಪಲ್ ಆರ್ ಟ್ರಾನ್ಸ್ಫಾರ್ಮಿಂಗ್? ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಸಮಾಜ ಹೆಂಗೆ ನೋಡುತ್ತೆ? ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಂಗಿಲ್ಲ. ಎಸ್, ದಿಸ್ ಇಸ್ ವೇರ್ ದ ಪಾಯಿಂಟ್ ಕಮ್ಸ್. ಒಂದು ಕಡೆ ತುಂಬ ನೋವಾಗುತ್ತೆ, ನಾವು ಯಾಕೆ ಟ್ರಾನ್ಸ್ ಪರ್ಸನ್ ಆದ್ವಿ ಅಂತ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ. ನನ್ನ ಜರ್ನಿ ಬಂದ್ಬಿಟ್ಟು ವಾಟ್ ಎವರ್ ಐಶ್ವರ್ಯ ಈಸ್ ನಾಟ್ ಕ್ರಿಯೇಟೆಡ್ ಬೈ ಮೀ. ಅವ್ರ ಕೈಯಲ್ಲಿ ಹಾಕೊಂಡು ಅವರೇ ಕುಯ್ಕೊಂಡಿರೋ ಘಟನೆಗಳು ತುಂಬ ಇದೆ. ಬಟ್ ಇದರಲ್ಲಿ ನಾನು ಹೇಳ್ದಂಗೆ ತಾಯಮ್ಮ ಕೈ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ. ಸೊ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಕಲ್ಚರ್ ಆಗಿ ಸರ್ಜರೀಸ್ ಮಾಡೋದು. 6 2 ಅಡಿ ಇದೆಲ್ಲ ನಾನು ಕೇಳ್ಪಟ್ಟಿರೋದು, ನಾವು ಯಾರು ಕಣ್ಣಾರ ನೋಡಿಲ್ಲ. ಆ ಥರ ಹಗದ್ಬಿಟ್ಟು ಮಾತಾ ಫೋಟೋ ಇರುತ್ತೆ, ಅವ್ರಿಗೆ ಬಾಯಿಗೆ ಮತ್ತು ಕೈ ಎಲ್ಲ ಕಟ್ಟಿಬಿಟ್ಟು ಅವ್ರನ್ನ ಬಾಟಮ್ ಸರ್ಜರಿ ಮಾಡ್ತಾರೆ. ಮೀನ್ಸ್ ಕುಯ್ತಾರೆ, ಟೈಟಾಗಿ ದಾರ ಕಟ್ಬಿಟ್ಟು ಆ ಪಾರ್ಟ್ನ ಕುಯ್ದುಬಿಡ್ತಾರೆ. ನಿಮ್ಮ ಬ್ರೆಸ್ಟ್ ಸಿಲಿಕಾನ್ ಆಗಿರೋದ್ರಿಂದ ಆ ಸರ್ಜಿಕಲಲ್ಲಿ ಯಾವ್ದಾದ್ರು ಡ್ಯಾಮೇಜ್ ಆದರೆ ನಿಮಗೆ ಬೈ ಹಿಟ್ ಆದರೆ ಹೌದು, ನಿಮಗದು ತೊಂದರೆ ಆಗಲ್ವಾ? ತುಂಬ ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದೇ ಬ್ರೆಸ್ಟ್ ಇರೋದು ತುಂಬ ಜನ ಇದ್ದಾರೆ. ವೈ ಪಾಲಿಟಿಕ್ಸ್? ನಾನು ಬಂದಿರೋ ಉದ್ದೇಶನೇ ಬೇರೆ. ಸೊ ನಮ್ಮ ಕಮ್ಯುನಿಟಿ ಯಾಕೆ ಅಷ್ಟು ರ್ಯಾಶ್ ಆಗಿರ್ತಾರೆ ಅಂತ ಹೇಳಿದ್ರೆ, ಇದು ನಮ್ಗೊಂದು ಟೂಲ್ ಥರ. ಸೊ ನಾವು ಅಗ್ರೆಷನ್ ಆಗಿದ್ದಾಗಲೇ ನಮ್ಮ ಹತ್ರ ಜನ ತುಂಬ ಕ್ಲೋಸ್ ಆಗಕ್ಕಾಗಲ್ಲ. ವಾಟ್ ವಾಸ್ ಯುವರ್ ಇಂಟೆನ್ಷನ್ ಟು ಬಿಕಮ್ ಅ ಟ್ರಾನ್ಸ್ಜೆಂಡರ್? It's a love, self-love. I want to be as a trans person. Why? Because I was not into Ijra culture. Ijra culture different ಇದೆ, ಆಮೇಲೆ ಟ್ರಾನ್ಸ್ ಕಲ್ಚರ್ ಡಿಫ್ರೆಂಟ್ ಇದೆ. ಆ ಮೈ ಮಾಕೊಂಡು ತಿನ್ನೋದೇ ಎಷ್ಟು ಕಷ್ಟ ಇದೆ ಗೊತ್ತಾ? ತುಂಬಾ ನೋವು ಅನ್ಸುತ್ತೆ. ಅಂದ್ರೆ ನೀವು ಅದನ್ನ ಎಕ್ಸೆಪ್ಟ್ ಮಾಡಿರ್ತೀರಾ ಅಲ್ಲ? ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡ್ಬೋದು. ಅದಕ್ಕಂತ ಹೇಳ್ಬಿಟ್ಟು ನಾಯಿ ಥರ ಟ್ರೀಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅದು? ಹಲೋ ಎವ್ರಿವನ್, ವೆಲ್ಕಮ್ ಟು ದ ನ್ಯೂ ಎಪಿಸೋಡ್ ಆಫ್ ಕನ್ನಡ ಪಾಡ್ಕಾಸ್ಟ್. ಇದು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇರುವಂತಹ ಕನ್ನಡ ಪಾಡ್ಕಾಸ್ಟ್ ಶೋ ಬೈ ಆಕರ್ಷ್ ಹರಳಕಟ್ಟ. ಪ್ರತಿದಿನ ಹೊಸ ಗೆಸ್ಟು, ಹೊಸ ಕಥೆಗಳು, ಹೊಸ ಲೈಫ್ ಸ್ಟೋರಿಗಳು ವಿನೂತನವಾಗಿ ಮೂಡಿ ಬರ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ರೆಸ್ಪಾನ್ಸಿವ್ ಅಂತೂ ಅಲ್ಟಿಮೇಟ್ ಆಗಿದೆ. ಐ ಆಮ್ ವೆರಿ ಗ್ಲ್ಯಾಡ್, ಐ ಆಮ್ ವೆರಿ ಹ್ಯಾಪಿ ಸೊ ದಟ್ ನೀವೆಲ್ಲರೂ ಕೂಡ ಈ ರೀತಿಯಾದಂಥ ಒಂದು ಪಾಡ್ಕಾಸ್ಟ್ ಶೋನ ಅಕ್ಸೆಪ್ಟ್ ಮಾಡಿದ್ದಕ್ಕೆ. ಏಕೆಂದರೆ ಬಹಳಷ್ಟು ಜನ ಹಿಂದಿ ಅಥವಾ ಅದರ್ ಲ್ಯಾಂಗ್ವೇಜಸಲ್ಲಿ ಬರುವಂತಹ ಪಾಡ್ಕಾಸ್ಟ್ ಶೋಗಳನ್ನ ಎಂಜಾಯ್ ಮಾಡ್ತಿರ್ತೀರಾ ನೋಡಿ. ಸೊ ನಮ್ಮ ಕನ್ನಡದಲ್ಲಿ ಯಾರೂ ಮಾಡಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ರಿ. ಸೊ ಫಾರ್ ದ ಫಸ್ಟ್ ಟೈಮ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಟು ಗೆಟ್ ಅ ಬೆಸ್ಟ್ ಆ್ಯಂಡ್ ಬೆಸ್ಟ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಔಟ್ಪುಟ್. ಆ್ಯಂಡ್ ಇವತ್ತು ನನ್ನ ಜೊತೆ ವೆರಿ ಫ್ಯಾಬ್ಯುಲಸ್ ಫೇರ್ ಲೇಡಿ, ಬ್ಯೂಟಿಷಿಯನ್ ಟರ್ನ್ಡ್ ಪೊಲಿಟಿಷಿಯನ್. ಹೇಗೆ ಸಾಧ್ಯ ಗೊತ್ತಿಲ್ಲ ನನಗಂತೂ, ಅವ್ರನ್ನೇ ಕೇಳಬೇಕು. ಆ ಟ್ರಾನ್ಸ್ಜೆಂಡರ್ ವುಮನ್ ಕತೆ ಕೇಳ್ತಾ ಹೋದರೆ ನಿಮ್ಗೆ ಇವತ್ತು ಒಂದು ರೀತಿ ಮೈಯಲ್ಲಿರೋ ರೋಮಗಳು ಎದ್ದು ನಿಲ್ಲುತ್ತೆ, ಗೂಸ್ ಬಂಪ್ಸ್ ಬರುತ್ತೆ. ಆ ಫೀಲ್, ಅವ್ರ ಮುಖ ನೋಡಿದ್ರೆ ಆ ನಗು, ಆ ಫೀಲು, ಅವ್ರು ಮಾತಾಡುವ ದಾಟಿ, ಐ ಆಮ್ ಸೋ ಇಂಪ್ರೆಸ್ಡ್. So today with me Aishwarya Reddy. Welcome. ನಮಸ್ತೆ, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಫಾರ್ ದ ಫಸ್ಟ್ ಟೈಮ್ ಐ ಗೆಸ್ ನೀವು ಈ ರೀತಿಯಾದಂಥ ಒಂದು ಪಾಡ್ಕಾಸ್ಟ್ಗೆ ಬರ್ತಾ ಇರೋದು ಅಂತ. ಸೊ ಫಸ್ಟ್ ಟೈಮ್ ಒಂದು ಈ ಥರ ಸೆಟಪ್ಪಲ್ಲಿ ತುಂಬ ಖುಷಿ ಅನಿಸುತ್ತೆ. ಆಮೇಲೆ ತುಂಬ ಈಸಿ, ಕಂಫರ್ಟಬಲ್ ಆಗಿದೆ ನನಗೆ. ಇವತ್ತು ಒಂದು ಇಂಟರ್ವ್ಯೂ ಥರ ಇಲ್ಲ, ಬ್ರಾಡ್ಕಾಸ್ಟ್ ಥರ ಏನೋ ಅನ್ನಿಸಲ್ಲ. ನಾನು ನಿಮ್ಮ ಹತ್ರ ಆಕಾಶ್ ಹತ್ರ ಮಾತಾಡಂಗಿದೆ ಇವತ್ತು. ಬಹುಶಃ ಐಶ್ವರ್ಯ ರೆಡ್ಡಿನ ಟ್ರಾನ್ಸ್ ವುಮೆನ್ ಆಗಿ ನೋಡಿದ ಮೇಲೆ ಯಾರೂ ಕೂಡ ಐಶ್ವರ್ಯ ರೆಡ್ಡಿ ಈ ರೀತಿಯಾದಂಥ ಒಂದು ಬಿಸ್ನೆಸ್ ಎಂಟರ್ಪ್ರೂನರ್ ಆಗಿ ಇದ್ದಾರೆ ಅನ್ನೋದನ್ನು ಬಹುಶಃ ತೋರಿಸ್ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಕನ್ನಡದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಡಿಜಿಟಲ್ ಮಾಧ್ಯಮ ಅನ್ನೋ ಒಂದು ಸಂಸ್ಥೆ ನಿಮ್ಮನ್ನು ಹುಡುಕುತ್ತೆ. ಶಿ ಈಸ್ ನನ್ ಅದರ್ ದ್ಯಾನ್ ಮೈ ವೈಫ್ ನಂದಿನಿ. ಎಷ್ಟು ಖುಷಿ ಅನ್ನಿಸ್ತು ಆ ಎಪಿಸೋಡ್ಸ್ ನಿಮಗೆ. ನಿಮ್ಮ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬಂದು, ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯಲ್ಲೇ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಆ್ಯಂಡ್ ಹೋಪ್ ಸೊ ನೀವಂತೂ ತುಂಬ ಎಂಜಾಯ್ ಮಾಡಿದ್ರಿ ಆ ಎಪಿಸೋಡು, ಆ ದಿನಗಳು. ಲೈವ್ಲಿ ಆಗಿ ನಿಮ್ಮ ಜೊತೆ ನಾವು ಓಡಾಡಿಕೊಂಡು ಒಂದಷ್ಟು ರೆಕಾರ್ಡಿಂಗ್ ಮಾಡಿದೆ. ಹೌ ಯು ಫೆಲ್ಟ್? ಸೊ ನಾನು ಆನೆಸ್ಟಾಗಿ ಹೇಳಬೇಕು ಅಂದರೆ, ನನ್ನ ಟ್ರಾನ್ಸ್ ಕಮ್ಯುನಿಟಿ ಜೊತೆ ತುಂಬ ವರ್ಷಗಳ ಕಾಲ ನಾನು ಪಯಣ ಮಾಡಿದ್ದೀನಿ. ಸೊ 10 ವರ್ಷ ಕಾಲ ನನ್ನ ಕೆಲಸ, ಎಲ್ಲ ಥರ ಸ್ಟ್ರಗಲ್ಸು ಎಲ್ಲ ಮಾಡ್ಕೊಬಂದಿದ್ದೆ. ಬಟ್ ಎಲ್ಲೂ ನನಗೆ ಏನಂತಾರೆ, ಒಂದು ಲೈಟ್ ಇಲ್ಲ ಒಂದು ರೆಕಗ್ನೈಸೇಷನ್ ಎಲ್ಲೂ ಸಿಕ್ಕಿರಲಿಲ್ಲ. ಸೊ ವೆರಿ ಫಸ್ಟ್ ಟೈಮ್ ಡಿಜಿಟಲ್ ಮಾಧ್ಯಮದಿಂದ ನನಗೊಂದು ಕಾಲ್ ಬಂದಿರುತ್ತೆ. ಸೊ ಈ ಥರ ನಿಮ್ಮನ್ನು ಬಂದು ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀವಿ ಅಂತ.
ನನಗೆ ತುಂಬ ಸರ್ಪ್ರೈಸಿಂಗ್ ಇರುತ್ತೆ, ಆಮೇಲೆ ತುಂಬ ಖುಷಿ ಆಗುತ್ತೆ ಆ ಟೈಮಲ್ಲಿ. ಸೊ ನನ್ನ ಒಬ್ಬರು ರೆಕಗ್ನೈಸ್ ಮಾಡಿ ನಿಮ್ಮ ಬಗ್ಗೆ 4 ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದಾಗ ನನಗೆಲ್ಲೋ ಓಕೆ, ಎಲ್ಲೋ ದೇವ್ರ ಎಲ್ಲೋ ಒಂದು ಮ್ಯಾಜಿಕ್ ತೋರಿಸಿದ್ದಾನೆ ನಾವು ಪ್ರಪಂಚಕ್ಕೆ ಕಾಣಂಗೆ ಮಾಡೋಕ್ಕೆ. ಸೊ ಬಟ್ 10 ವರ್ಷ ಕಾಲ ತಗೊಳ್ತು. ನೀವು ಅದನ್ನ ಅಚೀವ್ ಮಾಡಕ್ಕೆ 10 ಇಯರ್ಸ್. ಸೊ ನನ್ನ ಕಮ್ಯುನಿಟಿ ಜೊತೆ ನಾನು ಕೆಲಸ ಮಾಡಿಕೊಂಡು, ಸೊ ಯಾಕೆ ಇದನ್ನು ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ, ಸೊ ಫಸ್ಟ್ ಆಫ್ ಆಲ್ ಕಮ್ಯುನಿಟಿ ಬಂದಾಗ ಯಾರು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಕೆಲಸ ಕೊಟ್ಟರೆ ಇವ್ರು ಕೆಲಸ ಮಾಡಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ನೆಗೆಟಿವ್ ಆಗಿ ಇದು ಮಾಡ್ತಾರೆ. ಸೊ ನಮ್ಮಂಥ ಪಾಸಿಟಿವ್ ಪೀಪಲ್ನ, ಸೊ ಕೆಲಸ ಮಾಡೋರ್ನ ಯಾಕೆ ಇವರೆಲ್ಲ ತೋರಿಸಿಲ್ಲ ಅಂತ ನನಗೆ ಒಂದು ಮನಸ್ಸಲ್ಲಿ ಕೇಳ್ತಾ ಇತ್ತು. ಬಿಕಾಸ್ ಯಾಕಂದರೆ ನಾನು ತುಂಬ ಜನ ವಾಕಿಂಗ್ ಇಟ್ಸ್ ಪಾರ್ಲರ್ ಅಂತ ಸಲೂನ್ ಅಂತ ಹೇಳಿದಾಗ, ಸೊ ವಾಕಿಂಗ್ ಕಸ್ಟಮರ್ಸ್ ತುಂಬ ಜನ ಇರ್ತಾರೆ. ಸೊ ಜನ ಬರ್ತಾ ಹೋಗ್ತಾ ಇರ್ತಾರೆ. ಸೊ ಜನಕ್ಕೇನು ಗೊತ್ತೇ ಆಗಿಲ್ವಾ ನಾವೆಲ್ಲ ಕೆಲಸ ಮಾಡ್ತಿರೋದು ಅಂತ ಅನ್ನಿಸ್ತು. ಸೊ ಯಾಕೆ ನಮ್ಮನ್ನು ತೋರಿಸ್ಬೋದಲ್ಲ, ಇದನ್ನೊಂದು ಮಾದರಿಯಾಗಿ ತೋರಿಸಿ ನಮ್ಮ ಕಮ್ಯುನಿಟಿಯವ್ರನ್ನ 4 ಜನಕ್ಕೆ ಗೊತ್ತಾದರೆ ಅವರು ಕೆಲಸಗಳು ಶುರು ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಅದು ಮನಸ್ಸಲ್ಲಿತ್ತು ನನ್ನ ಮನಸ್ಸಲ್ಲಿ. ಬಟ್ ಹೋಪ್ ಸೊ ಆ ವಿಡಿಯೋದಿಂದ ಭಾಳಷ್ಟು ಜನರಿಗೆ ನೀವು ಪರಿಚಿತರಾದ್ರಿ. ಆ್ಯಂಡ್ ಡಿಜಿಟಲ್ ಮಾಧ್ಯಮ ದಟ್ ಟು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅದನ್ನ ಮಾಡ್ತು. ನಿಜ. ಮತ್ತೆ ಮಾಧ್ಯಮದ ಜವಾಬ್ದಾರಿ ಏನಿದೆ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ನಂದಿನಿ. ಸೊ ಗುಡ್ ಲಕ್ ನಂದಿನಿ ಫಾರ್ ಯೋರ್ ಫ್ಯೂಚರ್ ವಿಡಿಯೋಸ್. ಎಸ್, ಅದೇ ರೀತಿ ನಾನು ನಿಮ್ಮನ್ನು ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೇರವಾಗಿ ಕೇಳಬೇಕು ಅಂತ ಇದ್ದೀನಿ. ಇವತ್ತು ನಾವು ಇತ್ತೀಚಿನ ದಿನಗಳಲ್ಲಿ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಬಗ್ಗೆ ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ, ಸಾಕಷ್ಟು ವೈರಲ್ಸ್ ಆಗ್ತಾನೆ ಇರುತ್ತೆ ವಿಡಿಯೋಗಳು, ಬಿಹೇವಿಯರ್ಸಲ್ಲಿ ಆಗ್ಬೋದು. ಸೊ ನಾನು ಯಾಕೆ ಅಲ್ಲಿಂದ ಶುರು ಮಾಡ್ತಿದ್ದೀನಿ ಈ ಪಾಡ್ಕ್ಯಾಸ್ಟ್ನ ಅಂದರೆ, ಆ ಬಿಹೇವಿಯರ್ಸೇ ತುಂಬ ಡಿಫ್ರೆಂಟಾಗಿರುತ್ತೆ. ಅವರು ಮಾತಾಡೋ ರೀತಿ, ಅವ್ರು ನಡೆಸ್ಕೊಳ್ಳೋದು ಸಮಾಜದಲ್ಲಿ. ಯಾಕೆಂದರೆ ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಇಟ್ ಮೈಟ್ ಬಿ ಅ ಥರ್ಡ್ ಜೆಂಡರ್ ಆ್ಯಸ್ ಪರ್ ಇಂಡಿಯನ್ ಜಸ್ಟಿಸ್, ಬಟ್ ಇಟ್ಸ್ ನಾಟ್ ದಟ್. ಸೊಸೈಟಿಯಿಂದ ಹೊರಗಿಲ್ಲ ಅವರು. ಸೊಸೈಟಿ ಅಂದರೆ ನಾವು, ನೀವು, ಅವರೆಲ್ಲರೂ ಕೂಡ. ಬಟ್ ಸೊಸೈಟಿಯಲ್ಲಿ ಇವತ್ತಿಗೂ ಕೂಡ ಇಷ್ಟು ಟೆಕ್ನಾಲಜಿಯಲ್ಲಿ ನಾವು ಮುಂದುವರೆದಿದ್ದೀವಿ, ಇಷ್ಟು ಪ್ರಬುದ್ಧತೆ ಬಂದಿದೆ ನಮಗೆ, ಇಷ್ಟು ಜನರಲೈಸ್ ಆಗಿದ್ದೀವಿ ನಾವು ಎಲ್ಲರ ಜೊತೆ. ಇವತ್ತಿಗೂ ಕೂಡ ಆ ವರ್ಸ್ಟ್ ಕ್ರಿಯೇಚರ್, ವರ್ಸ್ಟ್ ಬಿಹೇವಿಯರ್ ನಮ್ಮನ್ನೆಲ್ಲ ಒಂದು ಕಡೆ ಬೇಜಾರು ಮಾಡುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು ಆ್ಯಂಡ್ ಯುವರ್ ಸೆಲ್ಫ್ ಪರ್ಸ್ನಲಿ ಅಲ್ಲ, ಬಟ್ ಇನ್ ಅ ಕಾಮನ್ ವೇ. ಯಾಕೆಂದರೆ ಎಷ್ಟೋ ಜನ ಆ ವಿಡಿಯೋಸ್ಗಳನ್ನ ನೋಡಿರ್ತಾರೆ ಕೂಡ. ಹೇಗದು ಸಾಧ್ಯ? ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಹೇಗೆ ವರ್ಕ್ ಆಗುತ್ತೆ? ಯಾಕೆ ಆ ಥರ ಬಿಹೇವಿಯರು? ಟ್ರಾನ್ಸ್ಜೆಂಡರ್ಸ್ಗೆ ಸೆಕ್ಷುವಲ್ ಅಥವಾ ಭಿಕ್ಷಾಟನೆ ಎರಡು ಬಿಟ್ಟು ಬೇರೆ ಏನೂ ಇಲ್ವಾ? ಬದುಕಕ್ಕೆ ಸಾಧ್ಯನೇ ಇಲ್ವಾ? ಎಲ್ಲ ಥರ ಅವಕಾಶಗಳು ಓಪನ್ ಆಗೇ ಇದೆ. ಸೊ ನೀವು ಫಸ್ಟ್ ಕೇಳಿದಾಗ, ಸೊ ವೈ ನೀವು ಹೇಳಿದ ಪಾಯಿಂಟ್ ನನಗೇನಂತ ಯಾವ ಥರ ಮುಟ್ತು ಅಂದರೆ, ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ. ಸೊ ನೀವು ಏನೊಂದು ಮೂಡ್ ಆಫ್ ಆಗುತ್ತೆ. ಒಂದು ದಿವಸ ನಿಮ್ನ ಯಾರೋ ಬೈದು ಬಿಡ್ತಾರೆ, ಏನೊಂದು ಅಂದ್ಬಿಡ್ತಾರೆ, ಅವಾಗ ಎಂಟೈರ್ ಡೇ ಯು ವಿಲ್ ಬಿ ಮೂಡ್ ಆಫಲ್ಲಿ ಇರ್ತೀರ. ಸೊ ನೀವು ವರ್ತನೆ ಕೂಡ ಅದೇ ಥರ ಇರುತ್ತೆ. ಸೊ ಏನೇ ಮಾತಾಡೋ ನೀವು ಸರಿಗೆ ರೆಸ್ಪಾಂಡ್ ಮಾಡಲ್ಲ, ಇದು ಮಾಡಲ್ಲ, ಆ್ಯಂಗರ್ ಆಗಿ ಇರ್ತೀರ ಆ ಥರ. ಸೊ ನಮ್ಮ ಟ್ರಾನ್ಸ್ ಕಮ್ಯುನಿಟಿಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಜನಸಾಮಾನ್ಯರು ನಮ್ಮನ್ನ ಕ್ಲೀನಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ. ಸೊ ಎಲ್ಲ ಥರ ಫೇಲ್ಯೂರ್ಸ್ ನೋಡ್ಕೊಂಡು ಬಂದು, ಮನೆ ಬಿಟ್ಟು ಬಂದು ಎಲ್ಲ ಥರ ನೋಡಿರುವಾಗ ಈ ಜನ ನೋಡಿದಾಗ ಅದು ಆ್ಯಂಗರ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಕೆಲವೊಬ್ರು ಫಸ್ಟ್ ಆಫ್ ಆಲ್ 5 fingers ಆರ್ ಆಲ್ವೇಸ್ ನಾಟ್ ಸೇಮ್. ಸೊ ಕೆಲವೊಬ್ರು ಪ್ರೀತಿಯಿಂದ ಮಾತಾಡ್ತಾರೆ, ಕೆಲವೊಬ್ರು ದ್ವೇಷದಿಂದ ಮಾತಾಡ್ತಾರೆ, ಕೆಲವೊಬ್ರು ಇದರಿಂದ ಮಾತಾಡ್ತಾರೆ. ಸೊ ಆ ಥರ ಬಂದಾಗ, ಸೊ ನಮ್ಮ ಕಮ್ಯುನಿಟಿ ಯಾಕೆ ಅಷ್ಟು ರ್ಯಾಶ್ ಆಗಿರ್ತಾರೆ ಅಂತ ಹೇಳಿದ್ರೆ, ಇದು ನಮ್ಗೊಂದು ಟೂಲ್ ಥರ. ಸೊ ನಾವು ಅಗ್ರೆಷನ್ ಆಗಿದ್ದಾಗಲೇ ನಮ್ಮ ಹತ್ರ ಜನ ತುಂಬ ಕ್ಲೋಸ್ ಆಗೋಕ್ಕಾಗಲ್ಲ. ವೈ? ಬಿಕಾಸ್ ಕ್ಲೋಸ್ ಆದರೆ ನಮಗೇನೆ ಅದು ಪ್ರಾಬ್ಲಮ್ಮು ಫಸ್ಟ್ ಆಫ್ ಆಲ್. ಯಾಕಂದರೆ ನಮ್ಮ ಮಿಸ್ಯೂಸ್ ಮಾಡ್ಕೋತಾರೆ, ಇಲ್ಲ ಫೈನಾನ್ಷಿಯಲಿ ಯೂಸ್ ಮಾಡ್ಕೋತಾರೆ. ತುಂಬ ಜನ ಇವಾಗ ಯಂಗ್ಸ್ಟರ್ಸ್ ನಮ್ಮ ಕಮ್ಯುನಿಟಿಯಲ್ಲಿ ಟ್ರಾನ್ಸ್ ತುಂಬ ಯಂಗ್ ಏಜಲ್ಲಿ ತುಂಬ ಜನ ಸೂಸೈಡ್ಸ್ ಆಗ್ತಿದೆ, ಇಲ್ಲ ಸತ್ತೋಗ್ತಿದ್ದಾರೆ, ಇಲ್ಲ ಫ್ಯಾಮಿಲಿಯಿಂದ ಹೊರಗಡೆ ಬಂದು ಮನೆ ಬಿಟ್ಟು ಎಷ್ಟೆಷ್ಟೋ ಪ್ರಾಬ್ಲಮ್ಸಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಬೆಟರ್ ಅವ್ರ ಆ್ಯಂಗರ್ ಇರೋದೇ ಕೆಲವೊಂದು ವಿಷಯದಲ್ಲಿ ಸರಿ ಅಂತ ಅನಿಸುತ್ತೆ. ವೈ ದಟ್ ಸೋ ಹ್ಯಾಪನಿಂಗ್? ಈ ಸೂಸೈಡು, ಕೊಲೆ, ಮತ್ತೊಂದು ಮುಗ್ದೊಂದು ಅಂತ ಏನು ಹೇಳಿದ್ರಲ್ಲ, ವೈ ದಟ್ ಸೋ ಹ್ಯಾಪನಿಂಗ್? ಇಟ್ ಈಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದೇರ್ ವೆರಿ ಎಮೋಷನಲ್ ಫೂಲ್ಸ್. ನನ್ನ ಕಮ್ಯುನಿಟಿ ಪೀಪಲ್ಸ್ ಎಮೋಷನಲ್ ಫೂಲ್ಸ್ ಅಂತ ನಾನು ಹೇಳ್ಬೋದು. ವೈ? ಬಿಕಾಸ್ ಇವಾಗ ಒಂದು ಹುಡುಗ ಬಂದ್ಬಿಟ್ಟು ನಿಮಗೆ ಪ್ರಪೋಸ್ ಮಾಡ್ದ, ವೆರಿ ನೆಕ್ಸ್ಟ್ ಡೇ ನಿಮ್ಗೆ ಏನು ಅನ್ಸುತ್ತೆ, ಅಯ್ಯೋ ನನ್ನ ಒಬ್ಬ ಪ್ರಪೋಸ್ ಮಾಡ್ಬಿಟ್ಟ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟ. ಸೊ ಯು ಗೆಟ್ ಅಟ್ರಾಕ್ಟೆಡ್ ವಿತ್ ದೆಮ್. ಸೊ ಇಷ್ಟು ಜನದಲ್ಲಿ ನನ್ನ ಒಬ್ಬರು ಬಂದು ಪ್ರಪೋಸ್ ಮಾಡ್ತಾರೆ ಅಂದರೆ ಈಸಿಲಿ ಅಕ್ಸೆಪ್ಟ್ ಮಾಡ್ಕೋತಾರೆ ಟ್ರಾನ್ಸ್ ಕಮ್ಯುನಿಟಿ ಪರ್ಸನ್. ಆಮೇಲೆ ಏನಾಗುತ್ತೆ, 3ನೇ ದಿವಸ ಅವನು ಬಂದಿರೋದು ಬೇರೆ ವಿಷಯಕ್ಕೆ ಬಂದಿರ್ತಾನೆ, ಮೇ ಬಿ ಜಸ್ಟ್ ಟು ಯೂಸರ್ ಅವ್ರ ಫೈನಾನ್ಷಿಯಲಿ ಸಪೋರ್ಟ್ ತಗೊಳಕ್ಕೆ. ಅದಾದ್ಮೇಲೆ ಅವ್ನು ನಾರ್ಮಲ್ ವೇಗೆ ಕಂಟಿನ್ಯೂ ಆಗ್ತಾನೆ. ದಿಸ್ ಪರ್ಸನ್ ಅವನ ಬಗ್ಗೆ ಯೋಚನೆ ಮಾಡಿ ಸುಸೈಡ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನೀವು ಯಾಕೆ ಆ ಟ್ರ್ಯಾಪಿಗೆ ಬೀಳಲಿಲ್ಲ ಅಂತ?
ನಾನು ತುಂಬ ಕ್ಲಿಯರ್ ಆಗಿದ್ದೆ. ಐ ವಾಸ್ ವೆರಿ ಕ್ಲಿಯರ್. ಓಕೆ. ಸೊ ಬಿಕಾಸ್ ನಾನು ನೋಡ್ತಾನೆ ಬರ್ತಾ ಇದ್ದೆ ನನ್ನ ಕಮ್ಯುನಿಟಿ ಅವ್ರು ಏನೇನು ಇದ್ರಲ್ಲ ಫ್ಲಾಸ್ ಅಲ್ಲಿ ಇದ್ದಾರೆ ಎಲ್ಲ ನೋಡ್ತಾ ಬರ್ತಾ ಇದೆ. ಸೊ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ವಾಟ್ ವಾಸ್ ಯುವರ್ ಇಂಟೆನ್ಷನ್ ಟು ಬಿಕಮ್ ಅ ಟ್ರಾನ್ಸ್ಜೆಂಡರ್? ಸೊ ಇಂಟೆನ್ಷನ್ ಅಲ್ಲ, ಇಟ್ಸ್ ಅ ಲವ್, ಸೆಲ್ಫ್ ಲವ್. ಐ ವಾಂಟ್ ಬಿ ಆಸ್ ಅ ಟ್ರಾನ್ಸ್ ಪರ್ಸನ್. ವೈ? ಬಿಕಾಸ್ ಐ ವಾಂಟ್ ಬಿ ಆಸ್ ಅ ವಿಮೆನ್. ನನಗೆ ಆ ಫೀಲಿಂಗ್ ಬಂದ್ಬಿಟ್ಟು ಯಾವುದನ್ನು ಅಚೀವ್ ಮಾಡೋಕ್ಕೆ ಇಲ್ಲ, ಯಾವುದನ್ನು ಮಾಡೋಕ್ಕೂ ನಾನು ಬಂದಿರಲಿಲ್ಲ. ಬಟ್ ನನ್ನನ್ನು ನಾನೇ ಒಂದು ಹೆಣ್ಣಾಗಿ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಬಂದಿದ್ದು. ಸೊ ಅದರಲ್ಲಿ ನಮಗೆ ಸಿಗದೇ ಇರೋ ಸೌಲಭ್ಯಗಳು, ನಮಗೆ ಸಿಗದೇ ಇರೋ ರೆಸ್ಪೆಕ್ಟನ್ನು ನಾವು ಪಡ್ಕೋಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಕೆಲಸಗಳಲ್ಲೂ ತೊಡಗಿಸ್ಕೊಂಡಿದ್ದು. ಯಾವಾಗ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು, ಹೇಗೆ? ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಸೇಮ್ ನಾರ್ಮಲ್ ಆಗಿ ನಾನು ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಬಂದು ಶ್ರೀರಾಮಪುರಂ ಅಂತ ಪ್ಲೇಸಲ್ಲಿ ಹುಟ್ಟಿರೋದು ಬೆಂಗಳೂರಲ್ಲಿ. ಸೊ ಎಲ್ಲರಿಗೂ ಮೈ ಗಾಡ್, ಶ್ರೀರಾಮಪುರಂ ಅಂದ್ರೆ ನಾನ್ ನೋಡ್ತಾ ಇದ್ದಂಗೆ ಒಂದು 15-20 ವರ್ಷದ ಕೆಳಗೆ ಫುಲ್ ಜೋಪಡಿಗಳು. ಹೌದು. ಓಕೆ. ಐ ಥಿಂಕ್ ಪರ್ಸ್ನಲಿ ಯಾರಿಗೂ ಹೇಳ್ತಿಲ್ಲ ಈ ಮಾತನ್ನ, ಒಂದ್ ರೀತಿ ಸ್ಲಮ್. ಹೌದು. ಅಂತ ಜಾಗದಲ್ಲಿ ಹುಟ್ಟಿ ಹೀಗೆ ನಿಮ್ಗೆ ಅಂದ್ರೆ ನಾನು ಲಾಸ್ಟ್ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಾಗ ನನಗೆ ಶ್ರೀರಾಮ್ಪುರದಲ್ಲಿ ಹುಟ್ಟಿದವರು ಹಿಂಗ್ ಮಾತಾಡ್ತಾರ ಅಂತ ಒಂದ್ ರೀತಿ ಆಶ್ಚರ್ಯ ಆಯ್ತು. ಹೌದು. ಓಕೆ. ಸೊ ನನ್ನ ಫ್ಯಾಮಿಲಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ರೌಡಿಸಮ್ ಅಲ್ಲಿ ಇತ್ತು. ನಮ್ಮ ಸ್ವಂತ ಅಣ್ಣ ಬಂದ್ಬಿಟ್ಟು ಮರ್ಡರ್ ಆಗ್ತಾರೆ. ಸೊ ಕೈಂಡ್ ಆಫ್ ಸುಸೈಡ್ ಕೈಂಡ್ ಆಫ್ ಆ ಥರ ಮಾಡಿ. ಎಸ್. ನಮ್ಮ ತಂದೆ ಮತ್ತು ನಮ್ಮ ಅಣ್ಣ ಇಬ್ಬರು ರೌಡಿಸಮ್ ಅಲ್ಲಿ ಇದ್ರು. ಸೊ ನಮ್ಮ ತಂದೆ ಬಂದ್ಬಿಟ್ಟು ಬುಲೆಟ್ ಗಜ ಅಂತ, ಸೊ ನಮ್ಮ ಅಣ್ಣ ಬಂದು ಸುನಿಲ್ ಕುಮಾರ್ ಅಂತ. ಸೊ ಅವ್ರು ಮರ್ಡರ್ ಆಗುತ್ತೆ. ಸೊ ನನ್ನ ಫ್ಯಾಮಿಲಿಲಿ ಏನು ಮಾಡ್ತಾರೆ, ಸೊ ಇಲ್ಲಿದ್ರೆ ಸೇಫ್ ಇಲ್ಲ, ಸೊ ಎಜುಕೇಷನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಟ್ಸ್ ನಾಟ್ ಅ ಸೇಫ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಸೊ ನನ್ನ ಬೇರೆ ಜಾಗಕ್ಕೆ ಕಳಿಸಿರ್ತಾರೆ. ಸೊ ನಾನು ಮತ್ತೆ ಉತ್ತರಳ್ಳಿಗೆ ಶಿಫ್ಟ್ ಆಗ್ತೀನಿ, ನನ್ನ ಸಿಸ್ಟರ್ ಮನೆಗೆ, ಮೀನ್ಸ್ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಶಿಫ್ಟ್ ಆಗ್ತೀನಿ. ಸೊ ಅಲ್ಲಿಂದ ನಾನು ಎಜುಕೇಷನ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರ್ತೀನಿ. ಆಮೇಲೆ ಕೆಲಸಕ್ಕೂ ಪಾರ್ಟ್ ಟೈಮಾಗಿ ಕೆಲಸ ಮಾಡ್ತಾ ಬರ್ತಾ ಇರ್ತೀನಿ. ಸೊ ದಟ್ ಈಸ್ ವೇರ್ ಐ ಡಿಸೈಡೆಡ್, ಇಂಥ ಜಾಗದಲ್ಲಿ ಎಜುಕೇಷನು ಪ್ರಾಪರ್ ಆಗಿ ಸಿಗದಿರೋ ಜಾಗದಲ್ಲಿ, ಐಡೆಂಟಿಟಿನೂ ಕ್ರಿಯೇಟ್ ಮಾಡ್ಕೊಳ್ಳೋದಿರೋ ಜಾಗದಲ್ಲಿ ನಾವು ಐಡೆಂಟಿಟಿ ಮತ್ತು ನಮ್ಮ ಎಜುಕೇಷನ್ನ ಸಕ್ಸಸ್ಫುಲ್ ಆಗಿ ನಾವು ಮಾಡಿ ತೋರಿಸ್ಬೇಕು. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅನ್ನೋ ಥರ. ಓಕೆ. ಸೊ ಈ ಏನ್ ಹೇಳಿದ್ರಿ ನೀವು, ಶ್ರೀರಾಮ್ಪುರ ಇದೆಯಲ್ಲ, ಆ ವೈಬೇ ಬೇರೆ, ನೀವು ಹೇಳಿದ ವೈಬೇ ಬೇರೆ. ಇಟ್ಸ್ ಟೋಟಲಿ ನಾರ್ತ್ ಸೌತ್. ಹೌದು. ಎನಿ ಟೈಮ್ ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲಿ ಇಲ್ಲಿ ಗಲಾಟೆ, ಅಲ್ಲಿ ಇಲ್ಲಿ ಏನಾದೊಂದು ಸಣ್ಣ ಪುಟ್ಟ ಕೆಲಸ, ಅಲ್ಲಿ ಇಲ್ಲಿ ಪೊಲೀಸ್ ಓಡಾಡ್ತಿರೋದು, ತುಂಬಾ ತರ. ಸಿ ಬಿಕಾಸ್ ನಮ್ಮ ಅಣ್ಣ ಬಂದ್ಬಿಟ್ಟು ತುಂಬಾ ಕೇಸಸ್ ಅಲ್ಲಿ ಫಿಟ್ ಆಗಿದ್ದ. ಮೀನ್ಸ್ ತುಂಬ ಕೇಸಸಲ್ಲಿ ಮನೆಗೆ ಬರೋದು, ಅವಾಗ ಅವನ ಸ್ಟೇಷನಲ್ಲಿ ಕರ್ಕೊಂಡು ಕೂರಿಸ್ಕೊಳ್ಳೋದು, ತುಂಬ ಡಿಸ್ಟರ್ಬ್ ಆಗಿಬಿಟ್ಟಿದೆ ಆ ಟೈಮಲ್ಲಿ. ಅವ್ರ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟು ಮಾಡಿ ಇದು ಟೆರೇಸಲ್ಲೆಲ್ಲ ಇರೋದು, ತುಂಬ ಫ್ರೆಂಡ್ಸ್ ಅವ್ನು ಜಾಸ್ತಿ ಇರೋದು, ಆ ಥರ ಎಲ್ಲ ತುಂಬ ಇತ್ತು. ಸೊ ನನ್ನ ಫ್ಯಾಮಿಲಿ ಸ್ಟೋರೀಸ್ ಬಗ್ಗೆ ನಾನು ಎಲ್ಲೂ ಶೇರ್ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ಐ ಆಮ್ ಜಸ್ಟ್ ಶೇರಿಂಗ್, ಬಿಕಾಸ್ ನಾನಿದ್ದ ಜಾಗನ ನಾನು ಎಲ್ಲೂ ತೋರಿಸ್ಕೋಬಾರ್ದು, ಇಲ್ಲ ಹೇಳ್ಕೊಬಾರ್ದು ಅಂತ ಇದ್ದೆ. ಅದು ಎಲ್ಲೋ ನನ್ನ ಒಂದು ಏನಂತ ಐಡೆಂಟಿಟಿಗೆ ಕೊರತೆ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ದಿಸ್ ಇಸ್ ದ ಟೈಮ್ ವೇರ್ ಐ ಹ್ಯಾವ್ ಟು ರಿವೀಲ್. ಸೊ ಇಂಥ ಜಾಗದಿಂದ ಬಂದು ಐ ಆಮ್ ಪ್ರೂವಿಂಗ್ ಮೈ ಸೆಲ್ಫ್. ಶ್ರೀರಾಮ್ಪುರ ಅನ್ನೋ ಒಂದು ಸ್ಲಮ್ಮಲ್ಲಿ ಹುಟ್ಟಿ IT ಸಿಟಿ ಗ್ರೋ ಆಗ್ತಿದ್ದಂಥ ಒಂದು ಏರಿಯಾಗೆ ಶಿಫ್ಟ್ ಆಗಿ ಜೀವನನೇ ಬದಲಾಯಿಸ್ಕೊಂಡಂಥ ಕತೆ ನಿಮ್ಮದು. ಸೊ ಅಲ್ಲಿದ್ರಿ, ಬಟ್ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಸಾಧ್ಯ? ಅಂದರೆ ನಾವು ನೋಡ್ದಂಗೆ ಬೇರೆ ಬೇರೆ ಏಜಲ್ಲಿ ಬೇರೆ ಬೇರೆ ರೀತಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಬಟ್ ಹೌಸ್ ಯುವರ್ ಟ್ರಾನ್ಸ್ಫಾರ್ಮೇಷನ್? ಹೌ ಯು ಗಾಟ್ ಟಚ್ ವಿತ್ ದಿಸ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ? ಸೊ ಏನಾಗುತ್ತೆ, ನಾನು ಸಣ್ಣ ವಯಸ್ಸಿಂದಾನೇ ನನಗೆ ಒಂಥರ ಹೆಣ್ಣಿನ ಭಾವನೆಗಳು ಜಾಸ್ತಿ ಇತ್ತು. ಸೊ ಫೆಮಿನಿಸಮ್ ಅನ್ನೋದು ತುಂಬ ಇತ್ತು. ಸೊ ಕುಂಟೆಬೆಲೆ ಆಡೋದು, ಹುಡುಗಿರ ಜೊತೆ ಜಾಸ್ತಿ ಕ್ಲೋಸ್ ಆಗಿರೋದು, ನನ್ನ ಸಿಸ್ಟರ್ ಜೊತೆ ತುಂಬ ಅವ್ರು ಬಟ್ಟೆಗಳು ಹಾಕ್ಕೊಳ್ಳೋದು, ತುಂಬ ಆ ಥರ ಎಲ್ಲ ಮಾಡಿದ್ದೀನಿ. ಸೊ ನಮ್ಮ ತಂದೆ, ನಮ್ಮ ತಾಯಿ ಅವರೆಲ್ಲ ತುಂಬ ಬೈಯೋರು ನನಗೆ. ಸೊ ಇಂಥ ಇದರಲ್ಲಿ ಇರುವಾಗ ನಾನು ನನ್ನ ಕಮ್ಯುನಿಟಿ ನೋಡ್ತಿದ್ದೆ ನಾನು. ಸೊ ಶ್ರೀರಾಮ್ಪುರಮಲ್ಲಿ ನಾನು ನನ್ನ ಟ್ರಾನ್ಸ್ ಕಮ್ಯುನಿಟಿನ ನೋಡ್ತಿದ್ದೆ. ಏನಾದೊಂದು ಸಣ್ಣ ಪುಟ್ಟ ಮೀನ್ಸ್ ಕಸ ಗುಡಿಸೋದು ಮತ್ತು ಅದಿದೇನೋ ಕೆಲಸ ಮಾಡ್ತಿರೋದು. ಬಟ್ ಜನ ಅವ್ರಿಗೆ ಒಂಥರ ಕೇವಲವಾಗಿ ನೋಡೋದು. ಸೊ ಇದು ನಾನು ಹೇಳ್ತಿರೋದು ತುಂಬ ಒಂದು 10 ವರ್ಷಕ್ಕೆ ಮುಂಚೆಯಿಂದ ಮಾತುಗಳು ನಾನು ಹೇಳ್ತಾ ಇರೋದು. ಸೊ ತುಂಬ ಕೇವಲವಾಗಿ ಟ್ರೀಟ್ ಮಾಡೋದು, ಅವ್ರು ಬಂದಾಗ ಒಂಥರ 9 ಹಂಗಿಂಗೆಲ್ಲ ತುಂಬ ಮಾತಾಡ್ತಿದ್ರು. ಸೊ ನಂಗೆ ತುಂಬ ಅಸಹ್ಯ ಅನ್ನಿಸ್ತಿತ್ತು. ನನಗೆ ಒಂದು ಭಯ ಇತ್ತು, ಎಲ್ಲಿ ನಾನು ಈ ಥರ ಅಂತ ಗೊತ್ತಾದರೆ ಆ ಕಮ್ಯುನಿಟಿಗೆ ಹಾಕ್ಬಿಡ್ತಾರೆ, ಆಮೇಲೆ ನನ್ನ ಬಂದ್ಬಿಟ್ಟು ಕೆಟ್ಟವಾಗಿ ಬಿಂಬಿಸ್ತಾರೆ. ಸೊ ಮರ್ಯಾದಿರಲ್ಲ, ರೆಸ್ಪೆಕ್ಟ್ ಇರಲ್ಲ ಅನ್ನೋದು ಒಂದೇ ಮಾತುಗೋಸ್ಕರ ನಾನೆಲ್ಲನೂ ನನ್ನಲ್ಲಿ ನಾನೇ ಅಡಗಿಸ್ಕೊಂಡು ಸ್ವಲ್ಪ ನನ್ನ ಟ್ರಾನ್ಸ್ಫಾರ್ಮೇಷನ್ ವೆಯ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿತ್ತು, ನನ್ನ ಗೋಲ್ ಇತ್ತು. ಅದೇ ಥರ ನನ್ನ ಲೈಫಲ್ಲಿ ನಾನು ಸೆಟ್ಲ್ ಆಗಬೇಕು.
ಸೊ ಆಲ್ವೇಸ್ ಎ ಸಕ್ಸಸ್ಫುಲ್ ಪರ್ಸನ್, ನಾವು ನಮ್ಮ ಕೈಯಲ್ಲಿ ದುಡಿದು ನಮ್ಮ ಕೈಯಲ್ಲಿ ದುಡಿಮಾನ ಇದ್ರೆ ಯಾರು ಬೇಕಾದ್ರೂ ನೀವು ಅಕ್ಸೆಪ್ಟ್ ಮಾಡ್ಕೋತಾರೆ. ನೀವು ಸಕ್ಸಸ್ ಆಗಿದ್ರೆ ಯಾರು ಬೇಕಾದ್ರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಅ ಯೂನಿವರ್ಸಲ್ ಟ್ರೂತ್. ಎಸ್, ಟ್ರಾನ್ಸ್ಜೆಂಡರ್ ಅಷ್ಟೇ ಅಲ್ಲ, ದುಡ್ಡಿದ್ರೆ ಇಡೀ ಸಮಾಜನೇ ಒಪ್ಪುತ್ತೆ. ಹೌದು. ನಾನು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಈ ತರ ಹೇಳ್ದಾಗ ಜನ ನನಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ರು. ಸೊ ದುಡ್ಡಿಲ್ಲ ಅಂದ್ರೆ ಏನೋ ಮಾಡಕ್ ಆಗಲ್ಲ. ಹೌದ್ರಿ, ಸತ್ಯ ಅದು. ಕಮೆಂಟ್ಸ್ ಮಾಡಿದವ್ರಿಗೂ ಅಷ್ಟೇ, ಹೌದು, ಅವ್ರಿಗೆ ದುಡ್ಡಿದೆ ಅಂತಾನೆ ಅವರು ಕೂಡ ಫ್ರೀ ಡೇಟಾ ಜಾಡ್ತವ್ರೆ. ಇಲ್ಲ ಅಂತಂದ್ರೆ ಅವ್ರಿಗೂನು ನೋ ಐಡೆಂಟಿಟಿ. ಇವತ್ತು ಅವ್ರ ಐಡೆಂಟಿಟಿ ಫೇಸ್ಬುಕ್ ಅಲ್ಲಿ ಕ್ರಿಯೇಟ್ ಆಗಿದೆ. ದಟ್ಸ್ ವೈ ಬಿಕಾಸ್ ದೇ ಹ್ಯಾಸ್ ಮನಿ. ಎಸ್, ದುಡ್ಡಿದೆ, ಹಾಕೊಂಡಿದ್ದಾರೆ, ಲೀವ್. ಎನಿ ಹೌ, ಇಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಸೊ ಟ್ರಾನ್ಸ್ಫಾರ್ಮೇಶನ್ ಆಗ್ತೀರಾ ಯಾವ ಇಯರಲ್ಲಿ ಅಂದಾಜು, ಯಾವ ಒಂದು ಏಜಲ್ಲಿ ನಿಮಗೆ ಆ ಮೊಳಕೆ ಹೊಡೆಯುತ್ತೆ? ಸೊ ನಾನು ಒಂದು 6th or 7th ಇರ್ಬೇಕೇನೋ. ಅದಕ್ಕಿಂತ ಮುಂಚೆಯಿಂದನೂ ಸ್ವಲ್ಪ ನನಗೆ ಅದು ಭಾವನೆಗಳೆಲ್ಲ ಒಂಥರ ಇರೋದು ಅದೆಲ್ಲ ನನಗೆ ಅದಕ್ಕೆ ಐಡಿಯಾನೇ ಇರಲಿಲ್ಲ. ಸೊ ಈ ಥರ ಭಾವನೆಗಳು ಚೇಂಜ್ ಆಗ್ತಾ ಇದ್ದೆ. ಆಮೇಲೆ ಹುಡುಗಿ ಥರ ಓಡಾಡ್ತಿರುವಾಗ ಅಕ್ಕಪಕ್ಕದವ್ರು ಹೇಳಕ್ ಶುರು ಮಾಡ್ತಾರೆ, ಸೊ ನೀನು ಹುಡುಗಿ ಜೊತೆ ಯಾಕೆ ಜಾಸ್ತಿ ಕ್ಲೋಸ್ ಆಗಿದ್ಯಾ? ಸೊ ಆ ಹುಡುಗಿಗೆ ಹೇಳೋದು, ಅವನ ಜೊತೆ ಯಾಕೆ ನೀವೆಲ್ಲ ಆಟ ಆಡ್ತಿರೋದು? ನನಗೆ ಇವತ್ತು ನೆನಪಿದೆ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಗ್ರೂಪ್ ಆಫ್ ಗರ್ಲ್ಸ್ ಜೊತೆ ನಾನು ಆಟ ಆಡ್ತಿರುವಾಗ ಅವ್ರು ಹೇಳ್ತಾರೆ, ಏ ಹೋಗೋ ಮನೆಗೆ ಹೋಗೋ, ಅವ್ರ ಹುಡುಗಿರ ಜೊತೆ ಯಾಕೆ ಆಡ್ತಾರೆ? ಆ ಹುಡುಗಿರಿಗೆ ಹೇಳ್ತಾರೆ, ಯಾಕೆ ನಿಮ್ಮ ಹುಡುಗನ ಜೊತೆ ಆಡ್ತಿದ್ದಾರೆ ಅಂತ ಹೇಳ್ತಾರೆ. ಬಿಕಾಸ್ ನಾನು ಐ ವಾಸ್ ಇನ್ ದ ಮೇನ್ ಅಟೈರ್. ಸೊ ಬಟ್ ನನ್ನಲ್ಲಿ ಫೆಮಿನೈಸ್ ಇತ್ತು. ಸೊ ನಾನು ಹೇಳ್ದಂಗೆ ನನ್ನಲ್ಲಿರೋ ಹೆಣ್ಣನ್ನ ನಾನು ಹೊರಗಡೆ ತಗೋಕ್ಕೆ ತುಂಬಾ ಪ್ರಯತ್ನಗಳು ಪಟ್ಟು ಆ ಹೆಣ್ಣನ್ನ ಈಚೆ ಹೊರಗಡೆ ತಗೊಬಂದಿದ್ದು. ಓ, ಹಾಗಾದ್ರೆ ನೀವು ಏನ್ ಎಜುಕೇಶನ್ ಮಾಡಿದ್ರಿ? ಸೊ BCom ಕಂಪ್ಲೀಟ್ ಮಾಡಿದ್ದೀನಿ. ಡಿಗ್ರಿ ಗ್ರಾಜುಯೇಟ್? ಹೌದು. ವಾವ್. ಗ್ರಾಜುಯೇಟ್ ಆಗೋವರೆಗೂ ನೀವು ಟ್ರಾನ್ಸ್ಜೆಂಡರ್ ಆಗಿನೇ ಗ್ರಾಜುಯೇಟ್ ಆದ್ರ ಅಥವಾ? ಇಲ್ಲ, ನಾನು ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಆಗಿರ್ಲಿಲ್ಲ. ಸೊ ಟ್ರಾನ್ಸ್ಫಾರ್ಮೇಶನ್ ಮುಂಚೆ ನಾನು ಎಜುಕೇಶನ್ ಮತ್ತೆ ಬಿಸ್ನೆಸ್ ಮಾಡ್ಕೋಬೇಕಂತ ಹೇಳ್ಬಿಟ್ಟೆ ನಾನು ಫಸ್ಟ್ ವೇಟ್ ಮಾಡಿದೆ. ಸೊ ಯಾವ್ದ್ರಲ್ಲೂ ಏನಂತಾರೆ ಟಕ್ ಅಂತ ಇಮಿಡಿಯೇಟ್ ಡಿಸಿಷನ್ಸ್ ಯಾವ್ದು ತೆಗ್ದಿಲ್ಲ. ಬಟ್ ಐ ವಾಸ್ ವೆರಿ ಕ್ಲಿಯರ್. ನಾನು ಕಮ್ಯುನಿಟಿ ಜೊತೆ ನಾನು ಓಡಾಡ್ತಿದ್ದೆ. ಸೊ ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ತಿದ್ದೆ. ಐ ವಾಸ್ ಕಮ್ಯುನಿಟಿ ಜೊತೆ ಹೋಗೋದು, ತಿರ್ಗಾ ಮನೆಗೆ ಬರೋದು. ಸೊ ಫಿಲಮ್ ಅಲ್ಲಿ ನೋಡಿರ್ಬೋದು ನೀವು, ಅವನೆಲ್ಲ ಅವಳು ಅನ್ನೋ ಫಿಲಮ್ ಅಲ್ಲಿ ನೋಡಿರ್ಬೋದು ನೀವು. ಮನೆಗೆ ಬರುವಾಗ ಹುಡುಗನಾಗಿ ಬಂದಿರ್ತೀವಿ, ಅಲ್ಲಿ ನಮ್ಮ ಕಮ್ಯುನಿಟಿ ಮೀಟ್ ಮಾಡಿದಾಗ ಸೀರೆ ಉಟ್ಕೊಳ್ಳೋದು, ಡ್ಯಾನ್ಸ್ ಮಾಡೋದು, ವಾರೇ ಆ ಥರ ಎಲ್ಲ ತುಂಬಾ ಅದೊಂಥರ ಬ್ಯೂಟಿಫುಲ್ ಇದು. ಸೊ ಅದನ್ನು ಹೇಳ್ತೀನಲ್ಲ, ಇಟ್ಸ್ ಅ ಪ್ರೆಷರ್ ಆಕ್ಚುಲಿ. ತುಂಬಾ ಪ್ರೆಷರ್ ಇದು. ಏನಂತ ಹೇಳಿದ್ರೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಮೀಟ್ ಮಾಡಿದಾಗ ಹೋಗಿ ಬಾರೆ ಅಂತ ಕರಿತಾ ಇದ್ರು, ಮನೆಗೆ ಬಂದಿದ ತಕ್ಷಣ ಹೋಗೋ ಬಾರೋ ಅಂತ ಹೇಳ್ತಿದ್ರು. ಸೊ ಅಲ್ಲೇ ಒಂಥರ ಏನೋ ಸಮಥಿಂಗ್ ವಾಸ್ ಮಿಸ್ಸಿಂಗ್. ತುಂಬಾ ಹರ್ಟ್ ಆಗೋದು, ಅಯ್ಯೋ ವಾಟ್ ಇಸ್ ದಿಸ್, ಅಯ್ಯೋ ಹೋಗೇ ಬಿಡೋಣ ಅನ್ಸ್ಬಿಡ್ತಿತ್ತು. ಬಟ್ ಹೆಂಗೋ ದಿಟ್ಟ ನಾನು ತುಂಬಾ ಸ್ಟ್ರಾಂಗ್ ಆಗಿರ್ತಿದ್ದೆ. ಕೆಲವೊಂದು ಡಿಸಿಷನ್ಸ್ ತೆಗ್ಬಿಟ್ರೆ ಅದು ಕಂಪ್ಲೀಟ್ ಆಗೋ ತನಕ ನಾನು ಬಿಡ್ತಾ ಇರ್ಲಿಲ್ಲ. ಸೊ ನಮ್ಮ ಅಪ್ಪನ ಹತ್ರ ಮಾತು ಬಿಟ್ಬಿಟ್ಟಿದ್ರೆ ನಾನು 1 ವರ್ಷ 2 ವರ್ಷ ಮಾತಾಡದೆ ಇರ್ತಿದ್ದೆ. ಸೊ ಆ ಥರ ಎಲ್ಲ ಘಟನೆಗಳು ಇರ್ತಿತ್ತಲ್ಲ. ಸೊ ಅದಕ್ಕೋಸ್ಕರ ನಾನು ಎಜುಕೇಶನ್ ತುಂಬಾ ಸ್ಟ್ರಾಂಗ್ ಆಗಿ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಮತ್ತೆ ನನ್ನ ಸ್ವಂತ ಕಾಲನ್ನು ನಾನು ನಿಂತ್ಕೋಬೇಕಂತ ಹೇಳ್ಬಿಟ್ಟು ನಾನು ಕಾಯ್ತಾ ಇದ್ದೆ. ಓಕೆ. ಸೊ ಎನಿಹೌ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತೀರಾ. ಬಟ್ ಆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಇದೆಯಲ್ಲ, ಇನ್ ಎವ್ರಿ ಟ್ರಾನ್ಸ್ಜೆಂಡರ್ಸ್ ಲೈಫ್ ಅದೊಂಥರ ನಮಗೆ ಕ್ಯೂರಿಯಾಸಿಟಿ ಪಾಯಿಂಟ್ ಆಫ್ ವ್ಯೂ, ವೇ ಯು ಗೆಟ್ ಟ್ರಾನ್ಸ್ಫಾರ್ಮೇಷನ್, ಹೌ ಯು ಗೆಟ್ ಟ್ರಾನ್ಸ್ಫಾರ್ಮ್ಡ್. ಸೊ ಈ ಥರ ಎಲ್ಲ ಕಡೆ ನಾವು ಕೇಳೇ ಇರ್ತೀವಿ. ಸೊ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಹೌ ಯು ಗಾಟ್? ಇಟ್ಸ್ ಎ ಪ್ರೋಸೆಸ್ ಬೇಸಿಕ್ಲಿ. Yes, it's a process. ಹೌ ಯು ಗೆಟ್ ಇನ್ ಟು ಇಟ್ ಆಕ್ಚುಲಿ? ಹೇಗೆ ನೀವು ಅದ್ರ ಜೊತೆ ಸೇರ್ಕೊಳ್ತೀರಾ? ಸೊ ಆಕ್ಚುಲಿ ನನಗೆ ಬಂದೊಂದು ಕ್ಲಾರಿಟಿ ಬೇಕಾಗಿತ್ತು. ಸೊ ನಾನು ಹೇಳಿದಾಗ ಟ್ರಾನ್ಸ್ಫಾರ್ಮೇಶನ್ ಟೈಮಲ್ಲಿ ಬಂದಾಗ ನಾನು ಕಮ್ಯುನಿಟಿ ಅಂದಿದ ತಕ್ಷಣ ಐ ವಾಸ್ ಇನ್ ಟು ಗೇ ಕಲ್ಚರ್. ಸೊ ಗೇ ಅಂತ ಹೇಳಿದ್ರೆ ನಾಟ್ ಟ್ರಾನ್ಸ್ ಕಮ್ಯುನಿಟಿ, ಇಜ್ರಾಸ್ ಅಲ್ಲ. ಸೊ ಅವ್ರು ಬಂದ್ಬಿಟ್ಟು ಮೆನ್ ಅಟೈರ್ ಎಲ್ಲ ಇರ್ತಾರೆ. ಸೊ ದೇ ವಿಲ್ ಬಿ ಅಟ್ರಾಕ್ಟೆಡ್ ವಿತ್ ದ ಮೆನ್. ಸೊ ಅವ್ರು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಸೊ ಅವ್ರು ಬಂದು ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿರಲ್ಲ. ಮೀನ್ಸ್ ಹುಡುಗಿ ಥರ ಡ್ರೆಸ್ ಮಾಡ್ಕೋಬೇಕು ಅಂತ ಒಂದು ಆಸೆ ಇರಲ್ಲ. ಸೊ ನನಗೆ ಅವಾಗಲೂ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನಾನು ಯಾಕೆ ಇಲ್ಲಿದ್ದೀನಿ ಅಂತ. ಓಕೆ. ಸೊ ನಾನು ಯಾಕೆ ಗೇಜ್ ಕಲ್ಚರಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾನು ಏನು ಮಾಡ್ತೀನಿ, ಸೊ ಐ ವೆಂಟ್ ಟು ಮೀಟ್ ಅಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಏನು ಮಾಡ್ತಾರೆ, ಹಿಂಗೆ ಮಾತಾಡ್ತಿರುವಾಗ ಸೊ ನಾನು ಟ್ರಾನ್ಸ್ಫಾರ್ಮೇಷನ್ ಬೇಕೇ ಬೇಕು, ನಾನು ಈ ಥರ ಎಲ್ಲ ಇರೋಕ್ಕಾಗಲ್ಲ, ನಾನು ಅಂತ ಹೇಳಿದಾಗ ಸೊ ಜಸ್ಟ್ ಬೆಟರ್ ಗೋ ಕನ್ಸರ್ನ್ ಸೈಕಾಟ್ರಿಸ್ಟ್ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ತೀನಿ, ಎಂಡೋಕ್ರಾಲಜಿಸ್ಟ್ ಹತ್ರ ಹೋಗ್ತೀನಿ. ಸೊ ನರ್ವ್ ಡಾಕ್ಟರ್, ಎಂಡೋಕ್ರಾಲಜಿಸ್ಟ್ ಅಂದರೆ ನಮ್ಮ ಫುಲ್ ಫಿಸಿಕಲ್ ಬಾಡೀಸ್ ಎಲ್ಲದರೆಲ್ಲ ಚೆಕ್ ಮಾಡ್ತಾರೆ, ನರ್ವ್ಸ್ ಎಲ್ಲನೂ. ಸೊ ಅವ್ರೇನಂತಾರೆ ಸೈಕಾಟ್ರಿಸ್ಟ್ ಹತ್ರ ಕಳಿಸ್ತಾರೆ. ಸೊ ಸೈಕಾಟ್ರಿಸ್ಟ್ ಬಂದ್ಬಿಟ್ಟು ನಾನು ಅನಲೈಸ್ ಮಾಡಿ, ಸೊ ನನ್ನಲ್ಲಿ ಹೋಗ್ತಾ ಇರೋ ಪ್ರಾಬ್ಲಮ್ಸು ನಾನು ಹೇಳ್ತಾ ಇದ್ದೆ, ನಮ್ಮ ಬಗ್ಗೆ ಹೇಳ್ಕೋಬೇಕು ಅವ್ರ ಹತ್ರ. ಸೊ ಡೀಟೇಲ್ ಆಗಿ 1 ಅಲ್ಲ 2 ಡಾಕ್ಟರ್ಸ್ ಹತ್ರ ನಾನು ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳ್ತಾರೆ, ಸೊ ನೀವು ಹಾರ್ಮೋನ್ಸಲ್ಲಿ ಇರಬೇಕು. ಸೊ ಹಾರ್ಮೋನ್ಸ್ ಆದಮೇಲೆ 2 years ಆದಮೇಲೆ ನಾನು ಬಂದ್ಬಿಟ್ಟು ಟ್ರಾನ್ಸ್ಫಾರ್ಮೇಷನ್ ತಗೋತೀನಿ ನಾನು.
ಸೊ ವಾಟ್ ಎವರ್ ಬಾಟಮ್ ಸರ್ಜರಿ ಆರ್ ಟಾಪ್ ಸರ್ಜರಿ ಅಂತ ಇರುತ್ತಲ್ಲ, ಸೊ ಅದೆಲ್ಲ ಬಂದ್ಬಿಟ್ಟು ನಾನು ಹಾರ್ಮೋನಲ್ಸ್ ಅಲ್ಲಿದ್ದೆ. 2 years ಐ ವಾಸ್ ಇನ್ ಹಾರ್ಮೋನ್ಸ್. ಸೊ ಅದು ಒಂದು ಕ್ರಿಟಿಕಲ್ ಟೈಮ್ ಪೀರಿಯಡ್. ಬಿಕಾಸ್ ಯಾಕಂದ್ರೆ ತುಂಬಾ ಜನ ಏನಾಗ್ತಾರೆ, ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮೂಡ್ ಸ್ವಿಂಗ್ಸು ತುಂಬಾ ತರ ಪ್ರೆಷರಲ್ಲಿ ಹೋಗ್ತಾ ಇರ್ತಾರೆ ಈ ಹಾರ್ಮೋನ್ಸ್ ಅಲ್ಲಿ ಇರುವಾಗ. ಹೆಂಗ್ ಚೇಂಜ್ ಆಗುತ್ತೆ ಹಾರ್ಮೋನ್ಸ್? ಸೊ ಇದು ಹೇಗಂತ ಹೇಳಿದ್ರೆ, ಸೊ ನಿಮ್ಮ ಬಾಡಿಯಲ್ಲಿ ಬಂದ್ಬಿಟ್ಟು ಒಂದು ಮೆನ್ ಹಾರ್ಮೋನ್ಸ್ ಇರುತ್ತೆ. ಸೊ ನಾವು ಒಂದು ಬಂದ್ಬಿಟ್ಟು ಇವಾಗ XY ಕ್ರೋಮೋಸೋಮ್ಸ್ ಆ ಥರ ಹೇಳ್ತಲ್ಲ, ಇವಾಗ ಟ್ರಾನ್ಸ್ಫಾರ್ಮೇಶನ್ ಆಗ್ತಿರುವಾಗ ಫಿಮೇಲ್ ಟೆಸ್ಟೋಸ್ಟೆರಾನ್ ಈಸ್ಟ್ರೋಜನ್ ಅಂತ ಕೇಳ್ಬೋದು. ಟೆಸ್ಟೋಸ್ಟೆರಾನ್ ಬಂದ್ಬಿಟ್ಟು ಮೆನ್ಸಲ್ಲಿ ಜಾಸ್ತಿ ಇರುತ್ತೆ, ಈಸ್ಟ್ರೋಜನ್ ಬಂದ್ಬಿಟ್ಟು ವುಮೆನ್ಸಲ್ಲಿ ಜಾಸ್ತಿ ಇರುತ್ತೆ. ಸೊ ಆ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟು ನಿಮಗೆ ಟೆಸ್ಟೋಸ್ಟೆರಾನ್ನ ಕಮ್ಮಿ ಮಾಡುತ್ತೆ, ಈಸ್ಟ್ರೋಜನ್ನ ಇನ್ಕ್ರೀಸ್ ಮಾಡುತ್ತೆ ದಟ್ ಟ್ಯಾಬ್ಲೆಟ್ಸ್. ಸೊ ಆ ಥರ ಪ್ರೊಸೆಸಲ್ಲಿ ಇರುವಾಗ ಸೊ ನಿಮ್ಗೆ ಗೊತ್ತಾಗಲ್ಲ. ಸೊ ಇವಾಗ ಗರ್ಲ್ಸ್ಗೆಲ್ಲ ಬಂದ PCD ಪ್ರಾಬ್ಲಮ್ಸ್, ತುಂಬಾ ತರ ಪ್ರಾಬ್ಲಮ್ಸ್ ಇದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ಥರ. ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗಲ್ಲ ನೀವೇನ್ ಮಾಡಬೇಕು, ಇಲ್ಲ ನಿಮ್ಗೆ ಯಾರಾದ್ರೂ ಯು ಶುಡ್ ಹ್ಯಾವ್ ಸಂಬಡಿ ಟು ಕನ್ಸೋಲ್ ಆರ್ ಎನಿಥಿಂಗ್. ಓಕೆ. ಸೊ ಆ ಥರ ನಿಮಗೆ ಆ ಒಂದು ಚೇಂಜಸ್ಸು 2 years ಹೆವಿ ಸ್ಟ್ರಗಲ್. ತುಂಬಾ ಕಷ್ಟಪಟ್ಟಿದ್ದೀನಿ. ಮೈ ಗಾಡ್. ಸೊ ಈಗ ನೀವು ಅದನ್ನ ಟ್ರಾನ್ಸ್ಫಾರ್ಮೇಶನ್ ಆದ ನಂತರ ನೀವೇನು ಸೆಕ್ಷುವಲ್ ಕೆಲಸಕ್ಕೆ ಅಂದ್ರೆ ಭಿಕ್ಷಾಟನೆಗೆ ಇದಕ್ಕೆ ಯಾವುದಕ್ಕೂ ಹೋಗ್ಲಿಲ್ವಾ ನಿಮ್ಗೂ? ನೀವು ಹಿಜಿಡಾ ಕಲ್ಚರಲ್ಲಿ ಇರ್ಲಿಲ್ವಾ ಹಾಗಾದ್ರೆ? ಸೊ ಐ ವಾಸ್ ನಾಟ್ ಇನ್ ಟು ಹಿಜ್ಡಾ ಕಲ್ಚರ್. ಸೊ ವೈ? ಬಿಕಾಸ್ ನಾನು ಇದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಹಿಜ್ರಾ ಕಲ್ಚರೇ ಡಿಫ್ರೆಂಟ್ ಇದೆ, ಆಮೇಲೆ ಟ್ರಾನ್ಸ್ ಕಲ್ಚರ್ ಡಿಫ್ರೆಂಟ್ ಇದೆ. ಸೊ ನಾನು ಬಂದ್ಬಿಟ್ಟು ಐ ಆಮ್ ನಾಟ್ ಯಾವ್ದು ಕಮ್ಯುನಿಟಿನೋ ಅವ್ರ ಕಲ್ಚರ್ನ ನಾನು ತಪ್ಪಾಗಿ ಬಿಂಬಿಸ್ತಾ ಇಲ್ಲ. ಸೊ ನಾನು ಆಯ್ಕೆ ಮಾಡಿದ್ದು ನಾನು ಕೆಲಸ ಮಾಡ್ಕೋಬೇಕು, ಐ ಶುಡ್ ಪ್ರೂವ್ ಮೈ ಸೆಲ್ಫ್ ಐ ಆಮ್ ಅ ಕೇಪಬಲ್ ಪರ್ಸನ್ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದು. ಸೊ ಐ ಮೀನ್ ಟು ಕಲ್ಚರ್ ಆಲ್ಸೋ, ಐ ಮೀನ್ ಟು ಹಿಜ್ರಾ ಕಲ್ಚರ್ ಆಲ್ಸೋ. ನನಗೆ ಗುರು ಇದ್ದಾರೆ, ಚೇಲ ಇದ್ದಾರೆ, ಎಲ್ಲ ಇದೆ, ನಮ್ಮದು ಕಲ್ಚರ್ ಇದೆ. I was not into culture and I'm into culture now. ಓಕೆ. ಸೊ ಕಲ್ಚರಲ್ಲಿ ಇದ್ದಾಗ ನಿಮಗೆ ಕಾಮನ್ ಆಗೇ ಇರುತ್ತೆ, ಸೆಕ್ಷುವಲ್ ವರ್ಕ್ ಇಸ್ ವೆರಿ ಕಾಮನ್ ಫಾರ್ ಟ್ರಾನ್ಸ್ಜೆಂಡರ್ಸ್ ನೌ ಡೇಸ್, ಮುಂಚೆಯಿಂದನೂ ಕೂಡ. ವೈ? ಬಿಕಾಸ್ ಇವಾಗ ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಸೊ ನಿಮ್ಮ ಮನೆಯಿಂದ ಹೊರಗಡೆ ಹಾಕಿದ್ಮೇಲೆ ನಿಮ್ಗೆ ಏನಿರುತ್ತೆ ಸೋರ್ಸ್ ಆಫ್ ಇನ್ಕಮ್? ₹1 ಯಾರು ಕೊಡಲ್ಲ, ಒಂದು ಭಿಕ್ಷೆ ಬೇಡಬೇಕು, ಇಲ್ಲ ಸೆಕ್ಸ್ ವರ್ಕ್ ಮಾಡಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ಜನ ಹೇಳ್ತಾರೆ ಯು ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್, ನಾನು ಕೆಲಸ ಕೊಡ್ತೀನಿ ಅಂತ. ಎಷ್ಟು ಜನ ಅದನ್ನ ಫಾಲೋ ಮಾಡಿದ್ದಾರೆ? ಅಲ್ಲ, ಭಿಕ್ಷೆ ಬೇಡೋದು ಸೊಸೈಟಿಯಲ್ಲಿ ಒಂದ್ ರೀತಿ ಹೆಂಗ್ ನೋಡ್ತಾರೆ ಅಂದ್ರೆ, ದುಡ್ದಾದ್ರೂ ತಿನ್ನು ಅಂತಾರೆ. ದುಡ್ದು ತಿನ್ನಕ್ಕೆ ನಿಮ್ಗೆ ಇರೋದು ಒಂದೇ ಆಪ್ಷನ್, ನಿಮ್ಮ ಮೈನ ನೀವು ಮಾರಾಟ. ಹೌದು, ಎಸ್, ನಿಜ ಅದು. ಸೊ ಅದನ್ನ ಆ ರೀತಿ ತಗೊಳ್ತೀರಾ ನೀವು. ಆಯ್ತು ಬಿಡಪ್ಪ, ನಾವು ಭಿಕ್ಷೆ ಬೇಡ ಆದ್ರೆ ತಿನ್ನೋದು ಬೇಡ, ನಾನು ಮೈ ಮಾರ್ಕೊಂಡು ತಿಂತೀನಿ. ಆ ಮೈ ಮಾರ್ಕೊಂಡು ತಿನ್ನೋದು ಎಷ್ಟು ಕಷ್ಟ ಇದೆ ಗೊತ್ತಾ? ಇವತ್ತು ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದ್ರೆ ನಾನು ಸೆಕ್ಸ್ ವರ್ಕ್ ಮಾಡಿಲ್ಲ, ಬಟ್ ಸ್ಟಿಲ್ ನನ್ನ ಸಿಸ್ಟರ್ಸ್, ನನ್ನ ಕಮ್ಯುನಿಟಿ ಪೀಪಲ್ಲು ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ನೋವುಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿರ್ತ ನಾನು ಹೇಳ್ತೀನಿ. ಸೊ ಆಪೋಸಿಟ್ ಪರ್ಸನ್ ಅವ್ನು ದುಡ್ಡು ಕೊಟ್ಬಿಟ್ಟ ಅಂತ ಬಿಸಾಕಿದ ತಕ್ಷಣ ನಾವು ಹೋಗಿ ಇರ್ತೀವಿ ಅವ್ರ ಜೊತೆ. ಅವ್ನಿಗೆ ಯಾವ್ಯಾವ ಥರ ಪ್ರಾಬ್ಲಮ್ ಇರುತ್ತೋ, ಇಲ್ಲ ಅವ್ನಿಗೆ ಯಾವ ಥರ ಇಷ್ಟಪಟ್ಟಂಗೆ ನಾವು ನಮ್ಮನ್ನು ನಡ್ಸ್ಕೋತಾನೆ. ಸೊ ಅದೆಲ್ಲ ತುಂಬ ನೋವಿನ ಸಂಗತಿ. ಇಟ್ ಇಸ್ ವೆರಿ ಪೇನ್ಫುಲ್, ತುಂಬ ನೋವು ಅನ್ಸುತ್ತೆ. ಅಂದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡಿರ್ತೀರಾ ಅಲ್ಲ? ಆಬ್ವಿಯಸ್ಲಿ ಅಕ್ಸೆಪ್ಟ್ ಮಾಡ್ಬೋದು. ಅದಕ್ಕಂತ ಹೇಳ್ಬಿಟ್ಟು ನಾಯಿ ಥರ ಟ್ರೀಟ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅದು? ಓಕೆ. ಸೊ ಆ ಥರ ಎಲ್ಲ ನಡೆಯುತ್ತೆ, ನಾಯಿ ಥರ ನಡೆಸ್ಕೊಳ್ತಾರ ಸೆಕ್ಸ್ ವರ್ಕ್? ನಾನು ಬಂದ್ಬಿಟ್ಟು ಹೆಂಗೆ ಹೇಳ್ತೀನಿ ಅಂದರೆ, ತುಂಬ ಬ್ಯಾಡ್ ಬಿಹೇವಿಯರ್ ಆಗಿ ನಡ್ಕೋತಾರೆ. ಪರ್ಚೋದು, ಕಚ್ಚೋದು, ತುಂಬ ಥರ. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ, ನೋವುಗಳೆಲ್ಲ ಕ್ಯಾಮ್ರಾ ಮುಂದೆ ಹೇಳ್ಕೊಳಕ್ ಆಗದೇ ಇರೋಷ್ಟು ಮಟ್ಟಕ್ಕೆ ಆ ಒಂದು ವಿಕೃತಿ ಮೆರಿತಾರೆ. ಹೌದು, ದುಡ್ಡೊಂದು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ವಿಕೃತಿ ತುಂಬಾನೇ ಮಾಡ್ತಾರೆ. ಎಷ್ಟೋ ಜನ ನಮ್ಮ ಕಮ್ಯುನಿಟಿ ಪೀಪಲ್ ಮಾರ್ಕ್ಸ್, ಇವಾಗ ನಮ್ಮ ಕಮ್ಯುನಿಟಿಯಲ್ಲಿ ಒಂದು ನಾಟಕಗಳು ಮಾಡ್ತಾ ಇದ್ದಾರೆ, ಅದರಲ್ಲಿ ಕ್ಲೀನಾಗಿ ವಿವರಿಸ್ತಾ ಇದ್ದಾರೆ. ಎಷ್ಟೋ ಮೈಯಲ್ಲಿ ಮಾರ್ಕ್ಗಳಿರುತ್ತೆ ನಮ್ಮ ಟ್ರಾನ್ಸ್ ಕಮ್ಯುನಿಟೀಸ್ ಅಲ್ಲಿ. ನೀವು ಓಪನ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಎಷ್ಟೋ ಜನರು ರೋಡ್ ಸೈಡ್ ಅಲ್ಲಿ ನೋಡಿರ್ತೀನಿ, ಬಹಳ ಮಾರ್ಕ್ಗಳಿರುತ್ತೆ. ಏನ್ ಓಡಾಡ್ತಿದ್ರೆ ಹಿಂಗ್ ಗಾಡಿಲಿ ಹೋಗೋನು ಅದನ್ನ ಬಿಸಾಕ್ಬಿಟ್ಟು ಹೋಗ್ತಾನೆ, ಚಾಕಲ್ಲಿ ಹಿಂಗ್ ಇದ್ ಮಾಡ್ಬಿಟ್ಟು ಹೋಗ್ತಾನೆ. ನಾವೆಲ್ಲ ಗೊಂಬೆಗಳು. ಸೊ ನಾವ್ ಹೆಂಗ್ ಬೇಕಾದ್ರೆ ಆಡಿಸ್ಕೋಬಹುದು ನಮ್ಮನ್ನ ಅವರು. ಆ ರೀತಿನೂ ಇದೆಯಾ? ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಆ ರೀತಿ. ಅಂದರೆ ನಾನು ಅನ್ಕೊಂಡಿದ್ದೆ ಸೆಕ್ಷುವಲ್ ಅಂದರೆ, ನಾನಲ್ಲ ಸಮಾಜನೇ ಅನ್ಕೊಂಡಿತ್ತು ಸೆಕ್ಷುವಲ್ ವರ್ಕ್ ಮಾಡ್ತಾರೆ ಅಂದರೆ ಅವ್ರಿಗೇನು ಬಿಡುಗರು, ಬೇಕಾದಷ್ಟು ದುಡ್ಡು ಬರುತ್ತೆ, ದಿನ ಬೆಳಗಿನ ಸಂಜೆವರೆಗೂ ಅದನ್ನೇ ಮಾಡ್ತಾರೆ, ಆರಾಮಾಗಿ ಲೈಫ್ ಲೀಡ್ ಮಾಡ್ತಾರೆ, ಬೇರೆ ಏನು ಕೆಲಸ ಇಲ್ಲ ನೋಡಿ. ಅಲ್ಲೋಗಿ ನಿಂತ್ಕೊಂಡಿರೋ ಅವ್ರಿಗೆ ಗೊತ್ತು. ಆ ಚಳಿಯಲ್ಲಿ, ಇವಾಗ ಆ ಚಳಿಯಲ್ಲಿ ನಿಂತ್ಕೊಂಡಿರ್ತಾರೆ, ಎಷ್ಟೋ ಕಷ್ಟದಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಇದೆಲ್ಲ ನೆನ್ಸ್ಕೊಂಡಾಗ ಅವ್ರು ಹೇಳೋ ಮಾತುಗಳಿಗೆ ನಮಗೆ ಏನು ರಿಪ್ಲೈನೇ ಇಲ್ಲ. ನಮಗೆ ತಪ್ಪು ಮಾಡೋರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾಟ್ ಎವ್ರಿಬಡಿ ಇಸ್ ರಾಂಗ್.
ಬಟ್ ಅದ್ರಲ್ಲೂ ಎಷ್ಟೋ ಜನ ಕರ್ಕೊಂಡೋಗಿ ಮೋಸ ಮಾಡಿ ದುಡ್ಡು ಕಿತ್ಕೊಂಡು ಹೌದು. ಓಡ್ಸಿ, ಆ ಥರದ್ದು ನಾವು ನೋಡಿದೀವಿ. ಮೊಬೈಲ್ಸ್ ಕಿತ್ಕೊಳ್ಳೋದು, ನಮ್ಮವ್ರದ್ದು ಕಿತ್ಕೊಂಡು ಇದ್ ಮಾಡ್ತಾರೆ, ಆಮೇಲೆ ಒಡವೆ ಕಿತ್ಕೊಂಡು ಇದ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಸೊ ಕೆಲವೊಬ್ರು ಅದೇ ಹೇಳ್ತಾರೆ, ನಕಲಿ ಇದ್ ಮಾಡೋರಲ್ಲ, ಬಂದ್ಬಿಟ್ಟು ಕಳ್ತನ ಮಾಡೋರು ಅಂತ ಅದನ್ನೇ ಮೇನಾಗಿ ಫೋಕಸ್ ಮಾಡಿ ತೋರಿಸ್ತಾರೆ ಹೊರತು ಇದನ್ನ ಬಗ್ಗೆ ಯಾರು ಮಾತಾಡೋದು ಜಾಸ್ತಿ ಇಲ್ವೇ ಇಲ್ಲ. ಸೊ ಇವಂತವ್ರು ಮಂಗಳಮುಖಿಯವ್ರು ಕದ್ಬಿಟ್ರು ಮಾಡ್ಬಿಟ್ರು ಅಷ್ಟೇನೆ. ಅದ್ ಬಿಟ್ರೆ ಇಲ್ಲಿ ನಾವು ಪಡ ನೋವು ಯಾರಿಗೂ ಗೊತ್ತಾಗಲ್ಲ. ಅಂಡ್ ಮೋರ್ ಓವರ್ ಹೇಳ್ತೀನಿ, ಒಂದು ಪಾಯಿಂಟ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಬೇಕು. ಸೊ ಇವಾಗ ಟ್ರಾನ್ಸ್ ಪರ್ಸನ್ ಎಷ್ಟು ಜನ ಸೆಕ್ಸ್ ವರ್ಕ್ ಮಾಡ್ತಿದಾರೆ ಗೊತ್ತಾ? ಇಡೀ ಎಲ್ಲಾ ಕಡೆ ಮಾಡ್ತಾ ಇದಾರೆ, ಎಲ್ಲರಿಗೂ ಗೊತ್ತು, ಎಲ್ಲ ಮಾಡ್ತಿದ್ದಾರೆ. ಸೊ ಇವಾಗ ಕೆಲವೊಂದು ನಾನು ವಿಮೆನ್ ಇದನ್ನ ನಾನು ತಪ್ಪಾಗಿ ಹೇಳ್ತಿಲ್ಲ. ಸೊ ಸಮ್ವೇರ್ ನಮ್ಮ ಕಮ್ಯುನಿಟಿ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಅಂತ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಅವ್ರನ್ನ ನಾವು ಸೇಫ್ ಗಾರ್ಡ್ ಮಾಡ್ತಿದೀವಿ, ತುಂಬಾ ವಿಮೆನ್ಸ್ನ ನಾವು ಸೇಫ್ ಗಾರ್ಡ್ ಮಾಡ್ತಿದೀವಿ. ಇವತ್ತು ಎಷ್ಟೋ ಟ್ರಾನ್ಸ್ಜೆಂಡರ್ ಇಸ್ ಗೆಟಿಂಗ್ ರೇಪ್ಡ್ ಬಿಕಾಸ್ ಒಂದು ಗಂಡ್ ಮಗನ್ಗೆ ಒಂದು ಸುಖ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೋತಾರೆ. ಸೊ ಸಮ್ವೇರ್ ಯುವರ್ ಗರ್ಲ್ ಇಸ್ ಗೆಟಿಂಗ್ ಸೇಫ್ಡ್ ಇನ್ ಯೋರ್ ಹೋಮ್. ನಿಮ್ಮ ಮನೇಲಿ ಒಂದು ಹುಡುಗಿ ಸೇಫ್ ಆಗಿ ಇರಕ್ಕೆ ಒಂದು ಟ್ರಾನ್ಸ್ಜೆಂಡರ್ಸ್ ಗೆಟಿಂಗ್ ರೇಪ್, ಆ ಥರ ಒಂದು ತಗೋಬೋದಲ್ವಾ? ವೈ ನಾಟ್ ಅಲ್ವಾ? ಡೇರ್ ಅಂಡ್ ಆಫ್. ಹೌದು. ಇವಾಗ ಎಷ್ಟು ರೇಪ್ಸ್ ಆಗಿಲ್ಲ, ಎಂತೆಂಥ ಡಾಕ್ಟರ್ಸ್ ರೇಪ್ಸ್ ಆಗಿಲ್ಲ, ತಪ್ಪೇ ಮಾಡಿದವರು ರೇಪ್ಸ್ ಆಗಿದ್ದಾರೆ ಅಲ್ವಾ? ಅದಕ್ಕೆ ಇಲ್ಲಿ ದುಡ್ಡು ಕೊಟ್ಟೆ ನಮ್ಮನ್ನು ಮಾಡ್ಬಿಟ್ಟು ಹೋಗ್ತಾರೆ. ರೈಟ್. ಸೊ ನೀವಂತೂ ಆ ಕೆಲಸಕ್ಕೆ ಯಾವತ್ತೂ ಹೋಗಿಲ್ಲ? ಇಲ್ಲ, ಹೋಗಿಲ್ಲ. ನಾಟ್. ನೋ. ಬಟ್ ನೀವು ಹಿಜಿಡಾ ಕಲ್ಚರಲ್ಲಿ ಇದ್ಮೇಲೆ ಮತ್ತೆ ನೀವು ಟ್ರಾನ್ಸ್ಫರ್ಮ್ ಆದ್ಮೇಲೆ ನೀವು ಯು ಆರ್ ಡೈರೆಕ್ಟ್ಲಿ ಕಮ್ ಅಪ್ ಇಂಟು ಬಿಸ್ನೆಸ್? ಎಸ್. ಯಾವ ರೀತಿ, ಹೆಂಗ್ ಸ್ಟಾರ್ಟ್ ಆಯ್ತು? ಸೊ ನಾನು ಎಜುಕೇಶನ್ ಕಂಪ್ಲೀಟ್ ಆಗಿದ ತಕ್ಷಣ ನಾನೇನು ಮಾಡ್ತೀನಿ, ನಾನೊಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಲ್ಲ, ಅದೇ ಥರ ನಾನು ಬಂದ್ಬಿಟ್ಟು ಒಂದು ಕಂಪ್ನಿಗೆ ಜಾಯ್ನ್ ಆಗ್ತೀನಿ, ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅಲ್ಲೇನಾಗುತ್ತೆ, ನಾನು ಫೆಮಿನೈನ್ ಆಗಿರೋದು ಇದೆಲ್ಲ ನೋಡಿ ಕಂಡುಹಿಡ್ಬಿಡ್ತಾರೆ. ಅಷ್ಟು ತನಕ ನಾನು ಟ್ರಾನ್ಸ್ಫಾರ್ಮೇಷನ್ ಆಗಿರಲ್ಲ. ಸೊ ಅದರ ಏನಾಗುತ್ತೆ, ನನ್ನ ಕಂಪ್ನಿಯಲ್ಲಿ ಗೊತ್ತಾಗ್ಬಿಡುತ್ತೆ. ಅವಾಗ ಬಂದ್ಬಿಟ್ಟು ಆರ್ಕುಟ್ಟು ತುಂಬ ಸೋಷಿಯಲ್ ಮೀಡಿಯಾ ಇದು ಸೈಟ್ಸ್ ಇತ್ತು. ಸೊ ಅದರಿಂದ ನಾನು ಕಮ್ಯುನಿಟಿಯವ್ರ ಮೀಟ್ ಮಾಡ್ಕೋತಿದ್ದೆ. ಸೊ ಅವಾಗ ಏನು ಮಾಡ್ತಾರೆ, ನಮ್ಮ ಕಂಪ್ನಿಯಲ್ಲಿ ಕಂಡುಹಿಡ್ಬಿಡ್ತಾರೆ. ಸೊ ಸಮ್ವೇರ್ ಐ ಆಮ್ ಡೂಯಿಂಗ್ ಸಮಥಿಂಗ್ ರಾಂಗ್, ಇಲ್ಲ ಯಾರ ಜೊತೆ ಕನೆಕ್ಟ್ ಇದೀನಿ, ಇಲ್ಲ ಒಂಥರ ಹುಡುಗಿ ಥರ ಆಡ್ತಿದ್ದೀನಿ, ಅದೆಲ್ಲ ಗೊತ್ತಾದ್ಮೇಲೆ ಸೊ ನಾನು ಫೈರ್ ಮಾಡ್ಬಿಡ್ತಾರೆ ಕಂಪ್ನಿಯಿಂದ. ಸೊ ದಟ್ ಇಸ್ ವೇರ್ ಐ ಫೆಲ್ಟ್. ಸೊ ನನ್ನಲ್ಲಿ ಒಂದು ಫೈರ್ ಶುರು ಆಗುತ್ತೆ. ಸೊ ಬೇರೆಯವ್ರ ಹತ್ರ ನಾನು ಕೆಲಸ ಮಾಡೋದಕ್ಕಿಂತ ನಾನು ನನ್ನ ಕೆಲಸನ ನಾನೇ ನಿರ್ಧಾರ ಮಾಡ್ಕೊಂಡು ನಾನೇ ಒಂದು ಸ್ವಂತ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸ ಶುರು ಮಾಡ್ತೀನಿ. ಫಸ್ಟ್ ಟೈಮ್ ಪಾರ್ಲರ್ ಮಾಡ್ತೀರಾ? ಹೌದು. ಪಾರ್ಲರ್ನೇ ಯಾಕೆ ಚೂಸ್ ಮಾಡಿದ್ರಿ? ಬೇರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದಿತ್ತು. ಹೌದು, ಬೇರೆ ಏನೋ ಕೆಲಸ ಮಾಡ್ಬೋದಾಗಿತ್ತು. ಬಟ್ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಮೇಕಪ್ ಬಗ್ಗೆ, ಇಲ್ಲ ಬ್ಯೂಟಿಷಿಯನ್ ಏನಾದ್ರು ಮಾಡಬೇಕು ಅಂತ ಹೇಳಿ ತುಂಬಾ ಆಸಕ್ತಿ ಇತ್ತು. ಸೊ ಯಾಕಂದ್ರೆ ನನಗೆ ತುಂಬಾ ಹತ್ರವಾಗಿದ್ದ ಜಾಬ್ ಅನ್ನಿಸ್ತದು. ನನ್ ಖುಷಿಯಿಂದ, ಇವಾಗ ನೀವು ಕೆಲಸ ಮಾಡ್ಬೇಕಂದ್ರೆ ನೀವು ಎಂಜಾಯ್ ಮಾಡ್ಕೊಂಡು ಮಾಡ್ಬೇಕು, ಇಲ್ಲ ನಿಮ್ಗೆ ಖುಷಿಯಿಂದ ಮಾಡ್ಕೋಬೇಕಲ್ವಾ? ಸೊ ಅದೇ ತರ ನಾನು ಆಯ್ಕೆ ಮಾಡ್ಕೊಂಡಿದ್ದು ಪಾರ್ಲರ್. ಸೊ ನಾನು ಫಸ್ಟ್ ಬಂದ್ಬಿಟ್ಟು ವಿಮೆನ್ಸ್ ಪಾರ್ಲರ್ ತಗೋತೀನಿ. ಸೊ ಅದು ಬಂದ್ಬಿಟ್ಟು OLX ಅಲ್ಲಿ ಈ ತರ ಸೇಲ್ ಬಂದಿರುತ್ತೆ. ಅದರ ನಾನು ಮಲ್ಲೇಶ್ವರಂ 18 ಕ್ರಾಸ್ ಅಲ್ಲಿ ಪಾರ್ಲರ್ ಸಿಗುತ್ತೆ, ನಾನು ತಗೋಬಿಡ್ತೀನಿ. ತಗೊಂಡು 1-2 ಡೇಸ್ ರನ್ ಮಾಡ್ತೀನಿ. ನನ್ಗೆ ಗೊತ್ತಾಗಲ್ಲ ಅದ್ರಲ್ಲಿ ರನ್ ಆಗಲ್ಲ ಬಿಸ್ನೆಸ್ ಅಂತ. ದ ವೆರಿ ಫಸ್ಟ್ ಡೇ only 25 rupees, ಅಲ್ಲೇ ನಾನು ಕುಗ್ಬಿಟ್ಟೆ. ಎಷ್ಟು ಲಕ್ಷಕ್ಕೆ ಅದನ್ನ ತಗೊಂಡಿದ್ದು? ಬರೀ 25 ರೂಪಾಯಿ ದುಡ್ದಿದ್ದೀರಾ ಅಂತ. ಫಸ್ಟ್ ಡೇ ನಾನು 10 ಲಕ್ಷ ಮೇಲೆ ಇನ್ವೆಸ್ಟ್ ಮಾಡಿದ್ದೆ ಆ ಟೈಮಲ್ಲಿ. ಸೊ ಇಟ್ ವಾಸ್ 2014 ಡಿಸೆಂಬರ್. 10 ವರ್ಷ ಆಗಿದೆ. 10 ವರ್ಷದ ಕೆಳಗೆ 10 ಲಕ್ಷ ಇವತ್ತಿನ 1 ಕೋಟಿಗೆ ಸಮ, 10 ಪಟ್ಟು ಜಾಸ್ತಿ. ಹೌದು, ತುಂಬಾ ಜಾಸ್ತಿನೇ ಇತ್ತು. ಆ ಥರ ತಗೊಂಡಾಗ ಏನ್ ಮಾಡ್ತೀನಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ 25 ರೂಪೀಸ್ ಅರ್ನ್ ಮಾಡ್ತೀನಿ. ಭಯ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಯಾಕಂದ್ರೆ ನಾನು ಫ್ಯಾಮಿಲಿ ಸಪೋರ್ಟ್ ತೊಗೊಂಡಿದ್ದೆ. ಸೊ ಇವತ್ತು ನಾನು ಹೇಳ್ತಿದ್ದೆ, ನಾನು ಇವತ್ತು ಕೆಲಸ ಮಾಡಿಕೊಂಡು ಇವತ್ತೆಲ್ಲ ಇದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ದೆ. ನನ್ನ ಕಮ್ಯುನಿಟಿ ಅವ್ರಿಗೆ ಯಾರಿಗೂ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿಲ್ಲ. ಬಟ್ ನನಗೆ ಫ್ಯಾಮಿಲಿ ಸಪೋರ್ಟ್ ನನ್ನ ಫ್ಯಾಮಿಲಿಗೆ ಅರ್ಥ ಮಾಡಿಸ್ಕೊಂಡು ನಾನು ಬಂದೆ ನಾನು. ಸೊ ನನ್ನ ಫ್ಯಾಮಿಲಿಯಿಂದ ನನಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಿದ್ರು. ಸೊ ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿದೆ. ನನಗೆ ಏನು ಉತ್ತರ ಕೊಡಬೇಕು ಅಂತ ನನಗೆ ಭಯ ಬಂದ್ಬಿಡ್ತು ನನ್ನ ಫ್ಯಾಮಿಲಿಗೆ. ಸೊ ಆಮೇಲೆ ನಾನೇನು ಮಾಡಿದೆ, ವೆರಿ ನೆಕ್ಸ್ಟ್ ಡೇ ಐ ಚೇಂಜ್ ದ ಬೋರ್ಡ್, ಯುನಿಸೆಕ್ಸ್ ಅಂತ ಮಾಡ್ಬಿಟ್ಟೆ. ವಿ ಹ್ಯಾವ್ ವೆರಿ ಸ್ಮಾಲ್ ಸ್ಪೇಸ್. ಸೊ ಆ ಸ್ಮಾಲ್ ಸ್ಪೇಸಲ್ಲಿ ನಾನೇನು ಥಿಂಕ್ ಮಾಡಿದೆ, ಸೊ ಇದು ವರ್ಕ್ ಆಗುತ್ತಾ ಇಲ್ವಂತ ನನಗೆ ಗೊತ್ತಿಲ್ಲ, ಏನೋ ಒಂದು ಧೈರ್ಯ ಮಾಡಬಹುದು. ವೈ ಇಟ್ ಇಸ್ ನಾಟ್ ಪಾಸಿಬಲ್? ನನಗೆ ಯಾರು ಕಂಫರ್ಟಬಲ್, ನನ್ನ ಹತ್ರ ಯಾರು ಬರಬೇಕು ಸರ್ವಿಸ್ ತಗೋಬೇಕಂತ ಇರ್ತಾರೋ ಅವ್ರು ಬರಲಿ ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. 10 ಲಕ್ಷ ಬಹಳ ದೊಡ್ಡ ಅಮೌಂಟು. ಹೆಂಗೆ ಯೋಚನೆ ಮಾಡಿದ್ರಿ ನೀವು ಅದನ್ನು ತಗೊಬೇಕು? 10 ಲಕ್ಷ ಎಲ್ಲಿತ್ತು ನಿಮ್ಮ ಹತ್ರ? ಸೊ ನಾನು ಅದೇ ಹೇಳಿದಂಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತಗೊಂಡಿದ್ದೆ. ನನ್ನ ಸಿಸ್ಟರ್ ಸಪೋರ್ಟ್ ಮಾಡೋದು ನನಗೆ. ಫೈನಾನ್ಷಿಯಲ್ ಸಪೋರ್ಟ್ ನನ್ನ ಫ್ಯಾಮಿಲಿಯಿಂದ ನನ್ನ ಸಿಸ್ಟರ್ ಮೇನ್ ಆಗಿ ಅವರೆಲ್ಲ ಸಪೋರ್ಟ್ ಮಾಡಿ, ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಆ ಸೇವಿಂಗ್ಸ್ ಅಮೌಂಟ್ಸಿಂದ ಮತ್ತೆ ಜ್ವೆಲ್ಸ್ ಫ್ಲಜ್ ಮಾಡಿ ಅದೆಲ್ಲ ಮಾಡಿನೇ ನಾನು ತಗೊಂಡಿದ್ದು. ಸೊ ಅವರು ಒಂದು ನಂಬಿಕೆ ಮೇಲೆ ನೀನು ಇಂಥದ್ದೆಲ್ಲ ಇನ್ವಾಲ್ವ್ ಆಗಬೇಡ, ನೀನು ಹಿಂಗೆ ಇರು ಅಂತ ಹೇಳ್ಬಿಟ್ಟು ನನಗೆ ಇದು ಮಾಡಿದಾಗ ನಾನು ಪಾರ್ಲರ್ ಶುರು ಮಾಡಿಕೊಟ್ರು ನನಗೆ. ಓಕೆ. ಸೊ ಅವ್ರು ಯಾರಿಗೂ ನೀವು ಸೆಕ್ಸ್ ವರ್ಕ್ ಆಗಲಿ ಭಿಕ್ಷಾಟನೆ ಆಗಲಿ ನಿಮ್ಮ ಕಮ್ಯುನಿಟಿ ಜೊತೆ ಇರೋದು ಇಷ್ಟ ಇರಲಿಲ್ಲ ಟೋಟಲಿ.
ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಯಿತು, ನಿನ್ಗೆ ಇಷ್ಟ ಬಂದಂಗಿರೋ ಒಟ್ಟಿನಲ್ಲಿ ಸೊಸೈಟಿಯಲ್ಲಿ ಹೆಸರು ಹೇಳೋಂಗೆ ಹೌದು, ನಿನ್ನ ಕಾಲಲ್ಲಿ ನೀನೇ ಬದುಕಂಗೆ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಅವರೇ ನಂಗೊಂದು ಅವಕಾಶ ಮಾಡಿಕೊಡ್ತಾರೆ. ಓಕೆ, ಸೊ ಮಲ್ಲೇಶ್ವರಮಲ್ಲಿ 2014 ಪ್ರಾರಂಭ ಆದಂಥ ನಿಮ್ಮ ಜರ್ನಿ ಇವತ್ತಿಗೆ 10 ವರ್ಷ ಕರೆಕ್ಟಾಗಿ ಹೊಸ ಕೆರಿಯರ್ನು ಕೂಡ ಆರಂಭ ಮಾಡಿದಿರಾ. ಹೌದು. ವೈ ಪಾಲಿಟಿಕ್ಸ್? ಪಾಲಿಟಿಕ್ಸ್ ವೈ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾನು ಬಂದಿರೋ ಉದ್ದೇಶನ ಬೇರೆ. ಸೊ ನಾವೊಂದು ಮೀಟಿಂಗ್ ಹೋಗಿರ್ತೀವಿ. ಸೊ ನಮ್ಮೊಂದು ಕಮ್ಯುನಿಟಿಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಸೊ ಅವಾಗ ಒಂದು ವೋಟಿಂಗ್ಸ್ ನಡೀತಾ ಇರುತ್ತೆ. ಸೊ ಆ ವೋಟಿಂಗ್ಸ್ ನಡೆಯುವಾಗ ಏನಾಗುತ್ತೆ, ಒಂದು ಇವೆಂಟ್ ನಡ್ಸೋಕ್ಕೆ, ಸೊ ಆ ಇವೆಂಟ್ ನಡ್ಸೋಕ್ಕೆ ಒಂದು ವೋಟಿಂಗ್ ನಡೀತಾ ಇರುತ್ತೆ. ಸೊ ಅವಾಗ ಬಂದ್ಬಿಟ್ಟು ನನಗೆ ಫೈನಾನ್ಸ್ ಇದಕ್ಕೆ ಬಂದ್ಬಿಟ್ಟು ನಾನು ನಿಂತ್ಕೋತೀನಿ. ಸೊ ಅವಾಗ ಇನ್ನೊಂದು 4 ಜನ ನಿಂತ್ಕೋತಾರೆ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲೊಂದು ಪಾಲಿಟಿಕ್ಸ್ ನಡೆಯುತ್ತೆ. ಯಾವ ಥರ ಅಂದರೆ ಇಂಟರ್ನಲ್ ಪಾಲಿಟಿಕ್ಸ್. ಸೊ ಅವ್ರ ವ್ಯಕ್ತಿ ಬಂದು ಗೆಲ್ಲಬೇಕು, ಅವ್ರು ಬಂದ್ಬಿಟ್ಟು ಫೈನಾನ್ಷಿಯಲ್ ಟೀಮ್ಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವ್ರು ಥಿಂಕ್ ಮಾಡಿ ಇದು ಮಾಡ್ತಾ ಇರ್ತಾರೆ. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಳು ಪೊಲಿಟಿಕಲ್ ಇದ್ದಾಳೆ. ಸೊ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅವಳು ಬಂದ್ಬಿಟ್ಟು ನಾವು ಅದ್ರಲ್ಲಿ ಇರಬೇಕು, ನಾವು ಮೇನ್ ಇದರಲ್ಲಿ ಇರಬೇಕು, ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೋಗಿರ್ತೀವಿ. ಅಲ್ಲಿ ನಮ್ಗೆ ಯಾವುದೇ ಪರ್ಸ್ನಲ್ ಇಂಟೆನ್ಷನ್ಸ್ ಇರಲ್ಲ, ಏನೂ ಇರಲ್ಲ. ಸೊ ನಾವು ಹೋಗಿರ್ತೀವಿ, ಕ್ಯಾಶುವಲ್ ಆಗಿ ಹೋಗಿರ್ತೀವಿ, ಎಲ್ಲ ಆಗುತ್ತೆ. ಅಲ್ಲಿ ವೋಟಿಂಗ್ಸ್ ನಡೆದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಲ್ಲಿ ಮೆಜಾರಿಟಿಲಿ ಕಣ್ಣಲ್ಲಿ ತೋರಿಸಿ ಮಾಡಿ ಎಲ್ಲ ಇದು ಮಾಡಿದ್ರೆ ಅವ್ರನ್ನ ವಿನ್ ಮಾಡಿಸ್ತಾರೆ. ವಿನ್ ಅಂತ ಹೇಳಿದ್ರೆ ಇಟ್ ವಾಸ್ ನಾರ್ಮಲ್, ಒಂದು ಚಿಕ್ಕ ಇದು ಥರ ವೋಟಿಂಗ್ಸ್. ಆವಾಗ ಅವಳು ಇದಾಗ್ತಾಳೆ. ಸೊ ಅಲ್ಲಿಂದ ನಾವೆಲ್ಲ ವಾಕೌಟ್ ಮಾಡ್ತೀವಿ. ಸೊ ಪೊಲಿಟಿಕ್ಸ್ ಯಾಕೆ ಬಂದೆ ಅಂತ ಹೇಳಿದ್ರೆ, ಸೊ ನಮ್ಮ ಕಮ್ಯುನಿಟಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಸೊ ಒಂದು ಇವೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ಅದರಲ್ಲಿ ಕಮಿಟಿ ಮಾಡ್ತಾರೆ. ಸೊ ಆ ಕಮಿಟಿಯಲ್ಲಿ ಏನು ಮಾಡ್ತಾರೆ, ನಾನು ಬಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಪೊಸಿಷನ್ಸ್ ಕೊಡ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರವ್ರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಒಂದು ಸ್ಮಾಲ್ ವೋಟಿಂಗ್ ನಡೆಯುತ್ತೆ. ಆ ವೋಟಿಂಗ್ಸಲ್ಲಿ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಒಂದು ಇದು ಬಂದಾಗ ನಾನು ಎದ್ದು ನಿಂತ್ಕೊಂಡು ನಾನು ನಿಂತ್ಕೋತೀನಿ ಅಂತ ಹೇಳ್ಬಿಟ್ಟು ನಿಂತ್ಕೋತೀನಿ. ಅವಾಗ ಏನಾಗುತ್ತೆ, ಆಪೋಸಿಟ್ ಎಲ್ಲ ನಮ್ಮ ಕಮ್ಯುನಿಟಿ ಪೀಪಲ್ಲೇ ಏನು ಮಾಡ್ತಾರೆ, ಅವ್ರೊಂದು ಗ್ರೂಪ್ ಆಫ್ ಸೆಟ್ ಆಫ್ ಪೀಪಲ್ ಇರ್ತಾರೆ. ಸೊ ಅವ್ರ ಮೆಜಾರಿಟಿ ಜಾಸ್ತಿ ಇರುತ್ತೆ. ಅವತ್ತಿನ ದಿವಸ ಮೆಜಾರಿಟಿ ಪೀಪಲ್ನ ಕರೆಸಿರ್ತಾರೆ ಅವರು. ಸೊ ಇಟ್ ವಿಲ್ ಬಿ ಲೈಕ್ ಎ ಫೇಕ್ ವೋಟಿಂಗ್ಸ್ ಥರ ನಡೆಯುತ್ತೆ. ಅವತ್ತು ಏನಾಗುತ್ತೆ, ಅವ್ರ ಪರ್ಸನ್ ಬಂದ್ಬಿಟ್ಟು ಇದು ಮಾಡ್ಕೋತಾರೆ. ಸೊ ಅವತ್ತು ನನ್ನ ಫ್ರೆಂಡ್ ಬಂದ್ಬಿಟ್ಟು ಪೊಲಿಟಿಕಲ್ ಇದ್ದಾಳೆ. ಸೊ ಗೊತ್ತಿರ್ಬೋದು, ಚರಿತಾ ಕೊಂಕಲ್ ಅಂತ ಹೇಳ್ಬಿಟ್ಟು, ಶಿ ಈಸ್ ಇನ್ ಟು ಪೊಲಿಟಿಕ್. ಸೊ ಅವಳೇನು ಮಾಡ್ತಾಳೆ, ಸೊ ನೀನು ಹಿಲ್ಸೋತಲ್ಲ, ಸೊ ನಾನು ನಿನ್ನನ್ನು ಬೇರೆ ಥರ ಎಲೆಕ್ಷನಲ್ಲಿ ನಾನು ನಿಲ್ಲಿಸ್ತೀನಿ, ಸೊ ನೀನು ಅಂಥ ಇದನ್ನೇ ಎಲೆಕ್ಷನ್ನೇ ಫೇಸ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅಲ್ಲೊಂದು ಚಿಕ್ಕದು ಮಾತು ಮುಗಿಸಿ ನಾವು ಬಿಟ್ಬಿಡ್ತೀವಿ, ಇದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ವೆರಿ ನೆಕ್ಸ್ಟ್ ಡೇ, ವಿತಿನ್ ಅ ವೀಕ್ಸ್ ಆಫ್ ಟೈಮಲ್ಲಿ ಏನಾಗುತ್ತೆ, ಇಂಡಿಯನ್ ಯೂತ್ ಕಾಂಗ್ರೆಸ್ಸಿಂದ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗೇನು ಬರುತ್ತೆ, ಆಪ್ಷನ್ಸ್ ಬರುತ್ತೆ ನನಗೆ. ಸೊ ಅವಳು ಕಾಲ್ ಮಾಡಿ ನನಗೆ ಹೇಳ್ತಾರೆ, ಈ ಥರ ಕಂಟೆಸ್ಟ್ ಮಾಡ್ಬೋದು, ಟ್ರಾನ್ಸ್ಜೆಂಡರ್ಸ್ಗಳಿಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಮ್ಮಿಡಿಯೇಟ್ ಆನ್ ದಟ್ ಡೇ ಇಟ್ ಸೆಲ್ಫ್ ನಾವು ಹೋಗಿ ನಾಮಿನೇಷನ್ ಮಾಡ್ತೀವಿ. ಸೊ ಎಲೆಕ್ಷನ್ಸ್ಗೂ ಕಂಟೆಸ್ಟ್ ಮಾಡ್ತೀನಿ. ಸೊ ಆ ಥರ ಎಲೆಕ್ಷನ್ಗೆ ನಿಲ್ಲಬೇಕು ಅಥವಾ ಪೊಲಿಟಿಕ್ಸಿಗೆ ಎಂಟ್ರಿ ಆಗಬೇಕು, ಇಟ್ ವಾಸ್ ನಾಟ್ ಯುವರ್ ಇಂಟೆನ್ಷನ್? ಇಟ್ ವಾಸ್ ನಾಟ್ ಅಟ್ ಆಲ್ ಮೈ ಇಂಟೆನ್ಷನ್. ಸೊ ನಾನು ಬಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಎಲ್ಲ ಏನೂ ಇಲ್ಲ. ಸೊ ನಾನು ಬಂದಿದ್ದು ಕೆರಿಯರ್ ಬಂದ್ಬಿಟ್ಟು ಬಿಸ್ನೆಸ್ಸು ಅದು ಇದು ಅಂತ ಬಂದಿದ್ದು. ಸೊ ಇದು ಒಂದು ಏನಂತಾರೆ, ಪಾರ್ಟ್ ಆಫ್ ಲೈಫ್ ಇರುತ್ತಲ್ಲ. ಸೊ ನಥಿಂಗ್ ಈಸ್ ಇಂಪಾಸಿಬಲ್. ನಾನು ಹೇಳ್ದಂಗೆ ಎಲ್ಲ ಥರನೂ ಕೆಲಸ ಮಾಡಬೇಕು. ಪೊಲಿಟಿಕ್ ಅನ್ನೋದು ಬಂದ್ಬಿಟ್ಟು ಏನು ಬ್ರಹ್ಮವಿದ್ಯೆ ಅಲ್ಲ. ಸೊ ನಥಿಂಗ್ ರಾಕೆಟ್ ಸೈನ್ಸ್. ಎಲ್ಲನೂ ನಾವೇ ಮಾಡಿರೋದು, ಎಲ್ಲ ನಾವೇ ಸೃಷ್ಟಿ ಮಾಡಿರೋದು, ಮನುಷ್ಯರೇ ಮಾಡಿರೋದು. ಸೊ ಅಂಥ ಟೈಮಲ್ಲಿ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತೀನಿ. ಸೊ ನಾನು ಫಸ್ಟ್ ಟೈಮ್ ನಿಮ್ಮ ಫೋಟೋ ನೋಡಿದೆ ಪೊಲಿಟಿಕ್ಸಲ್ಲಿ, ನಿಮ್ಮ ಇನ್ಸ್ಟಾಲ್ ಅಪ್ಡೇಟ್ ಮಾಡಿದ್ರಿ. ಹೌದು, ಇಟ್ಸ್ ವಿತ್ DK ಶಿವಕುಮಾರ್ ಟೇಕಿಂಗ್ ಲೆಸನ್ಸ್ ಫ್ರಮ್ ಹಿಮ್ ಫಾರ್ ಯುವರ್ ಕೆರಿಯರ್. ಹೌ ಯು ಫೆಲ್ಟ್? ಯಾವತ್ತೂ ನೋಡ್ದಲೇ ಇದ್ದವರು. ಅಯ್ಯೋ, ನಾನು ನಿಜ ಈ ಪೊಲಿಟಿಕಲ್ ಇದರಲ್ಲಿ ನಾನು ಯಾವತ್ತೂ ಎಂಟ್ರಿ ಕೊಟ್ಟಿಲ್ಲ. ನಾನು ಅವತ್ತಿನ ದಿವಸ ಹೋಗ್ತೀನಿ, ಸರ್ ಹತ್ರ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ನನ್ನ ಫ್ರೆಂಡ್ ಹೇಳ್ತಾರೆ, ಸರ್ ಈ ಥರ ಐಶ್ವರ್ಯ ರೆಡ್ಡಿ ಅಂತ ಟ್ರಾನ್ಸ್ ಪರ್ಸನ್ ಅಂತ. ನೀವು ಟ್ರಾನ್ಸ್ ಪರ್ಸನಾ? ನೀವೆಲ್ಲ ಇಷ್ಟು ಬ್ಯೂಟಿಫುಲ್ ಆಗಿದ್ದೀರಾ, ನೀವು ಹುಡುಗಿರಿಗೆ ಸೈಡ್ ಹೊಡಿತೀರಲ್ಲಮ್ಮ, ನೀವೇ ಈ ಥರ ಅಂತ ಹೇಳ್ಬಿಟ್ಟು ಸರ್ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸರ್ ಬ್ಲೆಸ್ಸಿಂಗ್ ಮಾಡ್ತಾರೆ. ದಟ್ ವಾಸ್ ಅ ವೆರಿ ಮೆಸ್ಮರೈಸಿಂಗ್. ನನ್ನ ಲೈಫಲ್ಲಿ ಒಂಥರ ಮೂಮೆಂಟ್. ಅದು ಹೆಂಗಿತ್ತು ಅಂತ ಹೇಳಿದ್ರೆ, ಎಲ್ಲ ಅವ್ರನ್ನ ನೋಡೋಕ್ಕೆ ಕಾಯ್ತಾ ಇರ್ತಾರೆ ಜನ. ಸೊ ಎಲ್ಲರೂ ಹೊರಗಡೆ ಎಲ್ಲ ನಿಂತಿರ್ತಾರೆ, ಅವ್ರು ಕಾಯ್ತಾ ಇರ್ತಾರೆ. ಸೊ ನಾವು ಹೋಗಿ ಇಮಿಡಿಯೇಟಾಗಿ ಅವ್ರ ಪಕ್ಕದಲ್ಲಿ
ಪಕ್ಕದಲ್ಲಿ ಹೋಗಿ ನಿಂತ್ಕೋತೀವಿ, ಕರೀತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ, ಅವರೇ ಕೈಯಲ್ಲಿ ಆಶೀರ್ವಾದ ಮಾಡ್ತಾರೆ. ಆ ಪಿಕ್ಚರ್ಸ್ ಎಲ್ಲ ಇನ್ಸ್ಟಾಲ್ಲಿ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೀನಿ. ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್. ನನ್ನ ಲೈಫಲ್ಲಿ ನನ್ನ ಎಕ್ಸ್ಪೀರಿಯನ್ಸೇ ಆ ಥರ ಎಲ್ಲ ಮಾಡಿರಲಿಲ್ಲ. ಇಟ್ ವಾಸ್ ಅ ಬ್ಯೂಟಿಫುಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಅವತ್ತೇನಾ ನಿಮ್ಮ ಪೊಲಿಟಿಕಲ್ ಜರ್ನಿ ಸ್ಟಾರ್ಟ್ ಆಗಿದ್ದು? ನಿಜ, ಅವತ್ತೇ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ನೀವು ಮನಸ್ಸಲ್ಲಿ ಯೋಚನೆ ಇಲ್ಲ, ಬರಬೇಕು ರಿಯಲಿ ಐ ಟೆಲ್ ಯು. ಸೊ ಆನೆಸ್ಟ್ ಆಗಿರ್ಬೇಕು, ಏನೇ ಇದ್ರೂ ಓಪನ್ ಆಗಿ ನಿಜ ಹೇಳಬೇಕು. ಸೊ ನನಗೆ ತುಂಬ ಪೊಲಿಟಿಷಿಯನ್ಸ್ ಬಗ್ಗೆ ತುಂಬ ಇನ್ಸ್ಪಿರೇಷನ್ ತುಂಬ ಇದೆ. ಬಿಕಾಸ್ ಇವರು ಇಂದಿರಾ ಗಾಂಧಿ ಅವ್ರ ಬಗ್ಗೆ ಎಲ್ಲ ತುಂಬ ಹೆಮ್ಮೆ ಇದೆ. ಆಮೇಲೆ ಜಯಲಲಿತಾ ಇವ್ರ ಬಗ್ಗೆ ಎಲ್ಲ ತುಂಬ ಕೇಳ್ತೀನಿ, ನ್ಯೂಸ್ಗಳು ಓದ್ತಾ ಇರ್ತೀನಿ. ಅವ್ರ ಇರೋ ಪೊಸಿಷನ್ಸು, ಅವ್ರು ನಡ್ಕೊಳ್ಳೋದು, ಅವರು ನಡ್ಸ್ಕೊಳ್ಳೋ ಕೆಲಸಗಳು ಅದೆಲ್ಲ ತುಂಬ ಇನ್ಸ್ಪೈರಿಂಗ್ ಆಗಿತ್ತು. ತುಂಬ ಮನ್ಸಿಗೆ ಟಚ್ ಆಗ್ತಿತ್ತು ಅದೆಲ್ಲ. ಸೊ ಅದು ಯಾರಿಗೆ ಇದ್ರೂ ಇರುತ್ತಲ್ಲ. ಸೊ ನಾನು ಒಂದು ಲೀಡರ್ ಆಗಿರಬೇಕು, ನಾನು 4 ಜನ ನಡ್ಸ್ಕೊಂಡು ಹೋಗ್ಬೇಕು, ನಾನು ಇಂಥ ಕೆಲಸದಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಆಸೆಗಳಿರುತ್ತೆ. ಅದೇ ಥರ ನನಗೂ ಅಲ್ಲಿಂದ ಶುರು ಆಗುತ್ತೆ ಆಸೆಗಳು. ನನಗೂ ಬಹಳ ಕಮ್ಮಿ ಸಮಯದಲ್ಲೇ ನಾನು ನಿಮ್ಮನ್ನು ಇಲ್ಲಿ ಕೂರಿಸ್ಕೊಂಡಿದ್ದೀನಿ. ಯಾಕೆಂದ್ರೆ ನೀವು ಪೊಲಿಟಿಕಲ್ ಕೆರಿಯರ್ನ ಶುರು ಮಾಡಿ ಇನ್ನೂ ಒಂದು 2-3 ತಿಂಗಳೇನೋ ಇನ್ನೂ ಆಗಿಲ್ಲ. ಹೌದು, ನನ್ನ ರಿಸಲ್ಟ್ಸೇ ಬಂದಿಲ್ಲ ಇನ್ನ. ಹೌದು. ಸೊ ಬಹಳ ಕಮ್ಮಿ ಸಮಯದಲ್ಲಿ ಹೇಗೆ ಅನ್ಸುತ್ತೆ ಪೊಲಿಟಿಕಲ್ ಕೆರಿಯರ್ ನಿಮಗೆ? ಅಂದ್ರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಪೊಲಿಟಿಕಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ರಾಜಕೀಯ ಎಷ್ಟು ಅವಶ್ಯಕತೆ ಇದೆ? ತುಂಬ ಅವಶ್ಯಕತೆ ಇದೆ. ವೈ? ಬಿಕಾಸ್ ನಮಗೆ ನೋಬಡಿ ಬೆಲೆ ಎಣಿಕಷ್ಟು ಇಲ್ಲ. ಮೀನ್ಸ್ ನನ್ನ ಕಮ್ಯುನಿಟಿಯಿಂದ ಟ್ರಾನ್ಸ್ ಪರ್ಸನಲ್ಲಿ ಇದ್ದಾರೆ, ಪೊಲಿಟಿಕಲಲ್ಲಿ ಇದ್ದಾರೆ, ಮೀನ್ಸ್ ಆಪೋಸಿಟ್ ಪಾರ್ಟಿಯಿಂದನೂ ಇದ್ದಾರೆ, ನಮ್ಮ ಪಾರ್ಟಿಯಲ್ಲೂ ಇದ್ದಾರೆ. ಸೊ ನನಗಿಂತ ಸೀನಿಯರ್ಸು ಇದ್ದಾರೆ, ತುಂಬ ಜನ ಇದ್ದಾರೆ, ನಮ್ಮ ಗುರುನೂ ಒಬ್ಬರು ಇದ್ದಾರೆ. ಸೊ ಅಂಥದ್ರಲ್ಲಿ ನನ್ನ ಗುರು ಒಬ್ಬರು ಆಲ್ರೆಡಿ ಎಲೆಕ್ಷನ್ ಗಾಂಧಿನಗರ ಕ್ಷೇತ್ರದಲ್ಲಿ MLA ಎಲೆಕ್ಷನ್ ನಿಂತು ಸೋತರು ಇದ್ದಾರೆ. ಸೊ ಅಂಥ ವಿಷಯಗಳೆಲ್ಲ ನಾನು ತುಂಬ ನೋಡಿದ್ದೀನಿ, ಕೇಳಿದ್ದೀನಿ. ಸೊ ಪೊಲಿಟಿಕಲಲ್ಲಿ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು 4 ಜನ ಮೀನ್ಸ್ ಪಬ್ಲಿಕಲ್ಲಿ ನಾವು ಬೆರಿತೀವಿ. ಸೊ ಎಲ್ಲರ ಹತ್ರ ಕಾಮನ್ ಆಗಿ ನಡ್ಕೋಬೇಕಾಗತ್ತೆ, ಎಲ್ಲ ಥರ ಕೆಲಸಗಳಲ್ಲಿ ತೊಡಗಿಸ್ಕೋಬೇಕಾಗತ್ತೆ. ಸೊ ಯುವರ್ ಅ ಪರ್ಸನ್, ಎಲ್ಲದಕ್ಕೂ ಅವೈಲಬಲ್ ಆಗಿರಬೇಕು, ನೀವು ಎಲ್ಲ ಕೆಲಸದಲ್ಲೂ ನೀವು ಇರಬೇಕು. ಸೊ ಅಂಥ ಜಾಗದಕ್ಕೆ ನಾವು ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಐ ವಾಸ್ ವೆರಿ ಪ್ರಿಪೇರ್ಡ್. ಸೊ ನನಗೆ ಆಲ್ರೆಡಿ ಮೆಂಟಲ್ ಆಗಿ ಪ್ರಿಪೇರ್ಡ್ ಆಗಿಬಿಡ್ತಾ ಇದೆ. ಬಿಕಾಸ್ ನನ್ನ ಕೆಲಸಗಳನ್ನ ನೋಡಿಕೊಂಡು ಇದನ್ನು ನೋಡ್ಕೋಬೇಕು. ಸೊ ಎಲ್ಲ ಥರ ಚಾಲೆಂಜಸ್ ನೋಡಿದೆ. ಇದು ಏನು ಅದೇ ಹೇಳ್ದಂಗೆ ಬ್ರಹ್ಮಯುದಿಲ್ಲ, ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಮಾಡಿದ್ದು ಪೊಲಿಟಿಕಲಿ. ಬ್ಯೂಟಿಷಿಯನ್ ಆಗಿ ಬ್ಯೂಟಿ ಪಾರ್ಲರ್ ಇಟ್ಟು ಅದ್ರ ಜೊತೆಗೆ ಇನ್ನೊಂದು ಉದ್ಯಮನೂ ಸ್ಟಾರ್ಟ್ ಮಾಡ್ಬಿಡ್ತೀರಲ್ಲ ನೀವು? ಇಲ್ಲ, ನಾನು ತುಂಬ ಕೆಲಸಗಳಲ್ಲಿ ನಾನು ತೊಡಗಿಸ್ಕೊತೀನಿ. ಬ್ಯೂಟಿಷಿಯನ್ನು ಮತ್ತು ಹೋಟೆಲ್ ಆಗಲಿ. ಸೊ ವಿಮೆನ್ಸ್ ಬೈಕ್ ರೈಡಿಂಗಲ್ಲೂ ನಾನು ನನ್ನ ಓಡಾಡ್ತಾ ಇರ್ತೀನಿ. ಸೊ ತುಂಬ ಕೆಲಸಗಳಲ್ಲಿ ನಾನು ಓಡಾಡ್ತಿದ್ದೀನಿ. ಕ್ರೇಜಿ ಲೈಫ್, ಇಟ್ ಇಸ್ ಅ ಕ್ರೇಜಿ ಲೈಫ್. ಬಿಕಾಸ್ ಯಾಕಂದರೆ ನಮ್ಮ ಯಾವುದೇ ಸೆಕ್ಟರ್ ಆಗಲಿ, ಏನೇ ವಿಷಯ ಆಗಿರಲಿ, ನಾವು ಯಾವುದು ಮಾಡಿಲ್ಲ ಅಂತ ಇರಬಾರ್ದು. ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಇರಬಾರ್ದು, ಎವ್ರಿಥಿಂಗ್ ಇಸ್ ಪಾಸಿಬಲ್ ಅಂತ ಇರಬೇಕು. ಸೊ ಮೀನ್ಸ್ ಯಾಕಂದರೆ ಸಾಕಷ್ಟು ಟೈಮು ಇಲ್ಲ, ಸಾಕಷ್ಟು ಜನನೂ ಇಲ್ಲ. ಎಲ್ಲ ಒಂದೊಂದು ಫೀಲ್ಡಲ್ಲಿ ಒಂದೊಂದು ಅಚೀವ್ ಮಾಡ್ತಾನೆ ಇರಬೇಕು. ಬಿಕಾಸ್ ನಮ್ಮ ಕಮ್ಯುನಿಟಿಯಲ್ಲೂ ಕೆಲವೊಬ್ರು ಫಸ್ಟ್ RJ ಇದ್ದಾರೆ, ಫಸ್ಟು ಇದು ಏನಂತಾರೆ ಪೊಲಿಟಿಷಿಯನಲ್ಲಿ ಇದ್ದಾರೆ. ಆ ಥರ ಇದ್ದಾಗ ನಾನು ಫಸ್ಟ್ ಬಿಸ್ನೆಸ್ಸಲ್ಲಿ ನಾನು ಫಸ್ಟ್ ಬಂದಿದ್ದೆ. ಸೊ ಕರ್ನಾಟಕದಲ್ಲಿ ಐ ವಾಸ್ ಅ ಪರ್ಸನ್ ಹೂ ಸ್ಟಾರ್ಟೆಡ್ ಬ್ಯೂಟಿ ಪಾರ್ಲರ್ ಇನ್ ಕರ್ನಾಟಕ. ಸೊ ಫಸ್ಟ್ ಆಂಟ್ರಪ್ರನರ್. ಗ್ರೇಟ್. ನಾನು ಒಂದಷ್ಟು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಇಂದ ಕೇಳೋದಕ್ಕೆ ಬಯಸ್ತೀನಿ. ಎಷ್ಟೋ ಜನ ಇವಾಗ ಒಳಗಡೆ ಬರ್ತಾರೆ, ಯೂನಿಸೆಕ್ಸ್ ಸಲೂನ್ ಬೇರೆ ನಿಮ್ಮದು, ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ, ಅದಕ್ಕೆ ಇದಕ್ಕೆ ಮೆನ್ಸ್ ವುಮೆನ್ಸ್ ಬಂದಾಗ ಲೈಕ್ ವಾಟ್ಸ್ ಯುವರ್ ಫನ್ನಿಯೆಸ್ಟ್ ಮೂಮೆಂಟ್ಸ್, ಮೆಮೊರೇಬಲ್ ಮೂಮೆಂಟ್ಸ್? ಒಳಗಡೆ ಬಂದು ಯಾರ್ ಗುರು ಇದು ಟ್ರಾನ್ಸ್ಜೆಂಡರು ಅಂತ ಓಡೋಗಿರೋದು ಇದೆಯಾ? ಹೌದೌದು, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಸೊ ಅವಾಗ ನಾನು ಟ್ರಾನ್ಸ್ಫಾರ್ಮೇಷನಲ್ಲಿ ಸ್ಟಾರ್ಟಿಂಗಲ್ಲಿ ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಇದ್ನಲ್ಲ. ಸೊ ನಾನು ಕ್ಯಾಶಲ್ಲಿ ಕುತ್ಕೋತಿದ್ದೆ. ಸೊ ನನಗೆ ಬೇರೆ ಏನೋ ಆಪ್ಷನ್ ಇಲ್ಲ, ಐ ಹ್ಯಾವ್ ನೋ ಅದರ್ ಮ್ಯಾನ್ ಪವರ್ ಅಲ್ವಾ. ಸೊ ನಾನೇ ಕುತ್ಕೋಬೇಕಾಗುತ್ತೆ ಕ್ಯಾಶಲ್ಲಿ. ಸೊ ಕೂತಿರ್ತೀನಿ, ಕಸ್ಟಮರ್ ವಾಕ್ ಇನ್ ಮಾಡ್ತಾರೆ. ವಾಕ್ ಇನ್ ಮಾಡಿ ದೇ ಸಿ ದರ್ ಇಸ್ ಅ ಟ್ರಾನ್ಸ್ ಪರ್ಸನ್ ಸಿಟಿಂಗ್ ಇನ್ ಸೈಡ್. ಸೊ ಕ್ಯಾಶ್ ಕೌಂಟ್ರಲ್ಲಿ ಅವ್ರಿಗೆ ಒಂಥರ ಫಿಶಿ ಅನಿಸುತ್ತೆ, ಟಕ್ ಅಂತ ವಾಕ್ಔಟ್ ಮಾಡಿಬಿಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಭಯ ಅನ್ನೋದು, ಒಂಥರ ಏನು ಇಂಥವ್ರನ್ನ ಮೀಟ್ ಮಾಡ್ಬೋದಾ, ಟ್ರಾನ್ಸ್ಜೆಂಡರ್ ಯಾರೋ ಒಬ್ರು ಸಲೂನ್ ಮಾಡಿದಾರೆ, ಇದು ಯಾವ್ದೋ ಸೆಕ್ಷುವಲ್ ಅಡ್ಡನೋ ಆ ಥರ ಥಿಂಕಿಂಗ್ ಬಂದಿರ್ಬೋದು. ಆಮೇಲೆ ಕೆಲವೊಂದು ಘಟನೆಗಳು ಹೇಳಬೇಕು ಅಂದ್ರೆ, ಮಕ್ಕಳನ್ನ ನಾನು ಒಂದು ಪಾಯಿಂಟಲ್ಲಿ ನಾನು ಥಿಂಕ್ ಮಾಡಿದ್ದು, ಒಬ್ಬೊಬ್ಬನೇ ಕಳಿಸ್ತಾ ಇರಲಿಲ್ಲ. ಸೊ ಅವಾಗ ನಾನು ಯೋಚನೆ ಮಾಡ್ತಿದ್ದೆ. ಸೊ ಅವ್ರಿಗೇನು ಥಿಂಕಿಂಗ್ ಇರ್ತದೆ, ಅವಾಗೆಲ್ಲ ಟ್ರಾನ್ಸ್ ಪರ್ಸನ್ ಅಂದಿದ ತಕ್ಷಣ ಅವ್ರು ಎಲ್ಲಿ ಮಕ್ಕಳನ್ನ ಕಳ್ತನ ಮಾಡೋರು ಆ ಥರ ಎಲ್ಲ ಬರ್ತಾ ಇತ್ತಲ್ಲ. ಸೊ ಅದು ನಾನು ಅನ್ಕೊಂಬಿಟ್ಟೆ. ಸೊ ಏನೇ ಆಗಿರಲಿ ನಮ್ಮ ಕೆಲಸದಲ್ಲಿ ನಾವು ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲಸಗಳಲ್ಲಿ ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ ಫುಲ್. ಅದು ಒಂದು ಟೈಮಲ್ಲಿ ಇತ್ತಲ್ಲ ಈ ಫೇಕ್ ಟ್ರಾನ್ಸ್ ಪರ್ಸನ್, ಹೌದು,
ಬಿಯರ್ಡ್ ಶೇವ್ ಮಾಡ್ಕೊಂಡು ಅದು ಇದು ಹೋಗ್ಬಿಟ್ಟು ಮಕ್ಳನ್ನ ಕದಿಯೋದು, ಟೋಫನ್ ಹಾಕೊಂಡು ಹೌದೌದು ಹೆಣ್ಮಕ್ಳು ತರ ಡ್ರೆಸ್ ಅಪ್ ಮಾಡ್ಕೊಂಡು, ಐ ಥಿಂಕ್ ಮೇ ಬಿ ಅರೌಂಡ್ 2009, 10, 11 ಹೌದು. ಆ ಟೈಮಲ್ಲಿ ತುಂಬ ಕ್ರೂಷಿಯಲ್ ಟೈಮ್ ಆ್ಯಕ್ಚುಲಿ ಟ್ರಾನ್ಸ್ ಪೀಪಲ್ಗೆ ತುಂಬ ಕ್ರೂಷಿಯಲ್ ಟೈಮ್. ಎಲ್ಲ ನೋಡೋರೆಲ್ಲ ಕಳ್ಟರು, ಮಕ್ಕಳು ಕಳ್ಟರು ಅನ್ನೋರು. ಮತ್ತು ಬೇರೆ ಥರ ಇವತ್ತು ಆಡ್ಕೋತಾರೆ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ಲೈಫ್. ಇಟ್ಸ್ ಅ ಪಾರ್ಟ್ ಆಫ್ ಲೈಫ್, ದಟ್ಸ್ ಆಲ್. ಇಟ್ಸ್ ವಿ ಹ್ಯಾವ್ ಟು ಅಕ್ಸೆಪ್ಟ್ ಹೌ ವಿ ಆರ್ ಅಷ್ಟೇ. ನಾವು ಹೆಂಗಿರ್ತೀವೋ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಾನು ಇವತ್ತು ಹೇಳ್ತೀನಲ್ಲ, ವಿ ಆರ್ ವಾಟ್ ವಿ ಆರ್. ಇವತ್ತು ನಾನು ಹೇಳ್ತೀನಲ್ಲ, ಎಷ್ಟೋ ನಕಲಿಗಳು ಬರಲಿ, ನಾವು ಇದೇ ಕರ್ನಾಟಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ನಮ್ಮ ಬದುಕನ್ನು ನಾವು ಕಟ್ಕೊಂಡಿರೋ ಹೆಮ್ಮೆಯ ಕನ್ನಡತಿ ನಾನು. ಸೊ ಇಟ್ಸ್ ಅ ಪ್ರೌಡ್ ಮೂಮೆಂಟ್. ಓಕೆ, ಸೊ ಎಲೆಕ್ಷನ್ಸು ಆಯ್ತು, ಪಾರ್ಟಿಸಿಪೇಟ್ ಮಾಡಿದ್ರಿ, ಇನ್ನು ರಿಸಲ್ಟ್ ಕೂಡ ಬಂದಿಲ್ಲ. ಬಟ್ ಆದ್ರೂ ಪೊಲಿಟಿಕಲ್ ಅಲ್ಲಿ ಆಕ್ಟಿವ್ ಆಗಿ ಒಂದಷ್ಟು ಓಡಾಟ ಶುರು ಮಾಡಿದ್ರಿ. ಹೌದು. ಹೆಂಗ್ ಅನ್ಸುತ್ತೆ ನಿಮ್ಗೆ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಓಡಾಡ್ಕೊಂಡು ಮಾಡ್ಬೋದಾ, ಅಥವಾ ಟ್ರಾನ್ಸ್ ವುಮೆನ್ ಪೊಲಿಟಿಕಲ್ ಕೆರಿಯರ್ನ ಸೃಷ್ಟಿಸ್ಕೊಬೋದಾ ಅಂತ? ಕಲಿಬೇಕು, ಎಲ್ಲಾನು ಕಲಿವಿಕೆ ಅಲ್ವಾ. ಎವ್ರಿಥಿಂಗ್ ನಾವು ಕಲಿತಾ ಇರ್ತೀವಿ. ನೀವು ಬೇರೆಯವ್ರ ಹತ್ರ ಹೇಳಿಸ್ಕೊಳ್ತಿರ್ತೀರಾ, ಬಟ್ ಈಗ ನೀವ್ ಇನ್ನೊಬ್ರಿಗೆ ಹೇಳೋ ಹಂಗಾಗುವಂತ ಸಮಯ ಇದು. ಹೌದು, ನಿಜ. ಯಾಕಂದ್ರೆ ಪೊಲಿಟಿಕಲ್ ನಮಗೆ ಅದ್ರ ಬಗ್ಗೆ ಏನೂ ಸುಳಿವೇ ಇರಲಿಲ್ಲ, ಏನೂ ನಾಲೆಜೇ ಇರಲಿಲ್ಲ. ಬಟ್ ನಾನು ಆದರೂ ಕಾಲಿಡ್ತೀನಿ. ಏನೋ ಒಂದು ಮಂಡ ಧೈರ್ಯ. ಅವತ್ತು ಹೇಳ್ದಂಗೆ ನಾನು ಪಾರ್ಲರ್ ಸ್ಟಾರ್ಟ್ ಮಾಡಿದಾಗ ನಾನು ಮಂಡ ಧೈರ್ಯದಿಂದನೇ ಮಾಡಿದೆ. ಇವತ್ತು ಅದನ್ನೇ ಅಷ್ಟೇ ಹೇಳ್ತೀನಲ್ಲ, ಯಾವುದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಪೊಲಿಟಿಕ್ ಅನ್ನೋದು ಏನಂತ ಹೇಳಿದ್ರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ತಾಯಿ ಒಂದು ಮನೆಯಲ್ಲಿ ಅವಳು ಒಂದು ಫ್ಯಾಮಿಲಿನ ಹೆಂಗೆ ರನ್ ಮಾಡ್ತಾ ಇರ್ತಾಳೆ. ಸೊ ದಟ್ ಈಸ್ ದ ವೇ ವಿ ಆಲ್ಸೋ ರನ್. ನಮ್ಮ ಇವತ್ತು ನಾನು ಟ್ರಾನ್ಸ್ ಪರ್ಸನ್ ಆಗಿ ನನಗೇನು ನನ್ನ ಮಕ್ಕಳಿಲ್ಲ, ಇಲ್ಲ ಮೊಮ್ಮಕ್ಕಳಿಲ್ಲ, ನನಗೊಂದು ಫ್ಯಾಮ್ಲಿ ಇಲ್ಲ. ಸೊ ಏನೇ ಅಂತ ಬಂದಾಗ ಪಬ್ಲಿಕ್ ಆಗಿ ನಾವು ಇದು ಮಾಡ್ಕೋಬೇಕು, ಆ ಥರ ನಾನು ಥಿಂಕ್ ಮಾಡ್ತೀನಿ. ನನ್ನ ವೇ ಆಫ್ ಥಿಂಕಿಂಗ್ ಆ ಥರ ಇತ್ತು. ಒಂದು ತಾಯಿ ಒಂದು ಮಕ್ಕಳನ್ನ ಅವ್ರ ಫ್ಯಾಮ್ಲಿನ ಹೆಂಗೆ ನಡ್ಸ್ಕೊಂಡು ಹೋಗ್ತಾಳೆ, ಅದೇ ಥರ ನಾನೊಂದು ಟ್ರಾನ್ಸ್ ಪರ್ಸನ್, ನನಗೊಂದು ಮಕ್ಕಳು ಇರಲ್ಲ. ಸೊ ಅದನ್ನ ಹೆಂಗೆ ನಡ್ಸ್ಕೊಂಡು ಹೋಗ್ತೀವಿ ಆ ಥರ ನಡ್ಸ್ಕೊಂಡು ಹೋಗ್ಬೇಕು. ಅವ್ರಿಗೇನು ನೀಡ್ಸ್ ಇದೋ ಅದನ್ನು ಕೊಡಬೇಕು. ಸೊ ಇವಾಗ ನೀವು ರೆಪ್ರೆಸೆಂಟ್ ಮಾಡ್ತಾ ಇರೋದು KPCC, ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ. ಹೌದು. ಹೇಗಿದೆ ಈಗಿನ ಸಿಚುವೇಶನ್? ಗೊತ್ತೇ ಇದೆ, ನಿಮ್ಮ ದೊಡ್ಡ ದೊಡ್ಡ ನಾಯಕರ ಬಗ್ಗೆ ಬಹಳಷ್ಟು ವೈರಲ್ ಆಗ್ತಾ ಇದೆ. ಹೌದು. ಮೂಢ ಹಗರಣ. ಸೊ ಅದ್ರ ಜೊತೆಗೆ ಈಗ ನೀವು KPCC ಜಾಯಿನ್ ಆಗಿರೋದು ಬೇರೆ. ಹೆಂಗೆ ಹೇಳ್ತಾರೆ ಸುತ್ತಮುತ್ತ ಇರೋರು ಅಂತ? ಸೊ ನಾನು ಬಂದ್ಬಿಟ್ಟು ನೀವು ಹೇಳ್ದಂಗೆ ಇವಾಗಲೇ ನಾನು ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಹೊಸ ಹೊಸ ಮುಖಗಳನ್ನ ನೋಡ್ಕೋತಾ ಇದ್ದೀನಿ. ಸೊ ಇವಾಗ ರೀಸೆಂಟಾಗಿ ಡೆಲ್ಲಿಗೆಲ್ಲ ಹೋಗಿ ಬಂದು ಪ್ರೊಟೆಸ್ಟ್ ಎಲ್ಲ ಆಗಿತ್ತು. ಸೊ ಪಥಗ್ರಹಣ ಆಗಿತ್ತು. ನಮ್ಮ ಪ್ರೆಸಿಡೆಂಟ್ ಕೂಡ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಪಥಗ್ರಹಣ ಆಗಿತ್ತು. ಸೊ ಸಾಕಷ್ಟು ಇದರಲ್ಲಿ ಓಡಾಡ್ತಾ ಬರ್ತಾ ಇದ್ದೀನಿ. ಬಿಕಾಸ್ ಅಂದರೆ ಎಲ್ಲ ಥರ ಇವಾಗ ಇಂದಿರಾ ಗಾಂಧಿ ಬರ್ತ್ಡೇ ಅವ್ರದ್ದು ಎಲ್ಲ ಥರ ಕೆಲಸಗಳು ಆ ಥರ ಎಲ್ಲ ಇವೆಂಟ್ಸ್ ಎಲ್ಲ ಓಡಾಡ್ತಾ ಇರ್ತೀವಿ. ಸೊ ಹೊಸ ಹೊಸ ಏನಂತಾರೆ ಲೀಡರ್ಸ್ನ ಮೀಟ್ ಮಾಡ್ತಾ ಇರ್ತೀವಿ. ನಮ್ಮನ್ನ ಪರಿಚಯ, ಫಸ್ಟ್ ಆಫ್ ಆಲ್ ಇವಾಗ ಇಂಟ್ರೊಡಕ್ಷನ್ಸೇ ನಾವು ಬಂದಿದ್ದೀವಿ, ಎಕ್ಸಿಸ್ಟೆನ್ಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋದು ನಮ್ಮ ಕಮ್ಯುನಿಟಿಯಿಂದ. ನಮ್ಮ ಪಾರ್ಟಿಯಲ್ಲಿ ಎಲ್ಲರನ್ನೂ ಹೋಗಿ ಮೀಟ್ ಮಾಡೋದು ಅದು ಬೇಕೇ ಬೇಕಾಗುತ್ತೆ. ಸೊ ಅದರಿಂದ ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ದೀವಿ ಇವಾಗ. ಜಸ್ಟ್ ಕಾನ್ವರ್ಸೇಷನ್ ಅಂತ ಇಲ್ಲ, ನಮ್ಮ ಐಡಿಯಾಸ್ನ ಅವ್ರಿಗೆ ಹೇಳ್ತಾ ಇರೋದು. ಸೊ ನಾವು ಯಾತಕ್ಕಾಗಿ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ನಾವೇನು ಸುಮ್ಮನೆ ಬಂದು ಏನೋ ಇಲ್ದೇ ಕೂತ್ಕೊಳ್ಳಲ್ಲ. ಸೊ ಬಂದಿದ್ದೀವಿ ಅಂದರೆ ಏನೋ ಒಂದು ಐಡಿಯಾಲಜಿ ಇಟ್ಕೊಳ್ಬೇಕು. ಸೊ ಪೊಲಿಟಿಕ್ಸ್ ಅಂದಿದ ತಕ್ಷಣ ನಾವೇನೋ ಐಡಿಯಾಲಜಿ ಇಲ್ಲದೆ ಇಲ್ಲಿ ಬಂದು ಪೊಲಿಟಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಏನೋ ಒಂದು ಬೇಸಿಕ್ ನಾಲೆಜ್ ಅದು ಇರಬೇಕು. ಸೊ ಆ ನಾಲೆಜ್ನ ಇಟ್ಕೊಂಡು ನಾನು ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ವಾ? ನಿಜ ಅಲ್ವಾ? ಅದು ಕಲಿಯೋದು ಎಲ್ಲಾನು ಕಲಿವಿಕೆನೆ. ಬಟ್ ಆದರೂ ಒಂದು ಬೇಸಿಕ್ ನಾಲೆಜ್ ಅಂತ ಒಂದು ಇಟ್ಕೊಂಡಿರ್ಬೇಕು. ನಮ್ದು ಒಂದು ಗೋಲ್ಸ್ ಅಂತ ಇಟ್ಕೊಂಡಿರ್ಬೇಕು. ನಾವು ಏನು ಮಾಡ್ಬೇಕು ಮುಂದಕ್ಕೆ ಅಂತ ಅನ್ನೋದು ನಮ್ಮ ಐಡಿಯಾಲಜಿ ನಮ್ಮ ಹತ್ರ ಇರಬೇಕು. ಅದು ಅನ್ಸಿದ್ಯಾ ನಿಮಗೆ ನನ್ನ ಜೀವನದಲ್ಲಿ ಪ್ರತಿದಿನನೂ ಕಲಿಯೋದೆ, ಪ್ರತಿದಿನ ಹೊಸ ವಿಚಾರನೆ ಅಂತ? ಎವ್ರಿ ಡೇ ಇಟ್ಸ್ ನ್ಯೂ ಲೆಸನ್ಸ್ ಫಾರ್ ಅಸ್. ಪ್ರತಿ ದಿವಸ ಕಲಿವಿಕೆ. ನನಗೆ ಹೊಸ ಹೊಸ ಮುಖ ನೋಡ್ತೀವಿ, ಹೊಸ ಹೊಸ ಐಡಿಯಾಸ್ ಹೇಳ್ತಾ ಇರ್ತಾರೆ. ಒಬ್ಬೊಬ್ರು ತುಂಬ ಮಾತಾಡಿದಾಗ ನಮ್ಗೆ ಅರ್ಥ ಆಗತ್ತೆ ನಮ್ಗೆ ಏನು ಕಲ್ತಿಲ್ಲ, ಇನ್ನು ಎಷ್ಟೋ ಕಲಿಯೋದು ಎಷ್ಟೋ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಷಿಯನ್ ಆಗಿ ಪೊಲಿಟಿಷಿಯನ್ ಆಗಿ ವ್ಯತ್ಯಾಸಗಳನ್ನ ಡಿಫ್ರೆನ್ಸ್ನ ನೋಡಿದ್ರೆ ಈಗ ಜನ ನೋಡೋದು ಹೆಂಗಿದೆ, ಈಗ ಸುತ್ತಮುತ್ತ ಮಾತಾಡೋದು ಹೇಗಿದೆ, ಆಗ ಹೆಂಗೆ ಮಾತಾಡ್ತಾ ಇದ್ರು ಅಂದರೆ ಇವಳ ಕೈಲಿ ಏನಾಗುತ್ತೆ ಬಿಡೋ 10 ಲಕ್ಷ ತೊಗೊಂಡೋಗಿ ಕೊಟ್ಲು ಹೋಯ್ತು ಅಷ್ಟೇ, ಇವ್ರ ಅಕ್ಕನ ದುಡ್ಡು ಅಂತ ಮಾತಾಡಿರೋರು ಇರ್ತಾರೆ. ಈಗ ಏನು ಗುರು ಪಾತ್ರೆ ತೊಳ್ಕೊಂಡಿದ್ಲಲ್ಲಿ ಹೋಟ್ಲಲ್ಲಿ, ಇವತ್ತು ನೋಡಲ್ಲಿ ಡ್ರೆಸ್ ನೋಡು, ಕಾಸ್ಟ್ಯೂಮ್ ನೋಡು, ಕಾಟನ್ ಸ್ಯಾರಿಗಳು ನೋಡು ಅಲ್ವಾ? ನಿಜ ನಿಜ. ಈ ಥರ ಕಮೆಂಟ್ಸು ತುಂಬ ಕೇಳ್ಪಟ್ಟಿದ್ದೀನಿ. ವೈ? ಬಿಕಾಸ್ ನಾನು ನಿಮ್ಮ ಯೂಟ್ಯೂಬರ್ಸಲ್ಲೂ ನೋಡ್ಬೋದು, ನಾನು ವೆರಿ ಕಾಮನ್ ಆಗಿ ಕ್ಯಾಶುವಲ್ ಆಗಿರ್ತಿದ್ದೆ. ಸೊ ನಾನು ಪಾರ್ಲರು ಅಷ್ಟೇ ಕ್ಯಾಶುವಲ್ ಆಗಿರ್ತಿದ್ದೆ, ಹಂಗೆ ನಡ್ಕೊಳ್ತಾನೂ ಇದ್ದೆ. ಇವಾಗ ಒನ್ಸ್ ನಮ್ಮ ಒಂದು ಪೊಸಿಷನ್ ಬಂದ ಮೇಲೆ ನಮ್ಮ ವೇ ಆಫ್ ಲುಕಿಂಗ್ ಇಲ್ಲ ನಮ್ಮ ವೇ ಆಫ್ ಟಾಕಿಂಗು ಬದಲಾವಣೆಗಳು ಮಾಡ್ಕೋಬೇಕಾಗತ್ತೆ. ಸೊ ಅದೇ ರೀತಿಯೇ ನಾನು ಡ್ರೆಸ್ಸಿಂಗ್ಸ್ ಆಗಲಿ, ನಾವು ಮಾತಾಡೋ ಶೈಲಿ ಆಗಲಿ ತುಂಬ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದೇ ಥರ ನೀವು ಹೇಳ್ದಂಗೆ
ನಾನಿರೋ ಜಾಗದಲ್ಲಿ ಮೀನ್ಸ್ ಶ್ರೀರಾಮ್ಪುರಮಲ್ಲಿ ಎಷ್ಟೋ ಜನ ಇಷ್ಟು ಸಹ ಐಡೆಂಟಿಫೈನೇ ಮಾಡ್ತಾ ಇರಲಿಲ್ಲ. ನಾನು ಹೋಟಿಗೆ ಬಂದ್ಬಿಟ್ಟು ನಮ್ಮ ಏರಿಯಾ ಇಷ್ಟು ದಿವಸ ನಾನು ಹೊರಗಡೆ ಎಲ್ಲ ಓಡಾಡ್ತಿರ್ಲಿಲ್ಲ. ಸೊ ಬರ್ತಾಯಿದ್ದೆ ಮನೆಗೆ, ಹಂಗೆ ಕೆಲ್ಸಕ್ಕೆ ಹೋಗ್ತಿದ್ದೆ, ಯಾರಿಗೂ ಅಷ್ಟು ಕಾಣ್ತಾ ಇರಲಿಲ್ಲ. ಇವಾಗ ನಾನು ಖುದ್ದಾಗಿ ನಮ್ಮ ಏರಿಯಾದಲ್ಲಿ ನಡ್ಕೊಂಡು ಹೋಗಿ ಒಬ್ಬೊಬ್ಬರು ಮನೆಗೂ ಹೋಗಿ ಮಾತಾಡೋದು, ಅವ್ರ ಹತ್ರ ಇಂಟ್ರಾಕ್ಷನ್ ಮಾಡೋದು ಅದೆಲ್ಲ ನಡೀತಾ ಇರುವಾಗ ಜನ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಮೀ ಅ ಲಾಟ್. ನಮ್ಮ ಏರಿಯಾ ಹುಡುಗರೆಲ್ಲ ತುಂಬ ಅಕ್ಕ ಅಕ್ಕ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಖುಷಿ ಅನ್ಸಿದೆ ಆ ಟೈಮಲ್ಲಿ. ಅಕ್ಕ ನೀವು ಎಲೆಕ್ಷನ್ ನಿಂತಿದ್ರಕ್ಕ, ನಾವು ನಂಬಕ್ಕೆ ಆಗ್ತಿಲ್ಲ ಅಂತೆಲ್ಲ ಹೇಳುವಾಗ ತುಂಬ ಹೆಮ್ಮೆ ಅನ್ಸುತ್ತೆ, ಖುಷಿನೂ ಅನ್ಸುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾಲೆಜೇ ಇಲ್ಲ ಇವರೆಲ್ಲ ಎಲೆಕ್ಷನ್ ನಿಲ್ಬೋದಾ ಅಂತ. ನಾನು ಬಂದ್ಬಿಟ್ಟು ಫಸ್ಟ್ ಆಫ್ ಆಲು ನಾನು ಬಂದ್ಬಿಟ್ಟು ಪ್ರೆಸಿಡೆಂಟ್ ಕ್ಯಾಟಗರಿ, ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ಜನರಲ್ ಸೆಕ್ರೆಟರಿ ಬರುತ್ತೆ. ಸೊ ಸೆಕೆಂಡ್ ಕ್ಯಾಟಗರಿಲಿ ಬಂದಿರ್ತೀನಿ. ಬಟ್ ನನಗೆ ಅಲ್ಲಿ ನಮ್ಮ ಏರಿಯಾದಲ್ಲಿ ಕೆಲವರು ನನಗೆ ಹೇಳಿರ್ತಾರೆ ಒಂದು ಅವಕಾಶ. ಅದಕ್ಕಿಂತ ಒಂದು 5 ವರ್ಷಕ್ಕೆ ಮುಂಚೆ ಇದೇ ಸೀನು 5 ವರ್ಷಕ್ಕೆ ಮುಂಚೆ ನಮ್ಮ ಏರಿಯಾದಲ್ಲಿ ಇರೋ ಒಂದು ಪಾರ್ಟಿಯಲ್ಲಿ ವರ್ಕ್ ಮಾಡ್ತಿರೋ ಪರ್ಸನ್ನು, ನನ್ನ ಸಿಸ್ಟರ್ ಫ್ರೆಂಡ್ ಕ್ಲಾಸ್ಮೇಟ್, ಅವನು ಸಂತೋಷ್ ಅಂತ ಹೇಳ್ಬಿಟ್ಟು ಈಸ್ ಆಲ್ಸೋ ಇನ್ ದ ಪೊಲಿಟಿಕ್ಸ್, ಕಾಂಗ್ರೆಸ್ಸಲ್ಲಿ ಇದ್ದಾರೆ. ಅವ್ರು ಬಂದು ನನಗೊಂದು ಆಪ್ಷನ್ ಹೇಳ್ತಾರೆ. ಸೊ ಬಂದ್ಬಿಟ್ಟು ನೀವು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಏನಾದರೂ ನೀವು ಕಂಟೆಸ್ಟ್ ಮಾಡ್ತೀರಾ ಅಂತ. ಆವಾಗ ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ನನಗೆ ಇಂಟ್ರೆಸ್ಟ್ ಇಲ್ಲ ರೀ, ನನಗೆ ಯಾಕೆ ಇದೆಲ್ಲ ಬೇಕಾಗಿಲ್ಲ, ನಾನು ಬಿಸ್ನೆಸ್ ಮಾಡ್ಕೊಂಡು ದುಡ್ಡು ದುಡಿತಾ ಇದ್ರೆ ಸಾಕು ಅಂತ ಅನ್ಸ್ಬಿಡ್ತು ಅಂತ ಹೇಳ್ಬಿಟ್ಟು ನಾನು ಆ ಮೈಂಡ್ಸೆಟ್ಲಿದ್ದೆ. ಅವಾಗ ನಾನು ಇಗ್ನೋರ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಬಂದಾಗ ಅವರೇ ಬಂದ್ಬಿಟ್ಟು ನಂಗೆ ಸಪೋರ್ಟ್ ಮಾಡಿ ನಮ್ಮ ಏರಿಯಾದಲ್ಲಿ ಇವಾಗ MLA ಬಂದ್ಬಿಟ್ಟು MP ಇವಾಗ ದಿನೇಶ್ ಗುಂಡೂರಾವ್ ಸರ್ ಇದ್ದಾರಲ್ಲ, ತುಂಬ ನಮಗೆ ಸಪೋರ್ಟ್ ಮಾಡಿ ನಾವು ಟ್ರಾನ್ಸ್ ಪರ್ಸನ್ ಆಗಿ ನಮ್ಮ ಬಂದ್ಬಿಟ್ಟು ಆ್ಯಕ್ಟಿವ್ ಆಗಿರಿ, ನೀವು ನಿಮ್ಮಂಥವ್ರು ಬರಬೇಕು ಈಚೆ ಕಡೆ ಅಂತ ಹೇಳ್ಬಿಟ್ಟು ತುಂಬ ಅವಕಾಶಗಳು ಮಾಡಿಕೊಡ್ತಾರೆ. ಟ್ರಾನ್ಸ್ಜೆಂಡರ್ ಅಂದ್ರೆ ನಮಗೊಂದು ಮುಂಚೆ ಭಯ ಸೃಷ್ಟಿಯಾಗಿತ್ತು. ಅಂದರೆ ಯಾವ ಮಟ್ಟಕ್ಕೆ ಅಂದರೆ, ನಾನು ಕೂಡ ಯಾರಾದರೂ ಟ್ರಾನ್ಸ್ಜೆಂಡರ್ ಪಕ್ಕದಲ್ಲಿ ಬಂದು ಅಂದರೆ 1-2 ಅಡಿ ಆ ಕಡೆ ಹೋಗ್ಬಿಡ್ತಾ ಇದ್ದೆ. ಯಾಕೆ ಆ ಭಯ ಸೃಷ್ಟಿಯಾಯಿತು ನಮ್ಮಲ್ಲಿ ಟ್ರಾನ್ಸ್ಜೆಂಡರ್ ಅಂದರೆ? ಸೊ ಫಸ್ಟ್ ನಮ್ಮದು ಹಿಸ್ಟ್ರಿ ನೋಡ್ಕೋಬೇಕು. ಟ್ರಾನ್ಸ್ ಪರ್ಸನ್ ಅಂದಿದ ತಕ್ಷಣ ನಮ್ಮ ಮೂಲ ಏನು, ಇವ್ರು ಯಾಕೆ ಈ ಥರ ಇದ್ದಾರೆ, ಇವ್ರು ಎಲ್ಲಿಂದ ಬಂದರು, ಇವ್ರೇನು ಏಲಿಯನ್ಸ್ ಅಲ್ಲ, ನಾವೇನೋ ಎಲ್ಲಿಂದ ಇಲ್ಲಿ ಬಂದಿಲ್ಲ ಸಡನ್ನಾಗಿ. ಸೊ ಒಂದು ಗಂಡು ಒಂದು ಹೆಣ್ಣು, ಅದು ನನಗೆ ಕ್ಲೀನಾಗಿ ಅರಿವಿದೆ. ಸೊ ಗಂಡು ಹೆಣ್ಣು. ಸೊ ಇವಾಗಿಲ್ಲ, ಭಗವದ್ಗೀತೆ, ರಾಮಾಯಣ, ಬೈಬಲ್, ಕುರಾನ್ ಎಲ್ಲದರಲ್ಲೂ ಉಲ್ಲೇಖದಲ್ಲಿ ಬರೆದಿದ್ದಾರೆ ಒಂದು ಮಂಗಳಮುಖಿಯರು ಇಲ್ಲ ಟ್ರಾನ್ಸ್ ಪರ್ಸನ್ ಬಗ್ಗೆ. ಸೊ ಜೋಗಮ್ಮ ಜೋಗತಿ ಅನ್ನೋರು ಇವಾಗಿಂದ ಎಕ್ಸಿಸ್ಟೆನ್ಸ್ ಅಲ್ಲ, ಆ ಕಾಲದಿಂದನೇ ಎಕ್ಸಿಸ್ಟೆನ್ಸ್ ಇದ್ದಾರೆ. ಎಲ್ಲಮ್ಮನಿಗೋಸ್ಕರ ಮುಟ್ಟು ಕಟ್ಕೊಳ್ಳೋದು ಅವಾಗಿಂದನೂ ಪದ್ಧತಿ ಇದೆ. ಸೊ ಅವ್ರು ಬಂದ್ಬಿಟ್ಟು ಮನೆಯಿಂದನೇ ಎಲ್ಲಮ್ಮನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಗಂಡು ಮಕ್ಕಳು ಹುಟ್ಟಿರೋರನ್ನ ಎಲ್ಲಮ್ಮ ಆಗಿ ಮಾಡ್ತಾರೆ. ಸೊ ಅದೇ ಥರ ಇಷ್ಟಲ್ಲಿ ನೀವು ಚೆಕ್ ಮಾಡಿದಾಗ, ರಾಮಾಯಣದಲ್ಲೂ ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ, ರಾಮ ವನವಾಸಕ್ಕೆ ಹೋದಾಗ ಸೊ ಒಂದು ಸೆಟ್ ಆಫ್ ಪೀಪಲ್ ಬಂದ್ಬಿಟ್ಟು ಅವನ್ನ ಫಾಲೋ ಮಾಡ್ಕೊಂಡು ಅಲ್ಲೇ ಸ್ಟೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಗಂಡು ಹೆಣ್ಣು ಹೋಗಿ ಅಂತ ಹೇಳಿದಾಗ ಟ್ರಾನ್ಸ್ ಪರ್ಸನ್ ಉಳ್ಕೊಂಡಿರ್ತಾರೆ. ಸೊ ಅವ್ರು ವನವಾಸ ಎಲ್ಲ ಮುಗಿಸ್ಕೊಂಡು ಬಂದಾಗ ಇದೊಂದು ಕ್ಯಾಟಗರೀಸ್ನ ನೋಡಿದಾಗ ನೀವು ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿದ್ರೆ, ನೀವು ಗಂಡು ಹೆಣ್ಣಿನ ಮಾತ್ರ ಹೋಗಿ ಅಂದ್ರಿ, ನಾವು ಇಲ್ಲೇ ಇದ್ವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಅಲ್ಲಿದ್ದವರು ಟ್ರಾನ್ಸ್ ಪೀಪಲ್ ಮಂಗಳಮುಖಿಯರು. ಸೊ ಅವ್ರಿಗೊಂದು ವರ ಕೊಡ್ತಾರೆ. ಇದು ತುಂಬ ಕಡೆ ನೀವು ಕೇಳ್ಪಟ್ಟಿರ್ಬೋದು. ಅವ್ರಿಗೊಂದು ವರ ಸಿಗುತ್ತೆ, ನೀವು ಕೊಟ್ಟಿರೋದು ವರ ಆಗಲಿ, ನೀವು ಇಟ್ಟಿರೋದು ಶಾಪ ಆಗಲಿ ಅಂತಲೂ ವರ ಕೊಟ್ಟಿರ್ತಾರೆ. ಸೊ ಅದು ಆ ಕಾನ್ಸೆಪ್ಟ್ ಅವಾಗಿಂದನೇ ಇದ್ದಾರೆ. ಸೊ ಹೋಗ್ತಾ ಏನಾಗುತ್ತೆ, ನನಗೆ ಗೊತ್ತಿರೋ ನಾಲೆಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಬ್ರಿಟಿಷರ್ ಬರ್ತಾರೆ. ಬ್ರಿಟಿಷರ್ಸ್ ಬಂದಾಗ ನಮ್ಮ ಇಂಡಿಯಾದ ಹಾಳ್ದವ್ರು ಗೊತ್ತಿಲ್ಲ ನಿಮಗೆ. ಸೊ ಇವನ್ನ ಕ್ರಿಮಿನಲ್ಸ್ ಆಗಿ ಮಾಡಿಬಿಡ್ತಾರೆ. ಸೊ ಬಟ್ ಅವಾಗಿಂತ ಮುಂಚೆ ತನಕ ಹಿಂದೂ ಕಲ್ಚರಲ್ಲಿ ಮಂಗಳಮುಖಿಯವರು ಇದ್ದಾರೆ. ಶಿವ ಪಾರ್ವತಿನೇ ಆಫ್ ಆ್ಯಂಡ್ ಆಫ್, ಅರ್ಧ ಗಂಡು ಅರ್ಧ ಹೆಣ್ಣು. ಅದು ನಮ್ಮ ದೇವ್ರನಾಗೆ ನಾವು ಪೂಜೆ ಮಾಡ್ತೀವಿ ಅಲ್ವಾ. ಅದೇ ಥರ ಬೇರೆ ಥರ ತಮಿಳ್ನಾಡಲ್ಲೂ ತಗೊಂಡ್ರೆ ಇದು ಕೂವಾಗಮ್ ಅಂತ ಫಂಕ್ಷನ್ ನಡೆಯುತ್ತೆ. ಸೊ ಅದರಲ್ಲೂ ಒಂದು ಸ್ಟೋರಿನೇ ಇದೆ. ಸೊ ಏನಂತಾರೆ, ಯುದ್ಧ ಮುಗಿಬೇಕು ಅಂತ ಹೇಳಿದಾಗ ಸೊ ಒಬ್ಬನ ಬಲಿ ಕೊಡಬೇಕು. ಸೊ ಅವ್ರ ಬಲಿ ಕೊಡೋಕ್ಕೆ ಮುಂಚೆ ಅವ್ನಿಗೊಂದು ಆಸೆ ತೀರಿಸ್ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಅವ್ನು ಕೇಳಿದಾಗ, ನಮ್ಮ ಅರವನ್ನ ಕೇಳಿದಾಗ ಅವ್ರು ಹೇಳ್ತಾರೆ, ನನಗೊಂದು ಆಸೆ ಇದೆ, ಒಂದು ಹೆಣ್ಣಿನ ಜೊತೆ ಮದುವೆ ಮಾಡಬೇಕು, ನಾನು ದಾಂಪತ್ಯದಲ್ಲಿ ಇರಬೇಕು ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳು ಕೇಳಿದಾಗ ಯಾರು ಬರಲ್ಲ. ಆ ಟೈಮಲ್ಲಿ ಸಾಕ್ಷಾತ್ ವಿಷ್ಣುನೇ ಮೋಹಿನಿ ಅವತಾರ ತಗೊಂಡು ಹೆಣ್ಣಿನ ರೂಪದಲ್ಲಿ ಬಂದು ಮದುವೆ ಆಗಿ ಸಂಬಂಧ ಇಟ್ಕೊಂಡು ಮಾರನೇ ದಿವಸನೇ ನಮ್ಮ ಅರವಾನಿಗೆ ಬಲಿ ಆಗತ್ತೆ ಯುದ್ಧದಲ್ಲಿ. ಸೊ ಮಾರನೇ ದಿವಸ ವಿಧವೆ ಆದಂಗೆ ಯಾರು ನಮ್ಮ ಶ್ರೀಕೃಷ್ಣ ಮೀನ್ಸ್ ವಿಷ್ಣುನೇ
ಮೋಹಿನಿ ಅವತಾರದಲ್ಲಿದ್ದಾಗ. ಸೊ ಆ ಥರ ಉಲ್ಲೇಖಗಳಿದ್ದಾಗ ನಾವು ಎಲ್ಲಿಂದ ಬಂದುಬಿಟ್ವಿ, ಹೊಸ ಎಕ್ಸಿಸ್ಟೆನ್ಸ್ ಏನೂ ಇಲ್ಲ ಅಂತ ಬಂದಾಗ ಈ ಥರ ಸ್ಟೋರೀಸ್ ಎಲ್ಲ ಹೇಳಿದೆ. ಈ ಬ್ರಿಟಿಷರ್ಸ್ ಏನು ಮಾಡಿದ್ರೆ ಎಲ್ಲ ಕ್ರಿಮಿನಲೈಸ್ ಮಾಡಿದಾಗ ಅವಾಗಿಂದ ಒಂದು ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಡುತ್ತೆ. ಸೊ ಹೌದು ಇದೆಲ್ಲ ಏನದು ಬೇರೆ ಥರ ಕಲ್ಚರ್ನ ಇವರು ಸೆಟ್ ಮಾಡ್ತಿದ್ದಾರೆ, ಇವಾಗ ಹುಡುಗರನ್ನೇ ಲವ್ ಮಾಡೋದು, ಹುಡುಗಿರನ್ನೇ ಸೆಕ್ಸ್ ಮಾಡೋದು, ಇದೆಲ್ಲ ಏನು ಅಂತೆಲ್ಲ ಹೇಳಿದಾಗ ಸೊ ನಾವು ಪ್ರಕೃತಿ ವಿರುದ್ಧ ಹೋಗ್ತಾ ಇಲ್ಲ. ಸೊ ವಿ ಆರ್ ಆಲ್ಸೋ ನಮ್ಮಲ್ಲಿರೋ ಚೇಂಜಸ್ ಬಂದ್ಬಿಟ್ಟು ನಾವೇನು ಕ್ರಿಯೇಟ್ ಮಾಡಿ ಆಗ್ತಾ ಇಲ್ಲ. ಓಕೆ, ನಾವೇನು ಬೇಕು ಅಂತ ಮಾಡ್ಕೊಳ್ತಿಲ್ಲ ನಮ್ಮ ಸೃಷ್ಟಿನ. ನಮ್ಮಲ್ಲಿ ಆಗ್ತಿರೋ ಹಾರ್ಮೋನಲ್ ಪ್ರಾಬ್ಲಮ್ಸು, ನಮ್ಮಲ್ಲಿ ಆಗ್ತಿರೋ ಕ್ರೋಮೋಸನ್ಸ್ ಪ್ರಾಬ್ಲಮ್ಸು, ಇಲ್ಲ ನಮ್ಮಲ್ಲಿ ಆಗ್ತಿರೋ ಫೀಲಿಂಗ್ಸ್ ಪ್ರಾಬ್ಲಮ್ಸು, ಮೆಂಟಲಿ ಫಿಸಿಕಲಿ ಎವ್ರಿಥಿಂಗ್ ಚೇಂಜಸ್ ಆಗಿ ಬರ್ತೀವಿ. ಸೊ ಸೊಸೈಟಿ ಅಕ್ಸೆಪ್ಟ್ ಮಾಡ್ಕೊಳ್ತಿರೋವಾಗ ನಾವೇನು ಮಾಡ್ತೀವಿ, ನಮ್ಮದೊಂದು ಗುಂಪು ಕಟ್ಕೊಂಡು ನಾವೊಂದು ಬದುಕ್ತೀವಿ. ಸೊ ಆ ಭಯ ಅಲ್ಲಿಂದ ಶುರುವಾಗುತ್ತೆ. ಈ ಕಮ್ಯುನಿಟಿ ನೋಡಿದ್ರೆ ಇಂಥ ಕೇವಲವಾಗಿ ನೋಡೋದು ಅದರೆಲ್ಲ ಮಾಡಿದಾಗ ಅವರು ಅಗ್ರೆಸಿವ್ ಆಗ್ತಾರೆ, ಪಬ್ಲಿಕ್ ಆಪೋಸಿಟ್ ಆಗ್ತಾರೆ. ಸೊ ಅಂತರ ವಿಷಯದಲ್ಲಿ ಬಂದಾಗ ಈ ಥರ ಆಪೋಸಿಟ್ ಆಗಿದ್ದು ಅಲ್ಲಿ ನೋಡಿದ್ರೆ ಭಯ ಶುರುವಾಗುತ್ತೆ. ಸೊ ಆ ಭಯ ಮೋಸ್ಟ್ ಪ್ರಾಬ್ಲಿ ಈಗ ಇಲ್ಲ ಅನ್ಕೊಂತೀನಿ. ಯಾಕೆಂದ್ರೆ ನಿಮ್ಮ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯವರು ಈಗ ಎಲ್ಲಾ ಫೀಲ್ಡ್ಗಳಲ್ಲಿ ಫೀಲ್ಡಲ್ಲಿ ಇಲ್ಲ ಅಂತ ನಾವು ಕೇಳಬೇಕೀಗ. ಮೀಡಿಯಾ ಫೀಲ್ಡಲ್ಲೂ ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ನಾಟ್ ಇನ್ ಕರ್ನಾಟಕದಲ್ಲಿಲ್ಲ, ಎಲ್ಲ ಇದರಲ್ಲೂ. ನಮ್ಮ ಕರ್ನಾಟಕದಲ್ಲಿ ಡಾಕ್ಟರ್ ಇದ್ದಾರೆ, ಫಸ್ಟ್ ಡಾಕ್ಟರ್ ಇದ್ದಾರೆ, ಪೊಲೀಸ್ ಇದ್ದಾರೆ, ಎಲ್ಲ ಥರನೂ ಇದ್ದಾರೆ. ತುಂಬ ಓದ್ತಾ ಇದ್ದಾರೆ, ಎಜುಕೇಷನ್ ಸಿಗ್ತಾ ಇದೆ, ಇವಾಗ ಮಾಡ್ತಿದ್ದಾರೆ, ಎಲ್ಲದರಲ್ಲೂ ಅಚೀವ್ ಮಾಡ್ತಾ ಇದ್ದಾರೆ. ಓಕೆ, ಈ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಇದೆಯಲ್ಲ ಅದು ತುಂಬಾ ಕ್ರಿಟಿಕಲ್ ಅಂತಾರೆ. ಆ್ಯಂಡ್ ನೀವು ಆ ಇಯರಲ್ಲಿ ಆ ಏಜಲ್ಲಿ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಜರ್ನಿನ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನ್ನ ಒಂದು ಬಯಕೆ ಅಷ್ಟೇ. ಏಕೆಂದರೆ ಆ ಆಪರೇಷನ್ಸು ತುಂಬಾ ಹೆವಿ ಟಾರ್ಚರು. ನೋಡಿ, ಸ್ಕಿನ್ನನ್ನು ಕಟ್ ಮಾಡಿದ್ರೇ ನಮಗೆ ಎಷ್ಟು ಒಂಥರ ಭಯ ಇರುತ್ತೆ ನಮ್ಮಲ್ಲಿ. ಟಿಶ್ಯೂಸು, ಸ್ಕಿನ್ ಈಸ್ ನಥಿಂಗ್ ಬಟ್ ಅ ಟಿಶ್ಯೂ. ಆ ಟಿಶ್ಯೂ ಡ್ಯಾಮೇಜ್ ಆದರೆ ನಮಗೆ ಹಿಂಗಿರುತ್ತೆ. ಯಾರೋ ಮಿಸ್ ಆಗಿ ನಮಗೆ ಕಾಲಲ್ಲಿ ಒದ್ದಾಗ್ಲೇ ನಮಗೆ ಯಾವ ರೀತಿ ಪೇಯ್ನ್ ಆಗುತ್ತೆ. ಅಂಥದ್ರಲ್ಲಿ ನೀವು ಆ ಜಾಗಕ್ಕೇ ಅದನ್ನು ಪೆನಿಸ್ನ ತೆಗೆದು ವೆಜೈನ ಥರ ಮಾಡ್ಕೊಳ್ತೀರಾ, ಹೇಗದು? ಸೊ ಫಸ್ಟ್ ಆಫ್ ಆಲ್ ನಾವು ಆ ಗಟ್ಟಿ ನಿರ್ಧಾರ ತಗೋಬಿಡ್ತೀವಿ. ನಾನು ಸತ್ರೂ ಪರವಾಗಿಲ್ಲ, ಒಂದು ಹೆಣ್ಣಾಗೆ ಸಾಯ್ತೀನಿ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೋತೀವಿ. ಸೊ ನನಗೆ ಇವತ್ತು ನೆನಪಿದೆ, ನಾನು ಫಸ್ಟ್ ಆಫ್ ಆಲ್ ಹೋಗಿದ್ದು ಒಂದು ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ಗೆ. ಫಸ್ಟ್ ನಾನು ಹೋದಾಗ ಬ್ರೆಸ್ಟ್ ಇಂಪ್ಲಾಂಟ್. ಸೊ ನಾನು ಹೇಳ್ದಂಗೆ ನಾನು ಪ್ರೊಸೀಜರ್ ಹೋದೆ. ಸೊ ನಮ್ಮ ಕಮ್ಯುನಿಟಿಲಿ ಏನಾಗುತ್ತೆ, ಹೋಗಿದ ತಕ್ಷಣ ಬೆಗ್ಗಿಂಗ್ ಹೋಗ್ಬಿಡ್ತಾರೆ, ಟಕ್ಕಂತ ಸರ್ಜರೀಸ್ ಮಾಡ್ಕೊಬಿಡ್ತಾರೆ. ಸೊ ಅವ್ರಿಗೆ ಏನು ಮೆಂಟಲ್ ಆಗಿ ಯಾವುದು ಪ್ರಿಪೇರ್ಡ್ ಆಗಿರಲ್ಲ, ಏನೂ ಇರಲ್ಲ. ಸೊ ಬಟ್ ನಾನು ಅದನ್ನೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿ ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ, ನನ್ನನ್ನು ನಾನೇ ಓದ್ಕೊಳಕ್ಕೆ ಶುರು ಮಾಡಿದೆ, ನನ್ನನ್ನು ನಾನೇ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಸೊ ನನ್ನಲ್ಲಿ ಯಾಕೆ ಈ ಥರ ಫೀಲಿಂಗ್ಸ್ ಬರ್ತಿದೆ, ನಾನು ಏನು ಮಾಡ್ಬೇಕು ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಎಂಡೋಕ್ರಾಲಜಿಸ್ಟ್ ಓದಿದೆ. ಅದೇ ಥರ ನಮ್ಮ ಪ್ರೊಸೀಜರ್ ಬಂದ್ಬಿಟ್ಟು ಫಸ್ಟ್ ಬಂದು ಇಂಪ್ಲಾಂಟ್ಮೆಂಟ್ಸ್ ಮಾಡ್ತಾರೆ, ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಅಂತ ಹೇಳಿದಾಗ ಸಿಲಿಕಾನ್. ಸೊ ಇಟ್ಸ್ ಅ ಜೆಲ್, ಸಿಲಿಕಾನ್, 2 ಟೈಪ್ಸ್ ಇದೆ. ಸೊ ಸುಮ್ಮನೆ ಹಿಂಗೆ ಅನಸ್ತೇಷಿಯಾ ಕೊಡ್ತಾರೆ. ಸೊ ಅನಸ್ತೇಷಿಯಾ ಕೊಟ್ಟಿದ ತಕ್ಷಣ ನಾವು ಮೂರ್ಛೆ ಹೋಗ್ತೀವಿ. ಸೊ ನಮ್ಮ ಎಲ್ಲಿಗೆ ಫೇಸ್ಗೆ ಕೊಡ್ತಾರೆ. ಸೊ ಬ್ರೀತ್ ಮಾಡಿ, ಹಿನ್ನೆಲೆ ಮಾಡೋದು ಅಷ್ಟೇ, ಬ್ರೀತ್ ಮಾಡಂಗೆ ಕೊಡ್ತಾರೆ. ಬ್ರೀತ್ ಮಾಡಕ್ಕೆ ಕೊಡ್ತಾರೆ. ಸೊ ಒಂದು ಪೈಪ್ ಇರುತ್ತೆ, ಅದರಿಂದ ಅನಸ್ತೇಷಿಯಾ ಕೊಡ್ತಾರೆ. ನಮ್ಮ ಆಲ್ ಆಫ್ ಎ ಸಡನ್ ಮೂರ್ಛೆ ಹೋಗ್ಬಿಡ್ತೀವಿ. ಸೊ ನನಗೆ ಎದ್ದು ನೋಡಿದ ತಕ್ಷಣ ಬ್ರೆಸ್ಟ್ ನಮಗೆ. ಸೊ ಎಷ್ಟು ಅವರ್ ಅಲ್ಲಿ ಅದು ಆಪರೇಷನ್? ಅಲ್ಲಿ 1 hour 2 hours ಅಷ್ಟೇನೆ. ಓ ಮೈ ಗಾಡ್. ಸೊ ಆವಾಗ ನನಗೆ ಅಷ್ಟು ಅದೊಂಥರ ಹ್ಯಾಪಿನೆಸ್, ಅದು ಇಂಪ್ಲಾಂಟ್ಮೆಂಟ್ಸ್ ಮಾಡ್ಕೊಂಡಿದ್ದೆ. ಬಟ್ ಆ ಪೇನ್ ನನಗೆ ನಿಜ ಹೇಳ್ತೀನಿ, ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ನಮ್ಗೇನು ಪೇಯ್ನ್ ಇರಲ್ಲ, ಜಸ್ಟ್ ಸ್ಮಾಲ್ ಸ್ಟಿಚಸ್ ಇರುತ್ತೆ ಅಷ್ಟೇ. ಸೊ ಬಟ್ ನಾನು ಬಾಟಮ್ ಸರ್ಜರಿಗೆ ಹೋದಾಗ ಐ ಸ್ಟಿಲ್ ರಿಮೆಂಬರ್ ನಾನು ಸತ್ತೋಯ್ತೀನಿ ಅಂತ ಅಂದ್ಕೊಂಡಿದ್ದೆ. ಸೊ ಹೇಗಾಗತ್ತೆ ಅಂತ ಹೇಳಿದ್ರೆ, ನನಗೆ ಜೊತೆಗೆ ಬಂದವ್ರು ನಾರ್ಮಲ್ ಆಗಿ ಜನರಲ್ ಆಗಿ ನಾನು ಕೇಳ್ತೀನಿ. ಇವಾಗ ನಾನು ಹುಡುಗ ಆಗಿ, ಸೊ ಪೆನೀಸ್ ಅಂದ್ರೆ ಯೂಶಲ್ ಆಗಿ ನಾನು ಒಂದು ಹುಡುಗಿನ ನೋಡಿದ್ರೆ ಆ ಭಾವನೆಯಲ್ಲಿ ಟೆಂಪ್ಟ್ ಆಗೋದು, ಇಟ್ಸ್ ವೆರಿ ಕಾಮನ್. ಎರಿಕ್ಷನ್ ಆಗೋದು. ಸೊ ನಿಮಗೆ ಎರಿಕ್ಷನ್ ಆಗಲ್ವಾ ಅಂತ? ಸೊ ನಮಗೆ ಬಂದ್ಬಿಟ್ಟು ಎರಿಕ್ಷನ್ಸ್ ಇರ್ತಾ ಇರ್ಲಿಲ್ಲ. ಅಲ್ಲ, ಬಿಫೋರ್ ಟ್ರಾನ್ಸ್ಫಾರ್ಮೇಶನ್ ಎರಿಕ್ಷನ್ ಆ ಥರ ಇರ್ತಾ ಇರಲಿಲ್ಲ. ಅಟ್ರಾಕ್ಟ್ ಆಗ್ತಿರ್ಲಿಲ್ಲ ನೀವು? ಅಟ್ರಾಕ್ಟ್ ಆಗ್ತದೆ. ನಾನು ಹೇಳ್ತೀನಿ, ನಾವು ಹುಡುಗಿರಂತ ನೋಡಿದ ತಕ್ಷಣ ನಾವು ಹುಡುಗಿ ಥರ ನಾವೇ ನಾಚ್ಕೋತಿದ್ವಿ. ಹುಡುಗರು ನೋಡಿದ ತಕ್ಷಣ ಒಂದು ಇದು ಉಲ್ಟಾ ಆ ಫೀಲಿಂಗ್ಸ್. ಅದನ್ನೇ ಹೇಳ್ತೀನಲ್ಲ, ನಿಮ್ಗೆ ಹುಡುಗಿರ್ ನೋಡಿದ್ರೆ ಫೀಲಿಂಗ್ಸ್ ಬರಲ್ಲ, ಹುಡುಗರು ನೋಡಿದ್ರೆ ಫೀಲಿಂಗ್ಸ್ ಬರುತ್ತೆ. ಏನ್ ಫೀಲಿಂಗ್ ಬಂತು ನಿಮ್ ನೋಡಿ, ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಅಲ್ಲ. ಒಂದು ಹುಡುಗನ್ ನೋಡಿದ್ರೆ ನಮಗೆ ಫೀಲಿಂಗ್ಸ್ ಬರ್ತಾ ಇರುತ್ತೆ.
ಸೊ ಈ ಎಷ್ಟು ಚೆನ್ನಾಗಿದ್ದಾನಲ್ಲ ಇವನ ಜೊತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಬಿಫೋರ್ ದ ಟ್ರಾನ್ಸ್ಫಾರ್ಮೇಶನ್ ಇಟ್ ಸೆಲ್ಫ್ ಯುಲ್ ಫೀಲ್ ದಟ್ ಫೀಲಿಂಗ್ಸ್ ಅಂಡ್ ಆಲ್. ಓಕೆ, ಸೊ ಅದಾದ್ಮೇಲೆ ಸೊ ನಾನು ಬಾಟಮ್ ಸರ್ಜರೀಸ್ಗೆ ಹೋಗ್ತೀನಿ. ಹೋದ್ರಿ. ಹಾ. ಬಾಟಮ್ ಸರ್ಜರಿಗೆ ಹೋದಾಗ ಸೊ ನಿಮ್ಮ ಜೊತೆ ಯಾರು ಬಂದಿರ್ತಾರೆ ಅವ್ರದ್ದು ಪೇಷಂಟ್ ಜೊತೆ ಗಾಡಿ ಅಂದು ಸಿಗ್ನೇಚರ್ಸ್ ಎಲ್ಲ ಹಾಕೋತಾರೆ. ಸೊ ಸತ್ತೋದ್ರು. ಸಾಕಷ್ಟು ಡೆತ್ ಆಗಿದೆ ಅಂತ ಅನ್ಸುತ್ತೆ. ಹೌದು, ಕೆಲವೊಬ್ರು ತುಂಬ ಆ ಟೈಮಲ್ಲಿ BP ಎಲ್ಲ ಹೈ ಆದರೆ ತುಂಬ ವೀಕ್ ಇದ್ರೆ ಪೇಷಂಟ್ಸು ತುಂಬ ಚಾನ್ಸಸ್ ಆದೆ. ಸೊ ಇದೇ ಥರ ನೀವು ಚಾನ್ಸಸ್ ಅಂತ ಹೇಳಿದಾಗ ಇವಾಗ ಈ ಏನಂತಾರೆ ಡಾಕ್ಟರ್ಸು ಎಲ್ಲ ಸರ್ಜರೀಸ್ ಎಲ್ಲ ಬಂದಿದೆ. ಆ ಟೈಮಲ್ಲಿ ಆ ಸರ್ಜರೀಸ್ ಎಲ್ಲ ಇರಲಿಲ್ಲ. ಅವ್ರ ಕೈಯಲ್ಲೇ ಹಾಕೊಂಡು ಅವರೇ ಕುಯ್ಕೊಂಡಿರೋ ಘಟನೆಗಳು ತುಂಬ ಇದೆ. ಸೊ ಹೌದು. ಸೊ ನಾನೊಂದು ಹುಡುಗಿಯಾಗಿ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರವರೇ ಕಟ್ ಮಾಡ್ಕೊಂಡಿರೋದು ಘಟನೆಗಳನ್ನ ನಾನು ಕೇಳ್ಪಟ್ಟಿದ್ದೀನಿ. ನಾನು ಕಣ್ಣಾರೆ ನೋಡಿಲ್ಲ, ಬಟ್ ಐ ಹರ್ಡ್ ದಿಸ್. ಬಟ್ ಇದರಲ್ಲಿ ನಾನು ಹೇಳ್ದಂಗೆ ದಾಯಮ್ಮ ಕೈ ಅಂತ ಹೇಳ್ತೀವಿ ನಮ್ಮದ್ರಲ್ಲಿ. ಸೊ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಕಲ್ಚರ್ ಆಗಿ ಸರ್ಜರೀಸ್ ಮಾಡೋದು. ಸೊ ಹೆರಿಗೆ ಆ ಟೈಮಲ್ಲಿ ಮನೇಲೇ ಮಾಡ್ತಾರಿಲ್ವಾ, ಅದೇ ಥರ ಹೆರಿಗೆ ಬಂದ್ಬಿಟ್ಟು ಸರ್ಜರೀಸ್ ಬಂದು ಮನೇಲೆ ಅವರೇ ಮಾಡ್ಕೋತಾ ಇದ್ರು. ಸೊ ಅವರೇ ಇಟ್ಕೊಂಡು ಕಟ್ ಮಾಡಿ ಬ್ಲೇಡಲ್ಲಿ ಶಾರ್ಪ್ ಬ್ಲೇಡ್ಸಲ್ಲಿ ಕಟ್ ಮಾಡಿಕೊಂಡು ಒಂದು ದಿವಸ ಬಿಟ್ಬಿಟ್ಟು ಬಂದ್ಬಿಡೋರು. ಅಷ್ಟು ಅದು ಹೇಳ್ಬೇಕಂದ್ರೆ ಒಂಥರ ಬೂಸ್ ಬಂಪ್ಸೆ ಬಂದ್ಬಿಡುತ್ತೆ. ಸೊ ಏನು ಮಾಡ್ತಾರೆ, ಮಾತಾ ಪೂಜೆ ಅಂತ ಹೇಳ್ತೀವಿ. ಬೋತರಾಜ್ ನಮ್ಮದು ಏನಂತೀವಿ, ಸಂತೋಷಿ ಮಾತಾ, ಬೋತರಾಜ್ ಮಾತಾ ಅಂತೀವಿ ನಾವು. ಸೊ ಅವ್ರ ಫೋಟೋಗೆ ಪೂಜೆ ಎಲ್ಲ ಮಾಡಿ ಕಂಕಣ ಕಟ್ಟಿ ತೆಂಗಿನಕಾಯಿ ಕೊಟ್ಟು ನಾವು ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಗುರು ಕರ್ಕೊಂಡು ಹೋಗಿ ದಾಯಮ್ಮ ಅಂತ ಇರ್ತಾರೆ. ಆ ಕಾಲದಲ್ಲಿ ದಾಯಮ್ಮ ಅಂತ ಇರೋರು ಅವ್ರಿಗೆ ಏನು ಮಾಡ್ತಾರೆ, ಅವ್ರ ಹತ್ರ 6 ಅಡಿ ಇದೆಲ್ಲ ನಾನು ಕೇಳ್ಪಟ್ಟಿರೋದು, ನಾನು ಯಾರು ಕಣ್ಣಾರ ನೋಡಿಲ್ಲ. ಸೊ ಇವಾಗಿನ ಟೈಮಲ್ಲಿ ಆ ಥರ ಹಗದ್ಬಿಟ್ಟು ಮಾತಾ ಫೋಟೋ ಇರುತ್ತೆ. ಅವ್ರಿಗೆ ಬಾಯಿಗೆ ಮತ್ತು ಕೈ ಎಲ್ಲ ಕಟ್ಟಿಬಿಟ್ಟು ಅವ್ರನ್ನ ಬಾಟಮ್ ಸರ್ಜರಿ ಮಾಡ್ತಾರೆ. ಮೀನ್ಸ್ ಕುಯ್ತಾರೆ. ಟೈಟಾಗಿ ದಾರ ಕಟ್ಬಿಟ್ಟು ಆ ಪಾರ್ಟ್ನ ಕುಯ್ದುಬಿಡ್ತಾರೆ. ಸೊ ಕುಯ್ದಾಗ ಏನಾಗುತ್ತೆ, ಸೊ ತುಂಬ ಬ್ಲೀಡಿಂಗ್ ಜಾಸ್ತಿ ಆಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಕಟ್ ಅಂದ್ರೆ ಯಾವ ಥರ ಮೀನ್ಸ್? ಸೊ ಇವಾಗ ನಮ್ಮ ಪೆನ್ನಿಸ್ ಹೆಂಗಿದೆ ಅಂತ ಹೇಳಿದ್ರೆ ಈ ಪೋರ್ಷನ್ ಫುಲ್ಲಿ ದಾರ ಹಾಕಿ ಟೈಟಾಗಿ ಕಟ್ಬಿಡ್ತಾರೆ. ಈ ಟೆಸ್ಟಿಕಲ್ಸು ಈ ಪೆನ್ನಿಸು ಇಲ್ಲಿ ದಾರ ಹಾಕಿ ಟೈಟಾಗಿ ಕಟ್ಬಿಡ್ತಾರೆ, ಇಲ್ಲಿ ಕಟ್ ಮಾಡಿಬಿಡ್ತಾರೆ. ಸೊ ಫುಲ್ ವಿತ್ ಟೆಸ್ಟಿಕಲ್ಸ್ ಆ್ಯಂಡ್ ಪೆನ್ನಿಸ್ ಕಟ್ ಮಾಡಿಬಿಡ್ತಾರೆ. ನಮ್ಮ ಬಾಟಮ್ 2 ಪಾರ್ಟ್ ಆಗ್ಬಿಡುತ್ತೆ. ನಿಜ ಹೇಳ್ತಿದ್ದೀರಾ? ಸತ್ಯ. ಸೊ ಆ ಥರ ಕಟ್ ಮಾಡಿಬಿಡ್ತಾರೆ. ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಬಿಸಿ ಎಣ್ಣೆ ಅವತ್ತಿನ ದಿವಸ ಬಿಟ್ಬಿಡ್ತಾರೆ. ಮಾರನೇ ದಿವಸ ಒಂಥರ ಎಣ್ಣೆ ಇರುತ್ತಲ್ಲ ಅದನ್ನು ಆ ಪ್ಲೇಸ್ಗೆ ಹಾಕಿ ಇದು ಮಾಡ್ತಾರೆ. ಬಟ್ ದಿಸ್ ಇಸ್ ಆಲ್ಸೋ ಏನಂತಾರೆ, ಮೆಡಿಕಲಿ ನಮ್ಮದ್ರಲ್ಲಿ ಸ್ವಲ್ಪ ಇದಾಗಿದ್ರು. ಆವಾಗ ಅದು ಏನೇ ಒಂದು ಕಟ್ಟಾಗಿರೋ ಪಾರ್ಟಲ್ಲಿ ಎಣ್ಣೆ ಹಾಕಿ ಇದು ಮಾಡಿದ್ರೆ ಅದು ಕ್ಯೂರ್ ಆಗೋ ಚಾನ್ಸಸ್ ಏನೋ ಇರುತ್ತೆ, ಏನೋ ನಂಗೆ ಗೊತ್ತಿಲ್ಲ. ಆ ಥರ ಎಲ್ಲ ಮಾಡಿದರೆ ಡ್ರೈ ಆಗ್ಬೋದು, ಆಮೇಲೆ ಅದು ಸೆಪ್ಟಿಕ್ ಆಗದೆ ಇರ್ಬೋದು ಅಂತೆಲ್ಲ ಹೇಳ್ಬಿಟ್ಟು. ಆಮೇಲೆ ಆಫ್ಟರ್ ನಮ್ದ್ರಲ್ಲಿ ಏನಾಗುತ್ತೆ ಅಂದರೆ ಕಲ್ಚರಲ್ಲಿ ನಮ್ದು ಏನು ಬರುತ್ತೆ ಅಂದರೆ 41 ಡೇಸ್ ಒಂದು ಟ್ರಾನ್ಸ್ಪರ್ಸನ್ ಸರ್ಜರಿ ಆಗಿ 41 ಡೇಸು ಯಾರಿಗೂ ತೋರಿಸಲ್ಲ. ಗಂಡು ಮಕ್ಕಳು ಮುಖ ನೋಡೋಂಗಿಲ್ಲ, ಯಾರ ಮುಖ ನೋಡೋಕ್ಕಂಗಿಲ್ಲ. ಸೊ ನಮ್ದ್ರಲ್ಲಿ ಏನಂತೀವಿ, ಖೂಬ್ಸೂರತ್ ಬರಲ್ಲ ಅಂತ ಹೇಳ್ತೀವಿ. ಮತ್ತು ನಾವು ಯಾರು ನೋಡ್ತೀವಿ ಆ ಥರ ಆಗ್ಬಿಡ್ತೀವಿ ಅಂತ ಹೇಳ್ತೀವಿ. ಸೊ ಪೂಜೆ ನಮ್ಮ ಮಾತಾ ನೋಡೋ ತನಕ, ನಮ್ಮ ದೇವರು ನೋಡೋ ತನಕ ಯಾರ ಮುಖನೂ ತೋರಿಸಲ್ಲ. ಸೊ ನಮ್ಮ ಕಲ್ಚರಲ್ಲಿ ಒಂದು ಮುಖ ನೋಡ್ಕೋತೀವಿ, ಯಾವುದೇ ಗಂಡು ಮುಖ ತೋರಿಸಲ್ಲ, ಇಲ್ಲ ಯಾರು ಬೇರೆ ಮುಖ ತೋರಿಸಲ್ಲ. ಒಂದು ಮನೆ ಒಂದು ರೂಮಲ್ಲಿ ಇರ್ತೀವಿ. ಸೊ ಇದು ಫಸ್ಟ್ ಸರ್ಜರಿ ಎಲ್ಲ ಆದಮೇಲೆ ಎಣ್ಣೆ ಹಾಕಿ ಎಲ್ಲ ಇದು ಮಾಡಿದಾಗ ಬಿಸಿ ನೀರೆಲ್ಲ ಹಾಕ್ತೀವಿ. ಸೊ 11 ದಿವಸಕ್ಕೆ ಒಂದು ನೀರು ಹಾಕ್ತಾರೆ. ಅವತ್ತಿನತ್ತ ಇದೆಲ್ಲ ಸ್ನಾನ ಎಲ್ಲ ಮಾಡಿಸಲ್ಲ. ಇವತ್ತು ಸರ್ಜರಿ ಆಯಿತು, 11 ದಿವಸಕ್ಕೆ ಆದಮೇಲೆ ನೀರು ಹಾಕ್ತಾರೆ. ಅರಿಶಿನ ನೀರು ಹಾಕಿ ಒಂದು ವಯಸ್ಸಿಗೆ ಬಂದಿರೋ ಹೆಣ್ಣು ಥರ ಎಲ್ಲ ಮಾಡ್ತಾರೆ. ಸೊ ಅವತ್ತೆಲ್ಲ ಇದು ಮಾಡಿದ್ಮೇಲೆ ತಿರ್ಗಾ 41th ಡೇ ಜಲ್ಸಾ ಅಂತ ಮಾಡ್ತಾರೆ. ಸೊ ಕಲ್ಚರಲ್ಲಿರೋ ಕಮ್ಯುನಿಟಿಯಲ್ಲೆಲ್ಲ ಸೇರಿಕೊಂಡು ಅವ್ರಿಗೆ ಹಲ್ದಿ ಮೆಹಂದಿ ಎಲ್ಲ ಇಟ್ಟು, ಸೊ ಇದು ನಡೆಯೋದು 2 ಗಂಟೆ 3 ಗಂಟೆ ನೈಟಲ್ಲಿ ನಡೆಯುತ್ತೆ. ಮಿಡ್ ನೈಟಲ್ಲಿ ನಡೆಯುತ್ತೆ. ಸೊ ಫುಲ್ಲು ಬಿರಿಯಾನಿ ಅದು ಇದೆಲ್ಲ ಮಾಡಿ ಮಾತಾ ಸಜಾಯಿಸ್ತೀವಿ ನಾವು. ಮಾತಾ ಸಜಾಯಿಸೋದಂದರೆ ಮಾತಾನ ಫೋಟೋ ಎಲ್ಲ ಹೂವೆಲ್ಲ ಹಾರ ಎಲ್ಲ ಹಾಕಿ ಪ್ರಸಾದ ಎಲ್ಲ ಇಟ್ಟು ಹಣ್ಣು ಹಂಪ್ಲ ಎಲ್ಲ ಕೊಟ್ಟು ಏನೇನೋ ಬಜ್ಜಿ ಬೋಂಡ ಇದೆಲ್ಲ ಇಟ್ಟು ಫುಲ್ ಅಲಂಕಾರ ಮಾಡ್ತೀವಿ. ಸಕ್ಕತ್ತಾಗಿರುತ್ತೆ. ಅವಾಗ ಎಲ್ಲರೂ ಫುಲ್ ಸಕ್ಕತ್ತಾಗಿ ರೆಡಿಯಾಗಿ ಬಂದು, ನಮ್ಮ ಕಮ್ಯುನಿಟಿಯವರು ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಬಂದು ಚೆನ್ನಾಗಿ ಊಟ ಎಲ್ಲ ಮಾಡಿ, ಸೊ ಆವಾಗ ಒಂದು 3 ಗಂಟೆ 4 ಗಂಟೆ ಟೈಮಲ್ಲಿ ಹಸ್ರು ಸೀರೆ ಉಡಿಸಿ ನಮಗೆ ತಲೆಯಲ್ಲಿ ಕೊಡ ಇಡಿಸಿ, ಸೊ ಒಂದು ನೀರ ಹತ್ರ ಹೋಗಿ ಆ ನೀರನ್ನ ಚೆಲ್ಲಿ ಹೊಸ ನೀರು ತೊಗೊಬರ್ತಾರೆ. ಸೊ ಈ ನೀರು ಹೇಗೆ ಫ್ಲೋ ಆಗ್ತಿದೆಯೋ ಅದೇ ಥರ ನಾನು ಯೂರಿನರಿ ಏನು ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ನೀರು ಹೆರೆದ್ಬಿಟ್ಟು ಹಾಲು ಹೆರೆದ್ಬಿಟ್ಟು ಬಂದು
ಫಸ್ಟ್ ಮಾತಾ ನೋಡ್ತೀವಿ, ಮಾತಾ ಫೋಟೋ ಎಲ್ಲ ನೋಡಿ ಆಮೇಲೆ ನೆಕ್ಸ್ಟ್ ಡೇಯಿಂದ ನಾರ್ಮಲ್ ರೂಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ನಾನು ಹಿಂಗೆ ಕೇಳ್ತೀನಿ ಅಂತ. ಯೂರಿನ್ ಪಾಸ್ ಮಾಡ್ತಾರಲ್ಲ, ಬ್ಲ್ಯಾಡರ್ ಕಟ್ಟಾಗಿರಲ್ವಾ? ಅದಕ್ಕೆ ಹೇಳ್ತೀನಲ್ಲ, ಕಟ್ಟಾಗಿರುತ್ತೆ. ಕಟ್ಟಾಗಿರುತ್ತೆ, ಬಟ್ ಅದು ವೆಜೈನಾ ಥರ ನೀವು ಶೇಪ್ ಕೊಟ್ಕೊಂಡ್ಮೇಲೆ ಅದು ನೀವು ಓಪನ್ ಆಗಿ ಲೈಕ್. ಸೊ ಇದು ಬಂದ್ಬಿಟ್ಟು, ಇದು ನಾನು ಹೇಳಿದ್ದು ಬಂದ್ಬಿಟ್ಟು ಹಳೆ ಕಲ್ಚರು. ಇವಾಗಿರೋ ಕಲ್ಚರಲ್ಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಇವಾಗ ಒಂದು 10-15 years ಇಂದ ಡಾಕ್ಟರ್ಸ್ ಹತ್ರನೇ ಹೋಗ್ತಾರೆ. ಅವರೇ SRS ಅಂತಲೂ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ, ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರೀಸ್. ಸೊ ಸೆಕ್ಸ್ ರಿಅಸೈನ್ಮೆಂಟ್ ಸರ್ಜರಿ ಬಂದ್ಬಿಟ್ಟು ರಾಮಯ್ಯದಲ್ಲಿದೆ, ಎಲ್ಲ ಕಡೆನೂ ಇದೆ. ಕೌನ್ಸಿಲಿಂಗ್ ಕೊಟ್ಟು ಅವರೇ ಮಾಡಕ್ಕೆ ಗೌರ್ಮೆಂಟಿಂದನೂ ಇವಾಗ ಅದು ಇದಿದೆ, ಅಪ್ರೂವಲ್ ಇದೆ. ಸೊ ಆ ಪ್ರೋಸೆಸ್ ಎಲ್ಲ ಹೋಗಿ ಅವ್ರು SRS ಮಾಡಿಸ್ಕೋಬೋದು. ಓಕೆ. ಸೊ ಬಟ್ ಆವಾಗಿನ ಟೈಮಲ್ಲಿ ಅದೇ ಮನೇಲಿ ಯಾರ ಥರ ಅವ್ರ ಕೈಲೇ ತೋರಿಸ್ಕೊಂಡು ಇದು ಮಾಡೋರು. ಸೊ ಇವಾಗ 11 ದಿವಸಕ್ಕೆ ಯೂರಿನ್ ಪೈಪಲ್ಲಿ ಹಾಕ್ತಾರೆ, ಅದನ್ನು ಕ್ಯಾರಿ ಮಾಡ್ಕೊಂಡಿರ್ತೀವಿ. 11th ಡೇ ಆದಮೇಲೆ ಯೂರಿನ್ ಪೈಪ್ ತೆಗಿತೀವಿ, ನಾರ್ಮಲ್ ಆಗಿ ಇರ್ತೀವಿ ನಾವು. ನಿಮ್ಮ ಬ್ರೆಸ್ಟ್ ಸಿಲಿಕಾನ್ ಆಗಿರೋದ್ರಿಂದ ಆ ಸರ್ಜಿಕಲಲ್ಲಿ ಯಾವ್ದಾದ್ರು ಡ್ಯಾಮೇಜ್ ಆದರೆ, ನಿಮಗೆ ಬೈ ಹಿಟ್ ಆದರೆ, ಹೌದು, ನಿಮಗದು ತೊಂದರೆ ಆಗಲ್ವಾ? ತುಂಬ ಜನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದೇ ಬ್ರೆಸ್ಟ್ ಇರೋದು ತುಂಬ ಜನ ಇದ್ದಾರೆ. ಸೊ ಏನಾದೊಂದು ಕ್ಲಾಶಸ್ ಆಗಿ ಹಿಂಗೆ ಓಡೋದು, ಅದು ಬಿದ್ದೋಗಿ ತುಂಬ ಅಲ್ಲ ಆ ಥರ ಮೀನ್ಸ್ ಕಟ್ ಆಗಿಬಿಡುತ್ತೆ, ಓಪನ್ ಆಗಿಬಿಡುತ್ತೆ. ಅದು ಸ್ಟಿಚಸ್ ಪ್ರೆಷರ್ ಕೊಟ್ಟರೆ ಓಪನ್ ಆಗಿಬಿಡುತ್ತೆ. ಓಕೆ. ಸೊ ಆಗ ಏನು ಬೇರೆ ಆಪ್ಷನ್ನೇ ಇಲ್ವಾ? ಬೇರೆ ಏನೂ ಆಪ್ಷನೇ ಇಲ್ಲ. ಸೊ ಇಟ್ ಇಸ್ ನಾಟ್ ವರ್ಜಿನಲ್ ಅಲ್ವಾ. ಎವ್ರಿಥಿಂಗ್ ವಾಟ್ ಎವರ್ ನಾವು ಮಾಡ್ಕೊಂಡಿರೋದು ಇದು ಬಂದ್ಬಿಟ್ಟು ನ್ಯಾಚುರಲ್ ಅಲ್ಲ. ಇದು ನಾವೇನೇ ಮಾಡ್ಕೊಂಡಿರೋದು ನಾವು ಮಾಡ್ಕೊಂಡಿರೋದು. ಏನೇ ನ್ಯಾಚುರಲ್ಗೂ ಏನಂತಾರೆ ದೇವ್ರ ಕ್ರಿಯೇಷನ್ಗೂ ನಾವಾಗಿ ಮಾಡ್ಕೊಳ್ಳೋ ಕ್ರಿಯೇಷನ್ಗೂ ತುಂಬ ಡಿಫರೆನ್ಸ್ ಇದೆ. ಮತ್ತೆ ನಾವು ಬ್ರೆಸ್ಟ್ ಇಂಪ್ಲಾಂಟೇಷನ್ ಮಾಡ್ಕೋಬಹುದು. ಮಾಡ್ಕೋತಾರೆ. ಹೆವಿ ಕಾಸ್ಟ್ಲಿನಾ ಅದೆಲ್ಲ ಸರ್ಜರಿ? ಹೌದು, ಸರ್ಜರೀಸ್ ಬಂದ್ಬಿಟ್ಟು ಇವಾಗ ಮುಂಚೆ ಎಲ್ಲ 50,000 60,000 ಬ್ರೆಸ್ಟ್ ಇಂಪ್ಲಾಂಟ್ಮೆಂಟ್ಸ್ ಇತ್ತು. ಇವಾಗ ಬಂದ್ಬಿಟ್ಟು ಪ್ರೈಸಸ್ ಇಟ್ಸೆಲ್ಫ್ ಸ್ಟಾರ್ಟ್ಸ್ ಫ್ರಮ್ 1 lakh, 1 ಲಕ್ಷದಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಬೇಸಿಕ್. ಹೌದು, ಅದರಲ್ಲೂ ಸೈಜಸ್ ಇದೆ, ಬ್ರ್ಯಾಂಡ್ಸ್ ಇದೆ ಅದರಲ್ಲಿ, ಆಮೇಲೆ ಟೆಕ್ಸ್ಚರ್ಸ್ ಇದೆ. ಸೊ ಇವಾಗ 10 years ಇದೆ, ಲೈಫ್ ಟೈಮ್ದಿದೆ. ಸೊ ಇಟ್ ಇಸ್ ಆಲ್ ಲೈಕ್ ದಟ್. ನಾವು ದುಡ್ಡು ಕೊಟ್ಟಂಗೆ ಇದು. ನೀವು ಯಾವ್ದು ಚೂಸ್ ಮಾಡಿದ್ರಿ? ಸೊ ನಾನು ಬಂದ್ಬಿಟ್ಟು ಸೊ ನಾನು ಬಂದ್ಬಿಟ್ಟು ನಾನು ಮಾಡಿದಾಗ 1,20,000 30,000 ಹತ್ತಿರ ಇತ್ತು. 150 ತನಕ ಎಲ್ಲ ಮೆಡಿಕಲ್ಸ್ ಇದೆಲ್ಲ ಆಗಿ 1.5 ತನಕ ಆಗಿತ್ತು. ಸೈಜಸ್ ಅದು ಗ್ರಾಮ್ಸ್ ಇರುತ್ತೆ, 250 grams, 300 grams ಆ ಥರ ಇದು ಮಾಡ್ತಾರೆ. ಆ ಟೈಪಲ್ಲಿ ಇದು ಮಾಡ್ತಾರೆ ನಮಗೆ, ವೆಯ್ಟ್ ಟೈಪಲ್ಲಿ. ಸೊ ನಾನು ಬಂದು 250 grams ಆ ಥರ ಇಂಪ್ಲಾಂಟ್ಮೆಂಟ್ಸ್ ಮಾಡ್ಕೊಂಡಿರೋದು. ಸೊ ದಪ್ಪ ಫಿಸಿಕ್ ತುಂಬ ಚೆನ್ನಾಗಿರೋರಿಗೆ ಅವ್ರಿಗೆಲ್ಲ 500 grams ತನಕ ಇರೋದು. ಇಟ್ ವಿಲ್ ಬಿ ವೆರಿ ಹ್ಯೂಜ್ ಬೂಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಬ್ರೆಸ್ಟ್. ಓಕೆ. ಸೊ ನೀವು ಎಲ್ಲದನ್ನು ಮಾಡ್ಕೊಂಡ್ರು ಕೂಡ ನೀವು ಆ ಲೈಫ್ಗೆ ಹೋಗಲಿಲ್ಲ. ಸೊ ಯುವರ್ ಲೈಫ್ ಟರ್ನ್ಡ್ ಇಂಟು ಫ್ರಮ್ ಡಾರ್ಕ್ ಟು ಲೈಟ್ ಅಂತ ಹೇಳ್ಬೋದು. ಕತ್ಲೆಯಿಂದ ಬೆಳಕಿನೆಡೆಗೆ ನಿಮ್ಮ ಪಯಣ, ನಿಮ್ಮ ಜೀವನ ಎಲ್ಲವೂ ಕೂಡ ಬದಲಾಯಿತು. ಹೇಗೆ ಒಬ್ರು ನಾರ್ಮಲ್ ಆಗಿ ಇವತ್ತು ನಾವು ಟ್ರಾನ್ಸ್ಜೆಂಡರ್ನ ನೋಡ್ತೀವಿ, ಆ ಥರ ನಿಮ್ಮ ಜೀವನ ಆಗಲೇ ಇಲ್ಲ. ನಾನು ತುಂಬ ಚಾಲೆಂಜಸ್ನ ನೋಡಿದ್ದೀನಿ, ತುಂಬ ಕಷ್ಟನ ನೋಡಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಾದ್ರಲ್ಲೂ ನಾನು ಖುಷಿಯಿಂದ ಹೇಳ್ತಿದ್ದೆ. ಪ್ರತಿ ದಿವಸ ಇಟ್ ವಾಸ್ ಅ ಚಾಲೆಂಜ್ ಫಾರ್ ಮೀ. ಪ್ರತಿ ದಿವಸ ಒಂದಲ್ಲ ಒಂದು ನೋವು. ಬಿಸ್ನೆಸ್ ಮಾಡೋದ್ರಿಂದ ಏನಂದರೆ ಅಷ್ಟು ಸುಲಭ ಅಲ್ಲ. ಸೊ ಏನೇ ತೊಗೊಂಡ್ರು ನಾವು ತೊಗೊಂಡಿರೋ ನಿರ್ಧಾರಕ್ಕೆ ನಾವೇ ಹೊಣೆ. ಸೊ ನಾನೇ ಏನೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದೋ ಅದಕ್ಕೆ ನಾನೇ ಇದಾಗ್ತಿದ್ದೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಸೊಸೈಟಿನೂ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಸೋದು ಅಷ್ಟು ಸುಲಭ ಅಲ್ಲವೇ ಅಲ್ಲ. ನನಗೆ ಒಂದು ಇದು ಎಕ್ಸಾಂಪಲ್ ಸೆಟ್ ಮಾಡ್ಕೋತೀನಿ. 6 months ಯಾವುದೋ ಬಿಸ್ನೆಸ್ ಸೆಟ್ ಆಗೋಕ್ಕೆ ಟೈಮ್ ತೊಗೊಳತ್ತೆ. ಸೊ ಹೊಸ ಬಿಸ್ನೆಸ್ಸು, ಸೊ ಇನ್ಕಮ್ ಬರೋಕ್ಕೆ ಇಲ್ಲ ಪ್ರಾಫಿಟ್ ತೆಗಿಯೋಕ್ಕೆ 6 months ಮಿನಿಮಮ್ ಬೇಕೇ ಬೇಕು. ಸೊ ಬಿಸ್ನೆಸ್ ನಾಲೆಜ್ ನಂಗೆ ತುಂಬ ಚೆನ್ನಾಗಿದೆ. ಸೊ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಬಿಸ್ನೆಸ್ಸಲ್ಲಿ ಅಷ್ಟು ಸುಲಭವಾಗಿ ನಮಗೆ ತಗೋ ಅಂತ ಹೇಳ್ಬಿಟ್ಟು ಯಾರು ಬಂದು ತಂದು ಕೊಟ್ಬಿಡಲ್ಲ, ಇಲ್ಲ ತಗೋ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಎಲ್ಲ ನಾವು ಹೆಂಗೆ ಮಾಡ್ಕೋತೀವಿ, ಹೆಂಗೆ ನಡೆಸ್ಕೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾಗಿದೆ ಅಂತ ಕಹಿ ಘಟನೆ ನಿಮ್ಮ ಜೀವನದಲ್ಲಿ? ಭಾಳ ಡಿಪ್ರೆಸ್ಡ್ ಅನಿಸ್ತಾ ಇದೆ ನಿಮ್ಮ ಮಾತು ಕೇಳಿ. ಸೊ ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀನಿ, ನಾನು ಕಷ್ಟಪಟ್ಟು ಬಂದೆ, ನಾನು ಕಷ್ಟಪಟ್ಟು ಇದು ಮಾಡಿದೆ. ನಾನು ಯಾವತ್ತೂ ಹೇಳ್ತೀನಲ್ಲ, ಇದು
ಒಂದು ನಿರ್ಧಾರ ತೆಗೆದ್ಬಿಡ್ತೀವಿ ನಮ್ಮ ಲೈಫ್ ಬಗ್ಗೆ, ನಾನು ಟ್ರಾನ್ಸ್ಪರ್ಸನ್ ಆಗ್ತೀವಿ ಅಂತ. ಆ ದೇವ್ರ ಕ್ರಿಯೇಷನು ಏನೋ ಒಂದು ಕ್ರಿಯೇಷನ್ನು, ವಾಟ್ ಎವರ್ ಇಟ್ ಮೇ ಬಿ, ನಾವು ತಗೊಂಡಿರೋ ನಿರ್ಧಾರ. ಸೊ ನಾನು ಹಂಗೆ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಗ್ತೀನಿ, ಒಂದು ಗಂಡಾಗಿ ಬಿಡ್ಬೋದಾಗಿತ್ತು. ಸೊ ಇದನ್ನು ನಾನು ತಗೊಂಡಿರೋ ನಿರ್ಧಾರ. ಸೊ ಇದಕ್ಕೆ 100% ಜವಾಬ್ದಾರಿ ನಾನೇ ತಗೋಬೇಕು. ನಾನು ತಗೊಂಡಿರೋ ಇವಾಗಿರೋ ಆಯುಷ್ ಬಂದ್ಬಿಟ್ಟು ಐ ವಾಂಟ್ ಟು ಪ್ರೂವ್ ದಟ್ ನಾನು ಮಾಡಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಪ್ರೂವ್ ಮಾಡ್ಕೊಂಡಿದ್ದು. ಸೊ ಅದೇನು ಈಸಿಯಾಗಿ ಆಗಿಲ್ಲ, ಆಯುಷ್ ಬಂದ್ಬಿಟ್ಟು ಈಸಿಯಾಗಿ ಕ್ರಿಯೇಟ್ ಆಗಿಲ್ಲ. ಸೊ ಆಶಕ್ಕಿಂತ ಐಶು ಟ್ರಾನ್ಸ್ಫಾರ್ಮೇಷನು ಈಸಿಯಾಗಿ ಆಗಿಲ್ಲ. ಎಲ್ಲ ನೋವು, ಎಲ್ಲ ಕಷ್ಟ ಎಲ್ಲನೂ ಫೇಸ್ ಮಾಡ್ಕೊಂಡು ಇವತ್ತು ಬಂದ್ಬಿಟ್ಟು ಇಷ್ಟು ನಾನು ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ. ಇವತ್ತು ಆ ಮಾತುಗಳು ಕೇಳಿಸ್ಕೋತೀವಲ್ಲ, ಕೆಲವೊಂದು ಮಾತುಗಳು ಅದು ಇವತ್ತು ಮರೆಯೋಕ್ಕಾಗಲ್ಲ. ಮನೆಯಿಂದನೇ ನಿಮ್ಮನ್ನ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬೇಡ ಬೇಡ ನೀವು ಇಲ್ಲಿರ್ತೀರಾ ಅಂತ ಹೇಳ್ಕೊಳ್ಳಿ, ನಿಮ್ಮ ತಳ್ಳಿ 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 ಕೆಳಗೆ ತನಕ ಹೋಗ್ಬಿಡ್ತೀರ. ಅದೆಲ್ಲ ಎದ್ದು ನಿಂತು ನಿಮ್ಮ ಮೇಲೆ ಬರ್ತಿರಲ್ಲ, ದಟ್ ಈಸ್ ವೇರ್ ಯು ಸಿ ದ ರಿಯಲ್ ಸಕ್ಸಸ್. ತುಂಬಾ ಎಮೋಷನ್ನು, ನಿಜ. ತುಂಬಾ ಚಾಲೆಂಜಿಂಗ್ ಆಗಿ ಮಾತಾಡ್ತಾ ಇದ್ರ. ನನ್ಗೆ ಅನ್ಸ್ತಾ ಇದೆ ತುಂಬಾ ಟಾಸ್ಕ್ಗಳನ್ನ ನೀವು ಫೇಸ್ ಮಾಡಿ ಮುಂದೆ ಬಂದಿದ್ದೀವಿ. ನಿಜ. 10 years ಬಿಫೋರ್ ಟ್ರಾನ್ಸ್ಪರ್ಸನ್ ಅಂತ ಹೇಳಿದ್ರೆ ನಿಮ್ಗೆ ಯಾರು ರೆಸ್ಪೆಕ್ಟೇ ಕೊಡ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಸಾಮಾನ್ಯನ. ಎಷ್ಟು ಚಾಲೆಂಜಸ್ ನೋಡಿದ್ದೀನಿ ಗೊತ್ತಾ ನಮ್ಮ ಇದರಲ್ಲಿ. ನನ್ನ ಸ್ಟಾಫ್ ಒಬ್ಬ ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದ, ಅವ್ನಿಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಕರ್ಕೊಬಂದಿದ್ದೆ. ನೀವು ಕೆಲಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಪ್ರಪಂಚಕ್ಕೆ ಪ್ರೂವ್ ಮಾಡ್ತಿರಲ್ಲ, ನಿಮ್ಗೆ ಫಸ್ಟ್ ಆಫ್ ಆಲ್ ಅವಕಾಶ ಸಿಕ್ಕಿದ್ರೆ ನೀವು ಪ್ರೂವ್ ಮಾಡ್ಬೋದಾಯ್ತು. ಅವಕಾಶನೇ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ನಾನು ಬಂದ್ಬಿಟ್ಟು ನನ್ನ ಅವಕಾಶ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದು, ನನ್ನ ಅವಕಾಶಗಳನ್ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಯಾರು ಬಂದ್ಬಿಟ್ಟು ತಗೋ ಅಂತ ಹೇಳ್ಬಿಟ್ಟು ತಟ್ಟೆ ಇಟ್ಕೊಂಡು ಕೊಟ್ಟಿಲ್ಲ ನಮಗೆ ಅಲ್ವಾ. ನಮ್ಮ ಅವಕಾಶಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಕೆಲವೊಂದು ಟೈಮಲ್ಲಿ ವಿ ಆರ್ ರೈಟ್ ಅಂತ ಕೆಲವೊಂದು ಪೊಸಿಷನ್, ಒಂದೊಂದು ಪ್ಲೇಸಲ್ಲಿ ನಾವು ಪ್ರೂವ್ ಮಾಡಬೇಕು. ಎಲ್ಲಿ ಪ್ರೂವ್ ಮಾಡಬೇಕು ಅಂತಿದ್ದೀರಾ? ಎಲ್ಲ ಕಡೆ ನಮ್ಮ ಕೆಲಸದಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕು. ನಾನು ನನ್ನ ಕೈಲಿ ಆಗಲ್ಲ ಅಂತ ಇಲ್ಲ, ಯಾವ್ದು ಬೇಕಾದ್ರೂ ಮಾಡಿ ತೋರಿಸ್ತೀನಿ. ರೊಚ್ಚಿಗೆ ಬಿಡಿದಿರಾ ಇವತ್ತು? ಇಲ್ಲ, ಸಮ್ಟೈಮ್ಸ್ ಏನಂತ ಹೇಳಿದ್ರೆ ನಾನು ಎಲ್ಲದರ ಸ್ವೀಟಾಗಿ ಮಾತಾಡ್ಬಿಟ್ಟಿರ್ತೀನ. ಜನ ಹೇಳೋದು ಏನಂತ ಗೊತ್ತಾ, ಇವ್ರ ಅಪ್ಪ ಅಮ್ಮನ ಮನೇಲಿ ಕೊಟ್ಟರು ಇವ್ರು ಮಾಡೋದ್ಲ, ಏನೂ ಈಸಿಯಾಗಿ ಬಂದಿಲ್ಲ ಗುರು. ನನ್ನ ನೋವು ನನಗೆ ಗೊತ್ತು. ಇವತ್ತು ನಾನು ಸರ್ಜರಿ ಮಾಡಿಸ್ಕೊಂಡಿದ್ದೀನಿ ಅಂದರೆ ಆ ನೋವು, ಆ 41 ದಿವಸ ನಾನು ಎಷ್ಟು ಬೆಡ್ ರೆಸ್ಟಲ್ಲಿ ಇದ್ದೆ, ಇಲ್ಲ ನಾನು ಎಷ್ಟು ನೋವಲ್ಲಿ ಇದ್ದೆ. ಈ ಫಿಸಿಕಲ್ ಪೇನ್ ಇಸ್ ನಿಮ್ಮ ಕನ್ಸನ್ನೇ ಇಲ್ಲ ಬಿಡಿ. ಈ ಮೆಂಟಲ್ ಪ್ರೆಷರ್ ಹೌ ಯು ಗೋ ಥ್ರೂ, ಈ ಸೊಸೈಟಿ ವಿಲ್ ಪುಟ್ ಯು ಡೌನ್ ಸಮ್ವೇರ್. ಸೊ ಅದಕ್ಕೆಲ್ಲ ಕಿವಿ ಕೊಡದೆ ಇಲ್ಲಿ ಬರ್ತೀವಲ್ಲ, ದಟ್ ಇಸ್ ವೆರಿ ಯು ಫೀ ದ ಸಕ್ಸಸ್. ಇಲ್ಲ, ಐ ಆಮ್ ಟಾಕಿಂಗ್ ಟು ಒನ್ ಆಫ್ ದ ಟ್ರಾನ್ಸ್ ವುಮೆನ್ ಹೂ ಈಸ್ ಮಚ್ ಎಜುಕೇಟೆಡ್ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಎಜುಕೇಷನ್ ಇಲ್ದಲೇ ಸಾಕಷ್ಟು ಜನ ಏನೇನೋ ಮಾತಾಡ್ತಾರೆ. ಯು ಆರ್ ಸೋ ಎಜುಕೇಟೆಡ್, ಸೊ ದಟ್ ಯು ಹ್ಯಾವ್ ಗ್ರ್ಯಾಜುಯೇಟ್. ನೀವು, ನನಗೆ ತುಂಬ ಖುಷಿ ಇದೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಏನೋ ನನ್ನ ಮುಂದೆ ಕೂತಿದ್ದಾನೆ ಮಾತಾಡಿಸ್ಬೇಕು, ಪಾಡ್ಕಾಸ್ಟಲ್ಲಿ ಒಳ್ಳೊಳ್ಳೆ ಹೈಲೈಟ್ ಹಾಕಬೇಕು ಸೊ ಇಟ್ಸ್ ನಾಟ್ ಲೈಕ್ ದಟ್. ಇಲ್ಲ, ದಟ್ ಇಸ್ ವೇರ್ ಐ ವಾಂಟ್ ಟು ಸಿ ನನ್ನ ಕಮ್ಯುನಿಟಿ ಪೀಪಲ್ಗೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ನಾನು ಕೆಲವೊಂದು ವಿಷಯ ನಾನು ಹೇಳ್ತಾ ಇರೋದು. ಸೊ ಟ್ರಾನ್ಸ್ಫಾರ್ಮೇಷನ್ ಅಂದಿದ ತಕ್ಷಣ ನೀನು ಏನೋ ಒಂದು ಇದು ಚೇಂಜಸ್ ಆಯಿತು ನಿಮ್ಮಲ್ಲಿ, ಫಿಸಿಕಲ್ ಇದು ಏನೋ ಹಾರ್ಮೋನಲ್ ಚೇಂಜಸ್, ಇಲ್ಲ ನಿನ್ಗೆ ಏನೋ ಹುಡುಗನ ಮೇಲೆ ಅಟ್ರಾಕ್ಷನ್ ಆಗಿದ ತಕ್ಷಣ ಯು ಆರ್ ನಾಟ್ ಅ ಟ್ರಾನ್ಸ್ ಪರ್ಸನ್, ಐ ಆಮ್ ಟೆಲಿಂಗ್ ಯು. ಸೊ ಇದರಲ್ಲಿ LGBT I+ಗೆ ಇನ್ನು ನಮಗೆ ಒಂದು ಫಸ್ಟ್ ಆಫ್ ಆಲ್ ನಮ್ಮ ಕಮ್ಯುನಿಟಿ ಆಗಿ ನಾನು ಹೇಳ್ತಾ ಇದ್ದೀನಿ, ವಿ ಇಟ್ ಸೆಲ್ಫ್ ಡೋಂಟ್ ಹ್ಯಾವ್ ಕ್ಲಾರಿಟಿ. ಸೊ ಇಟ್ಸ್ ಎ ಇನ್ಕ್ಲೂಷನ್. ಸೊ ಇದೊಂದು ಗುಂಪು. ಸೊ ಲೈಕ್ ಎಲ್ಲಿ ಬಂದರೆ ಲೆಸ್ಬಿಯನ್ ಬರ್ತಾರೆ, ಸೊ ಆಪೋಸಿಟ್ ವುಮೆನ್ ಅಂಡ್ ವಿಮೆನ್. G ಬಂದ್ಬಿಟ್ಟು ಗೇಸ್ ಬರ್ತಾರೆ, ಮೆನ್ ಅಂಡ್ ಮೆನ್. ಆಮೇಲೆ T ಬರ್ತಾರೆ ಟ್ರಾನ್ಸ್ಜೆಂಡರ್ಸ್. ಆ ಥರ ತುಂಬ ಇನ್ಕ್ಲೂಷನ್ ಇದೆ. ಬೈಸೆಕ್ಷುವಲ್ಸ್ ಬರ್ತಾರೆ. ಸೊ ದೇ ವಿಲ್ ಬಿ ಹ್ಯಾವಿಂಗ್ ಅಟ್ರಾಕ್ಷನ್ ವಿತ್ ಅ ಮೆನ್ ಆಲ್ಸೋ ಆ್ಯಂಡ್ ಅ ವಿಮೆನ್ ಆಲ್ಸೋ, ಆರ್ ಅ ಟ್ರಾನ್ಸ್ ಪರ್ಸನ್ ಆಲ್ಸೋ, ಬೈಸೆಕ್ಷುವಲ್ಸ್. ಆ ಥರ ನನಗೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜೊತೆಗೆ ನೀವು ಈ ಕಮ್ಯುನಿಟಿಯಲ್ಲಿ ಇರೋದಕ್ಕೆ LGBTQ ಅಲ್ಲಿ ಮತ್ತು I+ಅಲ್ಲಿ ನಾನು ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅನಿಸ್ತಾ ಇದೆ. ಇತ್ತೀಚೆಗೆ ನಾನು ಸುಮಾರು ಫೋಟೋಗಳನ್ನ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಹುಡುಗಿನೂ ಕೂಡ ಬ್ರಷ್ನ ತಗ್ಗಿಸಿ ಹುಡುಗ ಆಗ್ತಾ ಇದ್ದಾರೆ. ವಾಟ್ ಈಸ್ ದ್ಯಾಟ್ ದ ಕ್ರೇಜಿನೆಸ್ ಅಬೌಟ್ ದ ಮೆನ್? ಏನಕ್ಕೆ ಇದು ಶುರು ಆಗ್ತಾ ಇದೆ? ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ವೈ ಪೀಪಲ್ ಆರ್ ಟ್ರಾನ್ಸ್ಫಾರ್ಮಿಂಗ್? ಸೊ ನಾನು ಟ್ರಾನ್ಸ್ಫಾರ್ಮೇಷನು ಜಾಸ್ತಿ ಆಗ್ತಾ ಇದೆ. ವೈ? ಬಿಕಾಸ್ ಹೊರಗೆ ಬರೋಕ್ಕೆ ಶುರು ಆಗ್ಬಿಟ್ರು, ಧೈರ್ಯವಾಗಿ ಮಾತಾಡಿ ಮುನ್ನುಗ್ಗಕ್ಕೆ ರೆಡಿ ಆಗ್ಬಿಟ್ರು. ಸೊ ಟ್ರಾನ್ಸ್ಫಾರ್ಮೇಷನು ಮುಂಚೆಯಿಂದ ಆಪ್ಷನ್ಸ್ ಇದೆಲ್ಲ ಇದ್ದಿದ್ರೆ ಅವಾಗಿಂದನೇ ಆಗಿರೋರು. ಸೊ ಕೆಲವೊಂದು ಜನ, ನಾನು ಇವತ್ತು ಹೇಳ್ತೀನಿ, ನನ್ನ ಕಮ್ಯುನಿಟಿಯಲ್ಲಿ ತುಂಬ ಜನ ಮದುವೆ ಆಗಿ ಮಕ್ಕಳು ಮಾಡಿಕೊಂಡು ಆಮೇಲೆ ಬಂದು ಸರ್ಜರೀಸ್ ಆಗೋರು ಇದ್ದಾರೆ. ಸೊ ಎಂಡ್ ಆಫ್ ದ ಡೇ ಫ್ಯಾಮಿಲಿ ಇಸ್ ಆಲ್ಸೋ ಇನ್ ದ ಟ್ರಬಲ್. ಆಮೇಲೆ ದಿಸ್ ಪರ್ಸನ್ ಇಸ್ ಆಲ್ಸೋ ನಾಟ್ ಕೇಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ಫ್ಯಾಮಿಲಿ. ಸೊ ಫ್ಯಾಮಿಲಿಗೆ ಎದುರ್ಕೊಂಡು ಅದನ್ನೇ ಹೇಳ್ತಾ ಇದ್ದೀನಿ. ಇದೆಲ್ಲ ಓಪನ್ ಟಾಪಿಕ್ ಆಗಿ ಮಾತಾಡಿದ್ರೆ ಜನಕ್ಕೆ ಗೊತ್ತಾಗೋದು.
ಸೊ ನೀವು ಏನು ಮಾಡ್ತೀರಾ, ಫೋರ್ಸ್ಫುಲ್ಲಾಗಿ ಒಂದು ಮ್ಯಾರೇಜ್ ಮಾಡಿಸ್ಬಿಡ್ತೀರಾ. ಸೊ ಅದೆಲ್ಲ ಅವ್ರು ಎಲ್ಲೋಗಿ ಸಿಕ್ಕಾಕೋತಾರೆ. ಇಲ್ಲ ಆ ಹುಡುಗಿ ಲೈಫ್ ಯೋಚನೆ ಮಾಡಿ. ಥಿಂಕ್ ಅಬೌಟ್ ದ ವಿಮೆನ್ ವಾಸ್ ಗೆಟಿಂಗ್ ಮ್ಯಾರಿಡ್. ಅವಳಿಗೊಂದು ಆಸೆ ಇರುತ್ತೆ, ಒಂದು ಗಂಡಸನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದು ಗಂಡಸೇ ಅಲ್ಲ. ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಟಾಪಿಕ್ ಆ್ಯಕ್ಚುಲಿ. ಆಹಾ, ಒಂದು ಹುಡುಗಿ ಒಂದು ಹುಡುಗ ಆಗಿ ಅದು ಮಗು ಆದ್ಮೇಲೆ ಟರ್ನ್ ಆಗೋದು ಅಂದ್ರೆ ಆ ಥರ ಎಲ್ಲ ಇದೆ. ಅದೇ ಥರ ಯಾಕೆ ಇವಾಗ ಇತ್ತೀಚೆಗೆ ದ ಪರ್ಸೆಂಟೇಜ್ ನೋಡ್ತಾ ಹೋದ್ರೆ ಇವಾಗ ಟ್ರಾನ್ಸ್ಫಾರ್ಮೇಷನ್ಸು ಮತ್ತು ಓಪನ್ ಅಪ್ ಆಗೋದು ತುಂಬ ಇದೆ. ಅವಾಗ ಆ ಟೈಮಲ್ಲಿ ಆಪ್ಷನ್ಸೇ ಇರಲಿಲ್ಲ. ತುಂಬ ಟಿಪಿಕಲ್ ಆಗಿ ಮನೆ ಹೊರಗಡೆ ಇರ್ತಾ ಇದ್ರು. ಸೊ ದಟ್ ಇಸ್ ವೈರ್ ದೇ ವರ್ ನಾಟ್ ಹ್ಯಾವಿಂಗ್ ಆಪ್ಷನ್ ಆಫ್ ಕಮಿಂಗ್ ಔಟ್. ಸೊ ಹೊರಗಡೆ ಬರೋಕ್ಕೆ ಆಪ್ಷನ್ಸೇ ಇರಲಿಲ್ಲ. ನೌ ದೇ ಹ್ಯಾವ್ ಪ್ಲೆಂಟಿ ಆಫ್ ಆಪ್ಷನ್ಸ್. ಸೊ ಧೈರ್ಯವಾಗಿ ಬರ್ತಾರೆ. ಸೊ ಟ್ರಾನ್ಸ್ಜೆಂಡರ್ ಅಂದಿದ ತಕ್ಷಣ ಧೈರ್ಯ, ಆ ಬೋಲ್ಡ್ನೆಸ್, ಕರೇಜ್ ದಟ್ ಐ ವಿಲ್ ಟೆಲ್ ಯು. ಆಸ್ ನೀವು ಹೇಳ್ದಂಗೆ ಲೆಸ್ಬಿಯನ್ಸು ಮತ್ತು ಇದು ಹೇಳಿದ್ರ ಟ್ರಾನ್ಸ್ ಮೆನ್ಸ್ ಬಗ್ಗೆ ಹೇಳ್ದೆ. ಟ್ರಾನ್ಸ್ ಮೆನ್ಸ್ ಕೂಡ ತುಂಬ ಪ್ರಾಬ್ಲಮ್ಸ್ ಇದೆ. ಸೊ ಅವ್ರ ಬ್ರೆಸ್ಟ್ ತೆಗೆಸಿ ಸೊ ಒಂದು ಅವರು ಹಾರ್ಮೋನ್ಸಲ್ಲೇ ಗೋತ್ರು ಆಗ್ತಾರೆ. ಸೊ ನನಗೆ ಗೊತ್ತಿರೋಷ್ಟೇ ನಾನು ಹೇಳೋಕ್ಕಾಗೋದು. ಬಿಕಾಸ್ ಅವ್ರು ಗೋತ್ರು ಆಗ್ತಿರೋದು ಅವರೇ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಬೇರೆ ಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಂತ ಅವಕಾಶ ಗೊತ್ತಿರೋ ಅಷ್ಟು ಹೇಳಿ. ಇಲ್ಲ, ನಾನು ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಔಟ್ ದ ಟ್ರೂತ್. ಖಂಡಿತವಾಗ್ಲೂ ನಾನು ಅಂಥವ್ರನ್ನೊಬ್ರನ್ನ ಹುಡುಕ್ತಾ ಇದ್ದೀನಿ. ಹೂ ಇಸ್ ಶಿ ಆರ್ ಶಿ ಟರ್ನ್ ಟು ಹಿ. ಹೌದು, ಮಾತಾಡೋದಕ್ಕೆ ಯಾರಿಗೆ ಧೈರ್ಯ ಇದೆ, ಲೆಟ್ಸ್ ಕಮ್ ಅಪ್, ಕಾಲ್ ಮೀ ಅಂಡ್ ವಿ ಹ್ಯಾವ್ ಅ ಟೀಮ್ who manages our social media. We have our mail IDs. Directly you can mail me. ಸೊ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಅಂದರೆ ದಯವಿಟ್ಟು ನನಗೆ ಮೇಲ್ ಮಾಡಿ. ಶಿ ಟರ್ನ್ ಟು ಹಿ ಹೆಂಗಾಗತ್ತೆ ಅವ್ರ ಟ್ರಾನ್ಸ್ಫಾರ್ಮೇಷನ್ನು? ಇಟ್ಸ್ ಅ ಬಿಗ್ ಕ್ವಶನ್ ಮಾರ್ಕ್ ನೌಡೇಸ್. ಅಂಡ್ ಇನ್ಸ್ಟಾಗ್ರಾಮಲ್ಲಿ ನಾವು ಯಾರೋ ಡಾಕ್ಟರ್ಸು ಸರ್ಜರಿ ಮಾಡೋದನ್ನ ಅಷ್ಟೇ ನೋಡಿದ್ದೀವಿ. ಹೌಸ್ ದೇರ್ ಲೈಫ್ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್? ದಟ್ಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಟ್ರಾನ್ಸ್ಫಾರ್ಮೇಷನ್ ಆಗೋದು ದೊಡ್ಡ ವಿಷಯ ಅಲ್ಲ ಇವತ್ತು. ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಸಮಾಜ ಹೆಂಗೆ ನೋಡುತ್ತೆ? ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡೋಂಗಿಲ್ಲ. ಎಸ್, ದಿಸ್ ಇಸ್ ವೇರ್ ದ ಪಾಯಿಂಟ್ ಕಮ್ಸ್. ಇವಾಗ ನೀವು ಹೇಳ್ದಂಗೆ ಟ್ರಾನ್ಸ್ ಮೆನ್ಸು ಏನಾಗುತ್ತೆ ಅಂದರೆ ಕೆಲವೊಬ್ಬರು ಫ್ಯಾಮಿಲಿಯಲ್ಲೇ ಇದ್ಬಿಡ್ತಾರೆ. ಗಂಡು ಬಿರಿ ಅಂತ ಹೇಳ್ಬಿಟ್ಟು ಆ ಕಾಲದಿಂದನೇ ಇದು ಮಾಡ್ತಾ ಇರ್ತಾರೆ, ಹೇರ್ ಕಟ್ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಸೊ ಮನೇಲಿ ಬಿಟ್ಟು ಇವಾಗ ಹೊರ ಬರ ಸ್ಟಾರ್ಟ್ ಮಾಡಿದ್ದಾರೆ ಕೆಲವೊಬ್ಬರು. ಸೊ ಅವರು ಪ್ರಪಂಚಕ್ಕೆ ಹೊರಗಡೆ ಬಂದಾಗ ವಿಚ್ ಟಾಯ್ಲೆಟ್ ದೇ ವಿಲ್ ಗೋ ಒನ್ ಯೂಸ್? ನಾವು ಬಂದ್ಬಿಟ್ಟು ನಾನು ಟ್ರಾನ್ಸ್ಜೆಂಡರು, ನನಗೆ ಲೇಡೀಸ್ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಐ ಗೋ ಟು ದ ವಿಮೆನ್ಸ್ ಟಾಯ್ಲೆಟ್ಸ್. ಸೊ ಐ ಆಮ್ ಪ್ರೌಡ್. ಸೊ ದೇ ಆರ್ ಸಮ್ ಪ್ಲೇಸಸ್ ವಿ ಆಲ್ಸೋ ಹ್ಯಾವ್ ಟ್ರಾನ್ಸ್ಜೆಂಡರ್ ಟಾಯ್ಲೆಟ್ಸ್ ಅಂತ ಹೇಳ್ಬಿಟ್ಟು. ಇವಾಗ ಹೈಕೋರ್ಟಲ್ಲಿ ನಾನು ಮೊನ್ನೆ ನಾನು ನೋಡಿದ್ದೆ. ದೇ ಹ್ಯಾವ್ ಎ ಇಂಡಿವಿಜುವಲ್ ಟ್ರಾನ್ಸ್ಜೆಂಡರ್ ಟಾಯ್ಲೆಟ್ಸ್ ಆಲ್ಸೋ. ಫಿಸಿಕಲಿ ಚಾಲೆಂಜ್ಡ್ ಪೀಪಲ್ ಆಲ್ಸೋ ಆ್ಯಂಡ್ ಟ್ರಾನ್ಸ್ ಟಾಯ್ಲೆಟ್ಸ್ ಅಂತಲೂ ಇದು ಕೊಟ್ಟಿದ್ದಾರೆ. ಆ ಥರ ತುಂಬ ಕಡೆ ಕೆಲವೊಂದು ಕಡೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಅದೇ ಥರ ನಮಗೆ ಒಂದು ಸಿಕ್ಕಿದಾಗ ಅವ್ರಿಗೂ ಒಂದು ಜಾಗ ಸಿಗಬೇಕಾಗಿತ್ತು ಅಂತ ನನಗನ್ನಿಸುತ್ತೆ. ಅವ್ರ ಕಷ್ಟಗಳು ತುಂಬ ನೋವು ಅನಿಸುತ್ತೆ. ಸೊ ಬಿಕಾಸ್ ಯಾಕಂದರೆ ಒಂದು ವಿಮೆನ್ಗೆ ಬಂದ್ಬಿಟ್ಟು ಯೂರಿನರಿ ಇನ್ಫೆಕ್ಷನ್ ಬೇಗ ಆಗ್ಬಿಡುತ್ತೆ. ಸೊ ನಮಗಿಂತ ವಿಮೆನ್ಸ್ಗೆ ಯೂರಿನರಿ ಇನ್ಫೆಕ್ಷನ್ ಬೇಗ ಆಗ್ಬಿಡುತ್ತೆ. ಅವರು ಹೆಂಗೆ ಯೂಸ್ ಮಾಡ್ಕೋತಾರೆ, ಎಷ್ಟು ಧೈರ್ಯವಾಗಿ ಹೋಗ್ತಾರೆ. ಇನ್ ಕೇಸ್ ಅವರು ಟ್ರಾನ್ಸ್ ಮೆನ್ ಅಂತ ಗೊತ್ತಾದಾಗ ಈ ಮೆನ್ ಏನು ಮಾಡಬಹುದು, ಎಷ್ಟು ಸೆಕ್ಶುವಲ್ ಅಬ್ಯೂಸಸ್ಗೆ ಅವರು ಆಗ್ಬೋದು. ದೇ ಆರ್ ಸೋ ಮೆನಿ ಚಾಲೆಂಜಸ್ ಫಾರ್ ದೆಮ್. ಡೋಂಟ್ ನೋ ಯಾರು ಬರ್ತಾರೋ ಗೊತ್ತಿಲ್ಲ ನಮ್ಮ ಮುಂದಿನ ಎಪಿಸೋಡಲ್ಲಿ. ಲೈಕ್ ಶಿ ಟರ್ನ್ಡ್ ಹಿ. ನೋಡೋಣ, ಐ ವಿಲ್ ಫೈಂಡ್ ಔಟ್ ಸಮ್ ಒನ್ ಟು ಟೇಕ್ ಸಮ್ ಟ್ರೂತ್. ಅವರ ಸಮಾಜದಲ್ಲಿ ಹೇಗೆ ಬದುಕ್ತಾ ಇದ್ದಾರೆ, ಹೇಗಿರುತ್ತೆ. ಆ್ಯಂಡ್ ದಟ್ಸ್ ಅ ಬಿಗ್ ಚಾಲೆಂಜ್. ಆ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಫೀಮೇಲ್ ಟು ಮೇಲ್, ಫ್ರಮ್ ವೆಜೈನಾ ಟು ಪೆನಿಸ್, ಇಟ್ಸ್ ನಾಟ್ ಪಾಸಿಬಲ್. ಇಟ್ಸ್ ಅ ಗಾಡ್ ಕ್ರಿಯೇಷನ್ ಅಲ್ವಾ? ಎಸ್. ಸೊ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಔಟ್ ವಿತ್ ಸಮ್ ಏನಂತಾರೆ ಪ್ರೆಷರ್. ಹೌದು, ಹಿಂಸೆಯಿಂದ ಏನನ್ನೋ ತೊಗೊಂಬರೋಕ್ಕೆ ಪ್ರಯತ್ನ ಪಡ್ತಿದ್ದೇವೆ ನಾವು, ನಮ್ಮ ಮನಸ್ಸಿನ ಆಸೆ ಅಂತ. ಸೊ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ ಹುಚ್ಚು ಕುದುರೆ ಹಂಗೆ ನಮ್ಮ ಮನಸ್ಸುಗಳು ಹೊಡ್ತಾ ಇದೆ. ಏನು ಕಂಡ್ರೆ ಅದು ಬೇಕು, ನಾವೇನು ನೋಡ್ತೀವೋ ಅದು ಬೇಕು, ನಾವೇನು ನೋಡಿದ್ರೆ ಅದನ್ನು ನಾವು ಮಾಡಬೇಕು, ಪಡ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಜನ ಜೀವನನೇ ಕಳ್ಕೊತಾ ಇದ್ದಾರೆ. ಜೀವನ ಯಾವ ಮಟ್ಟಕ್ಕೆ ಬರುತ್ತೆ? ಅಕಸ್ಮಾತ್ ಇವತ್ತು ನಿಮಗೆ ಈ ರೀತಿಯಾದಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿರಲಿಲ್ಲ ಅಂತ ಅಂದಿದ್ರೆ, ಆಶಿಕಾಗೆ ಉಳಿದಿದ್ರೆ ನೀವು ಬಹುಶಃ ಇಷ್ಟೊತ್ತಿಗೆ ನಿಮಗಿರೋ ನಾಲೆಡ್ಜ್ಗೆ ಇವತ್ತಿನ ದಿನಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲೋ ಇರ್ತಿದ್ರಿ, ಸಮಾಜದಲ್ಲಿ ಎಲ್ಲೋ ಗುರುತಿಸ್ಕೊಳ್ತಾ ಇದ್ರಿ. ಒಂದು ಕಡೆ ತುಂಬ ನೋವಾಗುತ್ತೆ, ನಾವು ಯಾಕೆ ಟ್ರಾನ್ಸ್ ಪರ್ಸನ್ ಆದ್ವಿ ಅಂತ. ಯಾಕೊಂದು ನಾರ್ಮಲ್ ಪರ್ಸನ್ ಆಗಿರ್ಬೋದಾಗಿತ್ತಲ್ಲ. ಇದು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದಲ್ಲ. ನನ್ನ ಜರ್ನಿ ಬಂದ್ಬಿಟ್ಟು ವಾಟ್ ಎವರ್ ಐಶ್ವರ್ಯ ಈಸ್ ನಾಟ್ ಕ್ರಿಯೇಟೆಡ್ ಬೈ ಮೀ. ಇಟ್ಸ್ ಆಲ್ ಮೈ ಫೀಲಿಂಗ್ಸ್ ಆ್ಯಂಡ್ ಮೈ ಇಂಟರ್ನಲ್ ಎಮೋಷನ್ಸ್. ಐಶ್ವರ್ಯ ಹಂಗೆ ಬಂದಿಲ್ಲ. ಸೊ ನಾನು ಒಂದು ಫ್ಯಾಮ್ಲಿಗೆ ಒಂದು ಗಂಡಾಗಿ ಹುಟ್ಟಿರ್ತೀನಿ,
ಗಂಡು ಮಗನಾಗಿ ಇದ್ದಿರ್ಬೋದಾಗಿತ್ತು. ಸೊ ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಮೈ ಸೆಲ್ಫ್. ಅದು ದೇವ್ರ ಸೃಷ್ಟಿ, ವಾಟ್ ಎವರ್ ಇಟ್ ಇಸ್. ನಮ್ಮ ತಂದೆ ತಾಯಿ ಎತ್ತದಾಗ್ಲೂ ಅದು ನೋವಾಗತ್ತೆ ಅವ್ರಿಗೂ, ಒಂದು ಮಗ ಹಿಂಗೆ ಆಗ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಆವಾಗ ನಾನು ಬೇಕು ಅಂತ ಮಾಡ್ಕೊಂಡಿಲ್ಲ. ವೈ ಪೀಪಲ್ ಹ್ಯಾವ್ ದಿಸ್ ನೆಗೆಟಿವ್ ನನಗೆ ಗೊತ್ತಿಲ್ಲ. ತುಂಬ ಕಡೆ ನಾನು ತುಂಬ ಯೋಚನೆ ಮಾಡ್ತೀನಿ, ನಾನು ಯಾಕೆ ಹಿಂಗಾದೆ, ನನಗೆ ಯಾಕೆ ಈ ಥರ ಫೀಲಿಂಗ್ ಬಂತು, ನನ್ನ ಗಂಡಾಗ ಹುಟ್ಟಿ ಯಾಕೆ ನನಗೆ ಗಂಡಿನ ಮೇಲೆ ಆಕರ್ಷಣೆಗಳು ಬಂತು, ಯಾಕೆ ಒಂದು ಹೆಣ್ಣಿನ ಮೇಲೆ ಅಟ್ರಾಕ್ಷನ್ ಬರ್ಬೋದಾಗಿತ್ತಲ್ಲ ಅಂತ ನನ್ನಲ್ಲೇ ನನಗೆ ಗೊಂದಲ. ಇದು ಯಾರ ಹತ್ರ ಹೋಗಿ ಕೇಳ್ತೀರಾ? ನಾನು ಫಸ್ಟ್ ಆಫ್ ಆಲ್ ಒಂದು ಹೆಣ್ಣಾಗಿದ್ರೆ ಒಂದು ತಾಯಿ ಹತ್ರ ಹೋಗಿ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೋದಾಗಿತ್ತು. ನಾನಿರೋದೇ ಹೀಗೆ. ತಂದೆ ಹತ್ರ ಹೋಗಿ ಕೇಳಿದ್ರೆ ಬೇರೆ ಭಾವನೆ ಎಲ್ಲ ನೋಡ್ತಾರೆ. ನಮ್ಮ ತಂದೆ ನನ್ನ ಹತ್ರ ಮಾತೇ ಬಿಟ್ಬಿಟ್ಟಿದ್ರು. ನಮ್ಮ ತಂದೆ ಮಾತೇ ಬಿಟ್ಬಿಟ್ಟಿದ್ರು. ಆಮೇಲೆ ನಮ್ಮ ತಂದೆ ರೀಸೆಂಟಾಗಿ ಆ ಇನ್ಸಿಡೆಂಟ್ ಹೇಳಬೇಕು ಅಂದರೆ ನಮ್ಮ ತಂದೆ ತೀರೋಗ್ಬಿಡ್ತಾರೆ. ಆಯ್ತು, ಆಮೇಲೆ ನಾನು ನಮ್ಮ ತಂದೆ ರಕ್ತದಲ್ಲಿ ನಾನು ಹುಟ್ಟಿರ್ತೀನಿ. ನಾನು ಐಶ್ವರ್ಯ ಅಂತ ಆಶಿಕ್ ವಾಟ್ ಎವರ್ ಇಟ್ ಮೇ ಬಿ ಅವರ ಮಗು ನಾನು ಅಲ್ವಾ. ಸೊ ಅವರ ಅಂತಿಮ ಸಂಸ್ಕಾರ ಏನೇ ಇದ್ದರೂ, ನಮ್ಮ ಅಣ್ಣ ತೀರೋದ ಹೇಳ್ದಂಗೆ ನನ್ನ ತಂಗಿ ಇದ್ದಾಳೆ. ಸೊ ನಾನು ನನ್ನ ತಾಯಿಗೆ ಹೇಳಿದೆ, ನಾನು ನಿನಗೆ ಮಗನೂ ಹೌದು ಮಗಳೂ ಹೌದು, ಎರಡೂ ನಾನು. ಸೊ ನಾನು ಆ ಫೈನಲ್ ಇದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಬಟ್ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಒಪ್ಪಿರಲಿಲ್ಲ. ಬಟ್ ಆದರೂ ನಾನು ಬಿಟ್ಟಿಲ್ಲ. ಅವತ್ತು ನಾನು ಸ್ಯಾರಿ ಉಟ್ಕೊಂಡೆ, ನಾನು ನಿಂತ್ಕೊಂಡೆ ಅವತ್ತು. ಒಟ್ಟಿನಲ್ಲಿ ಲಾಸ್ಟ್ ಡಿಮೈಸ್ ಏನಿರುತ್ತೆ ಆ ಒಂದು ಅಂತ್ಯಕ್ರಿಯೆನ ನೀವೇ ಮಾಡಿ? ನಾನೇ ಮಾಡಿದೆ, ಹಿಂಗೆ ಮಾಡಿದೆ. ನಾನು ಸೀರೆ ಉಟ್ಕೊಂಡೆ ಮಾಡಿದೆ ನಾನು. ನಮ್ಮಪ್ಪನ ನಾನು ಹುಟ್ಟಿದ್ದೀನಿ ರೀ, ನಮ್ಮಪ್ಪನ ನಾನು ಮಾಡಬೇಕು. ಯಾರೋ ಬಂದ್ಬಿಟ್ಟು ಥರ್ಡ್ ಪರ್ಸನ್ ಮಾಡೋದಕ್ಕಿಂತ ನನಗಿರಲ್ವಾ? ನಾನು ಇದೇ ಗಂಡಾಗಿದ್ರೆ ನನ್ನ ಬಿಡ್ತಾ ಇರಲಿಲ್ವಾ ನೀವು? ವೇರ್ ಯು ಸಿ ದ ಜೆಂಡರ್? ಒಂದು ಜೀವನೇ ಸತ್ತೋಯ್ತು, ಇವತ್ತು ಬಂದು ನೀವು ಜೆಂಡರ್ನ ನೋಡ್ತೀರಾ? ವಾಟ್ ಮೇಕ್ಸ್ ಯು ಸೆನ್ಸ್? ಯೋಚನೆ ಮಾಡಿ. ಅದೇ ಥರ ನನ್ನ ಸಿಸ್ಟರ್ ವಿಷಯದಲ್ಲೂ ಅವ್ರ ಮದುವೆ ಆಗೋ ತನಕ ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗಿರಲಿಲ್ಲ. ವೈ? ಬಿಕಾಸ್ ಐ ವಾಸ್ ವೆರಿ ಕ್ಲಿಯರ್. ನಾನು ಹೇಳಿದ್ನಲ್ಲ, ಕೆಲವೊಂದು ವಿಷಯದಲ್ಲಿ ನಾನು ಕ್ಲಾರಿಟಿ ಆಗಿರ್ತೀನಿ. ಅವ್ರ ಜೀವನ ಹಾಳಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅವಳು ಮದುವೆ ಆಗೋ ತನಕ ನಾನು ಕಾಯ್ದೆ ನನ್ನ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ. ಸೊ ನನ್ನ ಟ್ರಾನ್ಸ್ಫಾರ್ಮೇಷನ್ ಅವಳು ಮದುವೆ ಆದಮೇಲೆ ನಾನು ಟ್ರಾನ್ಸ್ಫಾರ್ಮೇಷನ್ಗೆ ಹೋಗಿದ್ದು. ಸೊ ಇವತ್ತು ನಮ್ಮ ಭಾವ ನನ್ನ ಹತ್ರ ಮಾತಾಡಲ್ಲ, ನನ್ನ ತಂಗಿ ಗಂಡ ನನ್ನ ಹತ್ರ ಮಾತಾಡೋದೇ ಇಲ್ಲ. ನಾನು ಏನು ಕ್ರಿಮಿನಲಿಸಮ್ ಮಾಡಿದ್ದೀನೋ ಇಲ್ಲ, ನಾನೇನು ಕ್ರೈಮ್ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ. ಔಟ್ ಆಫ್ 100% ಆಫ್ ಪಾಪ್ಯುಲೇಷನ್ ಇನ್ ಇಂಡಿಯಾ, 2% ಆಫ್ ಟ್ರಾನ್ಸ್ ವುಮೆನ್ಸ್, 98% ಅಬೋವ್ 60% ಆರ್ ಮೆನ್. ಇವತ್ತು ಕೂಡ ಆ 2% ಟ್ರಾನ್ಸ್ ವುಮೆನ್ಸ್ನ ಯೂಸ್ ಮಾಡ್ತಾ ಇರೋದು ಈ 60% ಆಫ್ ಮೆನ್ಸ್. ಅದರಲ್ಲಿ ಯಾರು ಬೇಕಾದ್ರೂ ಇರ್ಬೋದು. ಬಟ್ ಆದ್ರೂ ನಮ್ಮಲ್ಲೇ ಯಾರಾದರೂ ಹಂಗಾಗಿದ್ದಾರೆ ಅಂತಂದರೆ ನಾವು ಅವ್ರನ್ನ ಮನೆಯಿಂದ ದೂರ ಇಡ್ತೀವಿ. ಹೌದು. ಅವರಿಗೆ ಅವಾಚ್ಯ ಶಬ್ದಗಳಲ್ಲಿ ಬೈತೀವಿ, ಅವರನ್ನು ಕೆಟ್ಟದಾಗಿ ಹೀಯಾಳಿಸ್ತೀವಿ. ಅದೇ ಟ್ರಾನ್ಸ್ ವುಮೆನ್ ರೋಡ್ ಸೈಡಲ್ಲಿ ನಿಂತಿದ್ರೆ ಯೂಸ್ ಮಾಡ್ತೀವಿ. ಹೌದು. ಐ ಆಮ್ ನಾಟ್ ಟೆಲಿಂಗ್ ಸಂಬಡಿ ಈಸ್ ಡೂಯಿಂಗ್ ಇಟ್, ಇನ್ಕ್ಲೂಡಿಂಗ್ ಮೀ. ನಾನು ಹುಡುಗನೇ ಅಲ್ವಾ. ಸೊ ನಾನು ನೀವು ಮಾಡ್ತಿದ್ದೀರಾ ಅನ್ನೋದು ಹೇಳ್ತಿಲ್ಲ, ನಾನು ಸಮಾಜದಲ್ಲಿ ಆಗ್ತಾ ಇರೋ ಸ್ಥಿತಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇವತ್ತು. They go, they'll enjoy. Yes. Many reputed peoples, not only like low class families. ಟ್ರಾನ್ಸ್ ವುಮೆನ್ಸ್ನ ನಾನು ನೋಡಿದ್ದೀನಿ. ಎಷ್ಟೋ ಜನ ಹೈ ಕ್ಲಾಸ್ ಜನನೂ ಕೂಡ ಎಂಜಾಯ್ ಮಾಡ್ತಾರೆ. ಎಸ್. ಅದರಲ್ಲಿ ಮೆಜಾರಿಟಿ ಅವರೇ ಇದ್ದಾರೆ ಇವತ್ತು. ಹೌದು. ಅವರೇ ಯೂಸ್ ಮಾಡ್ಕೋತಾರೆ, ಅವರೇ ಕೆಟ್ಟದಾಗಿ ಬಿಂಬಿಸ್ತಾರೆ. ಬಿಕಾಸ್ ಅವರು ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತಲ್ಲ ಇವ್ರಿಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ದ್ಯಾಟ್ ಇಸ್ ನಾನು ಹೇಳ್ತೀನಿ, ಈವನ್ ಫ್ರಮ್ ದ ಇದು ಕೆಳಗಿನ ಮಟ್ಟದಿಂದ ಹಿಡಿದು ಎಲ್ಲ ಕಡೆ ದೇ ಆರ್ ದೇರ್, ಬಟ್ ಎಲ್ಲಿಗೂ ಓಪನ್ ಆಗಿಲ್ಲ ಅಷ್ಟೇ. 4 ಗೋಡೆ ಮಧ್ಯ ಮಾತ್ರ ಶ್ರೀಮಂತರಿಗೆ ಟ್ರಾನ್ಸ್ ವುಮೆನ್ಸ್ ಬೇಕು, ಲೆಸ್ಬಿಯನ್ಸ್ ಬೇಕು, ಆಮೇಲೆ ಈ ಮೇಲ್ ಟು ಮೇಲ್ ಏನ್ ಹೇಳ್ತೀರಿ ನೀವು ಅದನ್ನ? ಗೇ ಪರ್ಸನ್ಸ್ ಗೇಸ್ ಬೇಕು. ಇಲ್ಲ, ನಾನು ಐ ಹ್ಯಾವ್ ಸೀನ್ ಆನ್ ಮೈ ಐಸ್. ಎಷ್ಟೋ ಜನ ಬಿಸ್ನೆಸ್ ಪಾಲಿಟಿಕ್ಸ್ ಅಲ್ಲಿ ಇರೋರು ನಾನು ನೋಡಿದೀನಿ. ನಾನು ದಟ್ಸ್ ವಾಟ್ ಹ್ಯಾಪನಿಂಗ್ ಫ್ರಮ್ ಆಶಿಕ್ ಟು ಐಶ್ವರ್ಯ. ಇಟ್ಸ್ ಅ ವೆರಿ ಬಿಗ್ ಜರ್ನಿ. ತುಂಬಾ ದೊಡ್ಡ ಜೀವನ. ಸಮಯ ಕಡಿಮೆ, ಆದ್ರೆ ಜೀವನ ತುಂಬಾ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಿಮ್ಗೆ. ತುಂಬಾ ಇರೋ ಚಿಕ್ಕ ಸಮಯದಲ್ಲೇ ತುಂಬಾ ದೊಡ್ಡ ಪಾಠ ಕಲ್ಸ್ಕೊಟ್ಟಿದೆ ನಿಮಗೆ ಜೀವನ ಅಲ್ವಾ?
ಸೊ ನೀವು ಮಾತಾಡೋದು ನೋಡಿದ್ರೆ ನನಗನ್ನಿಸ್ತಾ ಇದೆ ಜೀವನ ಎಷ್ಟರ ಮಟ್ಟಿಗೆ ನಿಮಗೆ ಪಾಠ ಕಲಿಸ್ಕೊಟ್ಟಿದೆ, ನೀವೆಷ್ಟು ನೋವು ತಿಂದಿದ್ದೀರಾ. ಇವತ್ತು ಈ ಮಟ್ಟಕ್ಕೆ ನನ್ನ ಮುಂದೆ ನೀವು ನನ್ನ ಹೈಟ್ಗೆ ಕೂತ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಎಫರ್ಟ್ ಹಾಕಿರ್ತೀರ. ನಿಜ. ಬಟ್ ಇವತ್ತು ನಾನೇನೋ ಹೇಳ್ಬಿಡ್ಬೋದು, ಐಶ್ವರ್ಯ ಏನು ಗುರು ಯಾರ ಹತ್ರ ಹೋಗ್ತಾಳೆ, ಏನೋ ಯಾರಿಗೋ ದುಡ್ಡು ಬರುತ್ತೆ, ಚೆನ್ನಾಗಿ ಮಜಾ ಮಾಡ್ತಾಳೆ, ಇಲ್ಲಿ ಬಂದ್ಬಿಟ್ಟು ಹೆವಿ ಡೌ ಮಾಡ್ತಾಳೆ. ವೆನ್ ಐ ಸೀಟ್ ಸಮ್ ಟಿಯರ್ಸ್ ಆನ್ ಯುವರ್ ಐಸ್, ನಿಜವಾಗ್ಲೂ ನನಗನ್ಸುತ್ತೆ ಬಹುಶಃ ನಾವು ನಮ್ಮ ಸಮಾಜದಲ್ಲಿ ನಮ್ಮ ನಡುವೆ ಇರುವಂತಹ ಟ್ರಾನ್ಸ್ಜೆಂಡರ್ಸ್ಗೆ ನಮ್ಮಂತೆ ಟ್ರೀಟ್ ಮಾಡೋದನ್ನು ನಾವೆಲ್ಲರೂ ಕಲ್ತ್ಕೋಬೇಕು. ಇಲ್ಲಾಂದರೆ ಸಮಾಜ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ನಮಗೆ 4 ಗೋಡೆ ಮಧ್ಯೆ ಇವರೆಲ್ಲ ಬೇಕು, ಆದರೆ 4 ಗೋಡೆ ಆಚೆಗೂ ಕೂಡ ನಾವು ಇವ್ರಿಗೆ ಮರ್ಯಾದೆ ಕೊಡೋಣ. ಸೊ ನಮ್ಮಲ್ಲಿ ಇವತ್ತು ಅಷ್ಟೇ ಎಷ್ಟೋ ಜನ ಟ್ರಾನ್ಸ್ ವುಮೆನ್ಸ್ ನನಗೆ ಕಾಲ್ ಮಾಡಿದ್ರು, ನಾನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತೀನಿ, ಮಾತಾಡಬೇಕಾಗತ್ತೆ, ಅನಿವಾರ್ಯ, ಇದು ನನ್ನ ಪ್ರೊಫೆಷನ್ನು, ಇದು ನಾನು ಆಯ್ಕೆ ಮಾಡ್ಕೊಂಡಿರೋಂಥದ್ದು. ಅದೇ ರೀತಿ ನಿಮಗೆ ಸಂಬಂಧ ಇದ್ದರೆ ದಯವಿಟ್ಟು ಟ್ರಾನ್ಸ್ ವುಮೆನ್ಸ್ ಯಾರೇ ಆಗಿರಲಿ, ಟ್ರಾನ್ಸ್ ವುಮೆನ್ಸ್ ಅಷ್ಟೇ ಅಲ್ಲ, ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ ಯಾವುದೇ ವ್ಯಕ್ತಿಗಳಾಗಿರಲಿ, ಪ್ಲೀಸ್ ಟ್ರೈ ಟು ಕನೆಕ್ಟ್ ವಿತ್ ದೆಮ್. ದೇ ಹ್ಯಾವ್ ಸಮ್ ಡಿಫ್ರೆಂಟ್ ಫೀಲಿಂಗ್ಸ್, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಜಸ್ಟ್ ಲಿವ್ ಇಟ್. ನಿಮ್ಮ ಕೈಲಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಟ್ಬಿಡಿ. ಜಸ್ಟ್ ಡೋಂಟ್ ಸ್ಪ್ರೆಡ್ ನೆಗೆಟಿವಿಟಿ. ಅವ್ರ ಬಗ್ಗೆ ಇನ್ನೊಂದೇನೋ ಐ ಆಮ್ ನಾಟ್ ಸೇಯಿಂಗ್ ದಟ್ ಎಲ್ಲ ಟ್ರಾನ್ಸ್ ವುಮೆನ್ನು ಟ್ರಾನ್ಸ್ಜೆಂಡರಲ್ಲಿ ಇರುವಂಥವ್ರು, ಆ ಕಮ್ಯುನಿಟಿಯಲ್ಲಿ ಇರೋವಂಥವ್ರು ಬಹಳ ಸಾಚ ತುಂಬ ಒಳ್ಳೆ ವ್ಯಕ್ತಿಗಳು. ಐ ಆಮ್ ನಾಟ್ ಪ್ರಿಟೆಂಡಿಂಗ್ ಟು ಟ್ರೈಂಗ್ ಟು ಸೇ ದ್ಯಾಟ್. ದೇರ್ ಆರ್ ಸಮ್ ಟ್ರಾನ್ಸ್ ವುಮೆನ್ಸ್ ಹೂ ಎಕ್ಸ್ಪ್ಲಾಯ್ಟ್ ಮೆನ್ಸ್, ಕಿಡ್ನ್ಯಾಪ್ಸ್, ರೇಪ್ಸ್, ಮರ್ಡರ್ಸ್. ದೇರ್ ಆರ್ ಆಲ್ ವಿಕ್ಟಿಮ್ಸ್ ಇನ್ ಸಮ್ ಕೇಸಸ್ ಆಫ್ ದ ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ಭಾಳ ಕೇಸ್ಗಳು ನೋಡಿದ್ದೀನಿ ನಾನು. ಬಟ್ ನಾನು ಹೇಳ್ತಾ ಇರೋದು, ಯಾರು ಅವ್ರ ಪಾಡಿಗೆ ಅವ್ರ ಜೀವನ ಕಟ್ಕೊಳ್ತಾರೆ. ನಾವಿವತ್ತು ಹೇಳ್ತೀವಿ, ಇವಳಿಗೆ ಭಿಕ್ಷೆ ಬಿಡೋದಕ್ಕೆ ಬಿಟ್ಟರೆ ಬೇರೆ ದಾರಿ ಇಲ್ಲ, ಇವಳು ಬೇರೆಯವಳಿಗೆ ಸೆರ್ಗಾಸ್ತಾಳೆ ಗುರು, ಇವಳಿಗೆ ಸೆರ್ಗಾಸೋದೇ ಜೀವನ ಅಂತ. ಸೆರ್ಗಾಸೋದೇ ಜೀವನ ಅವಳು ಮಾಡ್ಕೊಂಡಿಲ್ಲ, ನಾವು ಅವಕಾಶ ಕೊಡಲಿಲ್ಲ ಅವರಿಗೆ, ಏನಾದರೂ ನೀವು ಮಾಡಿ ಸಮಾಜದಲ್ಲಿ ಅಂತ. ಅವ್ರ ದಾರಿ ಹುಡ್ಕೊಂಡಿದ್ದಾರೆ ಅಷ್ಟೇ. ಸೊ ಟ್ರೈಯಿಂಗ್ ಟು ಬ್ರಿಂಗ್ ಸಮ್ ಚೇಂಜ್ ಅಷ್ಟೇ. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಸಮ್ ಚೇಂಜ್. ಏನು ಅಂತಂದರೆ, ನಮ್ಮಲ್ಲಿ ಯಾರಾದರೂ ಅವಕಾಶ ಕೊಡಿ ಒಂದಷ್ಟು ಜನ. ಯಾಕೆ ಎಲ್ಲದನ್ನೂ ಕೂಡ ಮೈಕ್ ಕೈಗೆ ಸಿಕ್ಕಿದಾಗ ಮಾತ್ರನೇ ನಾವು ಪ್ರಚಾರ ಪ್ರಿಯರಾಗ್ಬಿಟ್ಟಿದ್ದೀವಿ. ಇವತ್ತಿನ ಸಮಾಜದಲ್ಲಿ ಪ್ರಚಾರ ಪ್ರಿಯರು ಎಲ್ಲರೂ ಮೈಕ್ ಸಿಕ್ಕಿದ್ರಷ್ಟೇ ಮಾತಾಡ್ತಾರೆ. ನಿಜ. ಮೈಕ್ ಸಿಗಲಿಲ್ಲ ಅಂದ್ರೆ ಯಾರೂ ಮಾತಾಡಲ್ಲ. ಮೈಕ್ ಸಿಕ್ಕಿದಾಗ ನಾನು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಏನು ಮಾಡಿದ್ದೀರಾ? ಔಟ್ ಆಫ್ 1% ರಿಸರ್ವೇಷನ್ ಇದೆ ನಿಮಗೆ. ಹೌದು, ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಹೇಳಿ. 1% ರಿಸರ್ವೇಷನಲ್ಲಿ ನನಗೆ ಗೊತ್ತಿದ್ದಂಗೆ 25 ಲಕ್ಷಕ್ಕೂ ಅಧಿಕ ಜನ ಟ್ರಾನ್ಸ್ ವುಮೆನ್ಸ್ ಇದ್ದಾರೆ ಇವತ್ತು ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ LGBTQ ಅಲ್ಲಿ ಪ್ಲಸ್ಸಲ್ಲಿ I+ಅಲ್ಲೋ ಈಗ ಹೊಸದಾಗಿ ಜಾಯ್ನ್ ಆಗಿದೆ ಅಂದ್ರಲ್ಲ, ಅದರಲ್ಲಿ ಬರೀ LGBT ಎಲಿಜಿಬಲ್ ಇರೋದು ಟ್ರಾನ್ಸ್ ವುಮೆನ್ ಬರೀ 15,000 ಜನರಿಗೆ ಮಾತ್ರ ID ಕಾರ್ಡ್ ಇಶ್ಯೂ ಆಗಿದೆ. ಐ ನೋ ದ ಟ್ರೂತ್, ಐ ನೋ. ಇವಾಗೂ ಸರ್ವೇಸ್ ಆಗ್ತಾ ಇದೆ, ಟ್ರಾನ್ಸ್ಜೆಂಡರ್ಸ್ ಕಾರ್ಡ್ಸ್ ಅಂತ ಮಾಡ್ತಾ ಇದ್ದಾರೆ, TG ಕಾರ್ಡ್ಸ್ ಅಂತ ಮಾಡಿಸ್ತಾ ಇದ್ದಾರೆ. ಸೊ ಅದೇ ತರ ಅಷ್ಟೇ ಇಶ್ಯೂ ಮಾಡಿರೋದು ಔಟ್ ಆಫ್ 25 lakhs ಅಂಡ್ ಹೂ ಆರ್ ಆಲ್ ಔಟ್ ಆಫ್ 15,000. ಯಾರು ಅವರೆಲ್ಲ? 15,000 ಜನನ ನೀವು ಕನ್ಸಿಡರ್ ಮಾಡಿಬಿಟ್ಟಿದ್ದೀರಾ. ನೀವರೆಲ್ಲ ಟ್ರಾನ್ಸ್ಜೆಂಡರ್ಸ್, ಅವ್ರಿಗೊಂದು ID ಕಾರ್ಡ್ ಕೊಟ್ಬಿಟ್ಟಿದ್ದೀರಾ. ಈಗ ನಿಮಗೆಲ್ಲ ಕೊಟ್ಟಿಲ್ಲ, ನೀವೆಲ್ಲ ಯಾರು? ನಾವು ಈ ದೇಶದವರೇ ಅಲ್ಲ. ವಾಟ್ಸ್ ಸೋ ಹ್ಯಾಪನಿಂಗ್? ಸೊ ಇದಾಗ್ತಾ ಹೋದ್ರೆ ನಾಳೆ ದಿನ ಏನಾಗುತ್ತೆ, ವೆನ್ ಕಮಿಂಗ್ ಟು ದ ಲೀಗಲ್ ಭಾಳ ಫೇಸ್ ಮಾಡಬೇಕು. ಹೌದು, ದಟ್ ಇಸ್ ವೇರ್ ನಾವು ಬಂದ್ಬಿಟ್ಟು ಇವಾಗ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ನಮ್ನ ಯಾಕೆ ಇನ್ವಾಲ್ವ್ ಮಾಡ್ತಾರೆ ಅಂದ್ರೆ ಇಂಥ ವಿಷಯದಲ್ಲಿ ಇನ್ವಾಲ್ವ್ ಮಾಡ್ತಾರೆ. ವೈ? ಬಿಕಾಸ್ ಯು ನೋ ವೇರ್ ಇನ್ ಟು ದಿಸ್ ನಿಮ್ಮ ಈ ಸೊಸೈಟಿ ಅನ್ನೋದ್ರಲ್ಲಿ ನೀವು ಇಲ್ವೇ ಇಲ್ಲ. ಸೊ ನಿಮ್ನ ಯೂಸ್ ಮಾಡ್ಕೊಂಡ್ರೆ ಯಾವ ಥರ ಕೆಲಸ ಬೇಕಾದ್ರೆ ಮಾಡ್ಕೋಬಹುದು. ಸೊ ದಟ್ ಇಸ್ ವೇರ್ ಯು ಗೆಟ್ ಇಟ್ ಯೂಸ್ಡ್ ಇನ್ ಟು ಅನ್ವಾಂಟೆಡ್ ಸ್ಟಫ್ಸ್. ತುಂಬ ಬೇಡದಿರೋ ಕೆಲಸಕ್ಕೆ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಅನ್ನಂಗೆ. ಸೊ ನಮ್ಮಲ್ಲಿ ಎಷ್ಟೋ ಜನ ಐ ಹ್ಯಾವ್ ಡಾಟರ್ಸ್, ಐ ಹ್ಯಾವ್ ಸೋ ಮೆನಿ ಡಾಟರ್ಸ್. ಸೊ ಅವರೆಲ್ಲ ಎಜುಕೇಟೆಡ್ ಆಗಿದ್ದಾರೆ ತುಂಬ ಜನ. ನಾನು ತುಂಬ ಅವ್ರಿಗೇನಾದ್ರು ಒಂದು ಕೆಲಸ ಕೊಡಿಸ್ಬೇಕು ಅಂತೆಲ್ಲ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಈ ಇಂಟರ್ವ್ಯೂದಲ್ಲಿ ಯಾರಾದರೂ ನನ್ನ ಕಮ್ಯುನಿಟಿ ಪರ್ಸನ್ಗೆ ಎಜುಕೇಷನ್ಗೆ ಹೆಲ್ಪ್ ಮಾಡೋಕ್ಕೆ ಇಲ್ಲ, ಅವ್ರ ಕೆಲ್ಸಕ್ಕೋಸ್ಕರ ಏನಾದರೂ ಸಪೋರ್ಟ್ ಮಾಡೋರಿದ್ರೆ ಪ್ಲೀಸ್ ಡೂ ಸಪೋರ್ಟ್ ಅಸ್ ಅದು ಕಮ್ಯುನಿಟಿ. ಸೊ ಅದೇ ಥರ ಇನ್ನೊಂದು ರಿಕ್ವೆಸ್ಟು ಇದೆ, ಪ್ಲೀಸ್ ಈ ವಿಡಿಯೋ ನೋಡಿ, ಇಂಟರ್ವ್ಯೂ ನೋಡಿ, ಪ್ರೀತಿಯಿಂದ ಐಶನ್ ನೋಡಿದೆ, ಅಕ್ಕ ನಿಮ್ಮ ಇಂಟರ್ವ್ಯೂ ನೋಡಿದೆ, ಅಕ್ಕ ಅಂತ ಇಲ್ಲ, ಅಮ್ಮ ಅಂತ ಇಲ್ಲ, ಒಂದು ಸಿಸ್ಟರ್ ಆಗಿ ಏನೋ ಒಂದು ಬಂದ್ಬಿಟ್ಟು ಊಟ ಆಯ್ತಾ ಏನೋ ಒಂದು ಮಾತಾಡಿದ್ರೆ ಅಷ್ಟೇ ಖುಷಿ. ಬಿಕಾಸ್ ಯು ಸಿ ಎಸ್ ಅ ಡಿಫ್ರೆಂಟ್ ವೇ. ಸೊ ಅದನ್ನು ತಳ್ಬಿಟ್ಟು ನಾವು ಕೆಲಸ ಮಾಡ್ತಿದ್ದೀವಿ ರೀ, ವಿ ವಾಂಟ್ ಟು ಶೋ ದ ವರ್ಲ್ಡ್ ನಾವು ಕೆಲಸ ಮಾಡ್ತೀವಿ, ನಮ್ಮ ಕೆಲ ಕೇಪಬಲ್ ಇದೆ ಅಂತ. ಥ್ಯಾಂಕ್ ಯು ಐಶಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫ್ರಮ್ ಆಶಿಕ್ ಟು ಐಶ್ವರ್ಯ, ತುಂಬ ದೊಡ್ಡ ಜರ್ನಿನ ತುಂಬ ಸಿಂಪಲ್ಲಾಗಿ ಇರುವಂತಹ ಕಮ್ಮಿ ಸಮಯದಲ್ಲಿ, ನನಗೆ ಕೊಟ್ಟಂತಹ ಸಮಯದಲ್ಲಿ ಅವ್ರನ್ನ ಕಂಪ್ಲೀಟ್ ಡೀಟೇಲ್ನ ತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಪ್ಲೀಸ್ ಡೂ
ಸಪೋರ್ಟ್ ಇಫ್ ಯು ಕ್ಯಾನ್. ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ಎಪಿಸೋಡ್ ಹಿಯರ್. ಮತ್ತೊಂದು ಪಾಡ್ಕ್ಯಾಸ್ಟಲ್ಲಿ ಹೊಸ ಗೆಸ್ಟ್ ಜೊತೆ ನಾನು ಮನಬಿಚ್ಚಿ ಮಾತಾಡೋದಕ್ಕೆ ರೆಡಿಯಾಗಿರ್ತೀನಿ ನನ್ನ ಗೆಸ್ಟ್ನ ಕರ್ಕೊಂಡು. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಡೋಂಟ್ ಮಿಸ್ ಟು ಶೇರ್ ದಿಸ್ ಕಂಟೆಂಟ್ ವಿತ್ ಯುವರ್ ಲವ್ಡ್ ಒನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಂಡರ್ಫುಲ್ ಎಪಿಸೋಡ್. ಸೊ ಇದೇ ರೀತಿ ಪ್ರತಿಯೊಂದು ಎಪಿಸೋಡನ್ನು ಕೂಡ ವಿನೂತನವಾಗಿ ವಿಶೇಷವಾಗಿ ನಿರ್ಮಾಣ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇರಲಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಪಾಡ್ಕ್ಯಾಸ್ಟ್. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಿಸ್ ಮಾಡದೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಮಿಸ್ ಟು ಲೈಕ್ ಅವರ್ ಎಪಿಸೋಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ so that every episode is gonna be notified. Keep watching. Spread smile forever.